ನೀವು ನಿಮ್ಗೆ ಹೇಳಕ್ಕೆ ಗೊತ್ತಲ್ಲ ಫಸ್ಟ್ ಧನ್ವಂತರಿ ಫಸ್ಟ್ ಪದ್ಯ ಇಲ್ರಿ ಆಮೇಲೆ ನಾವು ಆರಂಭ ಅಂತ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕವಿದಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯ ವದಯತಿ ತಸ್ಯ ನಿಸರ್ಗೈವಾಣಿ ಗಗನಗನ್ಯಾ ಪ್ರಭಾಗವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾಮಜಾತಿಮಕ್ಪಟತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಅಭ್ರಮಂ ಪಂಗರಹಿತಂ ಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಯಂಜಯಂತಿ ಭಾತಿಶ್ರೀ ಜಗತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾಣಕಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಬಾಣವೇ ಕಾಮಧೇನವೇ ನಮಸಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ಪ್ರಣವತ್ಕಾಮಧೇನುಂ ಚ ಭಜಸ್ವರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಂ ಉಪಾಸ್ಮಹೇ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नर्मणोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾವು ಈಗ ಧನ್ವಂತರಿ ಸುಡಾದಿ ನಾವು ಇಲ್ಲಿ ಉಳ್ಳಗರದಲ್ಲಿ ಮಾಡುವ ಈ ಒಂದು ಪಾಠಕ್ರಮದಲ್ಲಿ ಸುಡಾದಿ ನೀವು 5 ಸುಡಾದಿನೇ ನಾವು ಮೂಡೋದವರೆಗೆ ಕವರ್ ಮಾಡಕ್ಕೆ ನೋಡೋಣ. ಈಗ ಒಂದು ಫಸ್ಟ್ ಧನ್ವಂತರಿ ಸುಡಾದಿ ಮಾಡೋಣ. ಆಮೇಲೆ ನೀವು ಈಗ ದುರ್ಗಾ ಸುಡಾದಿ ಪಾಠ ಆಯ್ತರೆ ಇಲ್ಲ ನೆಕ್ಸ್ಟ್ ದುರ್ಗಾ ಸುಡಾದಿನೂ ಮಾಡಿ ದುರ್ಗಾ ವಾಯು ಮಾಡಿಕೊಡ್ಬೋದು ಮಾಡಿಕೊಡೋಣ. ದುರ್ಗಾ ವಾಯು ಕಪಿಲ ಆಗಿದೆ ಪಾಠ ಆಗಿದೆ. ನರಸಿಂಹ ಕಪಿಲ ಆಗಿದೆ ನಮಗೆ ಪರವಾಗಿಲ್ಲ ಒಂದಿಲ್ಲ ಓದಂತ ಬರ್ತೆ ಬಟ್ ಆ ತಾಳ ಸುಳಾದಿಲಿ ತಾಳತ ಇಂಪಾರ್ಟೆಂಟ್ ತರ ಆ ತಾಳ ನಿಲ್ಲಲಾರಂತ ಅದು ನೀವು ಹಾಕಿ ಪ್ರಾಕ್ಟೀಸ್ ಮಾಡಿ ಅದು ಇನ್ನು ಕರೆಕ್ಟ್ ತಾಳ ನೀವು ಹಾಡನ್ನ ಎಲ್ಲರೂ ಪ್ರಾಕ್ಟೀಸ್ ಇದನ್ನು ಮಾಡಿ ಮನ. ಈಗ ಧನ್ವಂತರಿ ಸುಡಾದಿ ಬಂದು ಈ ನಮ್ಮ ವಿಜಯದಾಸರು ಎಲ್ಲರಿಗೂ ಗೊತ್ತು. ವಿಜಯದಾಸರು ಮೃಗವಂಶ ಸಂಭೂತರು, ಸುಡಾದಿದಾಸರತೆ ಪ್ರಸಿದ್ಧಿಯವರು. ಸುಡಾದಿ ಅಂದರೆ ಸುಲಭವಾದ ಹಾದಿ ಸುಡಾದಿ ಅಂತ. ನಮ್ಮ ಶಾಸ್ತ್ರಗಳನ್ನು ತಿಳಿದುಕೊಳ್ಳಕ್ಕೆ ಒಂದು ಮಾರ್ಗ. ಒಂದು ಸುಡಾದಿ ಹೇಳಿದರೆ ಹೆಚ್ಚು ಹೆಚ್ಚು ದೇವರ ನಾಮ ಹೇಳಿದ ಪುಣ್ಯ ಇದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಅದರಿಂದ ಒಂದು ಸುಡಾದಿ ಹೇಳಿದರೆ ಹೆಚ್ಚು ದೇವರ ನಾಮ ಹೇಳಿದ ಪುಣ್ಯ ಒಂದು ಸುಡಾದಿ ಅಂತ. ಅದು ಒಂದು ಸುಡಾದಿಯೋட ಒಂದು ಯುನಿಕ್ನೆಸ್ ಹೇಳ್ಬೋದು. ಅಷ್ಟು ಒಂದು ಇಂಪಾರ್ಟೆನ್ಸ್ ಸುಡಾದಿ ಇದೆ. ಅದು ವಿಜಯದಾಸರು ನೋಡಿದರೆ ಬಂದು ಹೆಚ್ಚು ಸುಡಾದಿಗಳನ್ನ ಕೊಟ್ಟಿದ್ದಾರೆ. ಪುರಂದರದಾಸರು ಕೊಟ್ಟಿದ್ದಾರೆ, ಎಲ್ಲರನ್ನೇ ಕೂಡ ಕೊಟ್ಟಿದ್ದಾರೆ ಸುಡಾದಿಗಳನ್ನು. ನೀವು ಬಂದು ಗೋಪಾಲದಾಸರು ಸುಡಾದಿ ಇದೆ, ಜಗನ್ನಾಥದಾಸರು ಕೂಡ ಸುಡಾದಿಯನ್ನು ಕೊಟ್ಟಿದ್ದಾರೆ. ಆದರೆ ವಿಜಯದಾಸರು ಬಂದು ಸುಡಾದಿ ಅಂತವೇ ಪ್ರಸಿದ್ಧಿ, ಸುಡಾದಿದಾಸರಂತವೇ ಪ್ರಸಿದ್ಧಿ ಅವರು. ಏನಂದರೆ ಅದು ಒಂದು ಎಲ್ಲ ವಿಷಯಗಳನ್ನೇ ಸುಡಾದಿಲಿ ಮಾಡಿಕೊಟ್ಟಿದ್ದಾರೆ. ನೈವೇದ್ಯ ಹೆಂಗೆ ಮಾಡಬೇಕು ಸುಡಾದಿ, ದೇವರ ನಾಮ ಮಹಿಮೆ ಸುಡಾದಿ, ದೇವರಲ್ಲಿ ಪ್ರಾರ್ಥನಾ ರೂಪದಿಂದ ಸುಡಾದಿ, ಬೇರೆ ಬೇರೆ ಎಲ್ಲ ದೇವರ ರೂಪಗಳ ಮೇಲೆ ಸುಡಾದಿ ಮಾಡಿದ್ದಾರೆ. ನಮಗೆ ಬಂದು ಪಂಚಸುಡಾದಿ ಪ್ರಸಿದ್ಧಿ. ನರಸಿಂಹ, ಕಪಿಲ, ಧನ್ವಂತರಿ 3 ದೇವರ ಮೇಲೆ, ಲಕ್ಷ್ಮಿಯ ದುರ್ಗಾ ರೂಪ ಮೇಲೆ ದುರ್ಗಾ ಸುಡಾದಿ, ವಾಯುದೇವರ ಮೇಲೆ ಪ್ರತ್ಯೇಕವಾಗಿ ಮುಖ್ಯ ಪ್ರಾಣ ದೇವರ ಸುಡಾದಿ ಇಲ್ಲ ವಾಯು ಸುಡಾದಿ ಅಂತ 5. ಆದರೆ ಅದು ಇಲ್ಲದೆ ಬಂದು ಹೆಚ್ಚು ಸುಡಾದಿಗಳನ್ನ ಮಾಡಿದ್ದಾರೆ. ತೀರ್ಥಕ್ಷೇತ್ರ ಯಾತ್ರ ಸುಡಾದಿ ಅಂತ ಒಂದಿದೆ. ಅದು ಬಂದು ಎಲ್ಲ ಕ್ಷೇತ್ರ ದೇವರ ಮೇಲೆ ಪ್ರತ್ಯೇಕವಾಗಿ ಒಂದು ಸುಡಾದಿ ಕೊಟ್ಟಿದ್ದಾರೆ ವಿಜಯದಾಸರು. ಅದು ಬಂದು ಯಕ್ಷಣ ಬಂದು ನಮ್ಮ ಪರಂಪರೆಯಲ್ಲಿ ಬಂದು ವಾದಿರಾಜರ ತೀರ್ಥ ಪ್ರಬಂಧ. ಅದು ಒಂದು ಆ್ಯಕ್ಚುಲಿ ಒಂದು ಬೆಸ್ಟ್ ಟೂರ್ ಗೈಡ್ ಅಂದರೆ ಅದು. ನಮಗೆ ಬಂದು ಒಂದು ಮೂರ್ತಿ ಹೆಂಗಿದ್ದಾರೆ, ಅಲ್ಲಿ ತೀರ್ಥ ಏನದು, ಏನು ರೂಪ ನಾವು ಅನುಸಂಧಾನ ಹೆಂಗೆ ಮಾಡಬೇಕು, ಅಲ್ಲಿ ಹೋದರೆ ಏನು ಫಲ, ಎಲ್ಲ ವಿಷಯನೂ ಬಂದು ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ. ಕನ್ನಡ ತೀರ್ಥ ಪ್ರಬಂಧ ಅಂದರೆ ವಿಜಯದಾಸರು. ಅಷ್ಟು ಬಂದು ಒவ்வೊಂದು ಕ್ಷೇತ್ರ ಮೇಲೆ ತುಂಬ ರ್ಯಾರ್ ವಿಷಯಗಳು, ಅಪೂರ್ವವಾದ ಅಲ್ಲಿ ವಿಷಯಗಳನ್ನು ಬಂದು ವಿಜಯದಾಸರ ಸುಡಾದಿಗಳಲ್ಲಿ ಇದೆ. ನಾವು ನೋಡಿದ್ರೆ ಒಂದೆರಡು ಕೂಡ ತೀರ್ಥಕ್ಷೇತ್ರಗಳ ಮೇಲೆ, ರಾಮೇಶ್ವರ ಮೇಲೆ ಇದೆ, ಅಲ್ಲಿ ಒಂದು ನಾಂಗನೇರಿ ಮೇಲೆ ಇದೆ. ಅಂತ மாதிரி ಒவ்வೊಂದು ದೇವರ ಮೇಲೂ ಸುಡಾದಿಗಳು ಮಾಡಿದ್ದಾರೆ ವಿಜಯದಾಸರು, ತುಂಬ ಮಾಡಿದ್ದಾರೆ. ನಾನು ವಿಜಯದಾಸರ ಸುಡಾದಿ ಮಾತ್ರವೇ ಒಂದು ಪುಸ್ತಕ ಇದೆ.
ನೀವು ಬಂದವರು ಜಗನ್ನಾಥ ಕೇಶವ ಪುಸ್ತಕದ ನಡೆಸ್ತಾನೆ 40 ಸುಳಾದಿ ಇದೆ ಅದು. ನಾವು ಸುಬ್ರಹ್ಮಣ್ಯ ದೇವರ ಮೇಲೆ ಸುಳಾದಿಂದ ಅದು ಇದ್ದರೆ ನಂಗೆ ನಾವು ನೋಡಿದ್ದೇವೆ ನೋಡಿ ಅದು ತೀರ್ಥ ಪ್ರಬಂಧಂ ಕೂಡ ಕನ್ನಡ ಎಲ್ಸಿಕೊಡು ಆಲೆ ಇದು ಬಂದು ನಾವೀಗ ಧನ್ವಂತರಿ ಸುಡಾದಿ ನಮ್ಮ ಮೊದಲ ಪದ್ಯ ಹೇಳ್ರಿ ಹೇಳಿದ ಮೇಲೆ ಅದಲ್ಲಿರೋ ಒவ்வೊಂದು ಶಬ್ದಕ್ಕೆ ಅರ್ಥ ಏನು ವಿಷಯ ಅಂತ ನೋಡ್ತಾ ಹೋಗೋಣ. ತಾಯಿ ಬೋಧನೆ ಬಂದು ಸಾಗಿದಂತೆ ನೋಡದೆ ನಮ್ಮನ್ನು ಪಾಲಿಪ ದೇವಾದಿಗಳಿಗೆ ಧರ್ಮಜ್ಞ ಗುಣ ಸಾಂದ್ರ ಶ್ರೇಯಸ್ಸು ಕೊಡುವನು ಭಜಕರಿಗೆ ಮಾಯಾ ಮಂತ್ರದಿಂದ ವಾಯುವಂತಿನ ನಿತ್ಯ ವಿಜಯ ವಿಠಲಯ್ಯ ಪ್ರಿಯನು ಕಾಣು ನಮಗೆ ಅನಾದಿರು ಕಳೆವ. ಈ ಒಂದು ಸುಳಾದಿ 6 ಪದ್ಯಗಳಿದೆ. 6 ಪದ್ಯಗಳಲ್ಲಿ ಮಾಡಿದ್ದಾರೆ. ಮೊದಲನೇ ಪದ್ಯ ನಾವೀಗ ನೋಡಿದ್ದೆವು. 6 ಪದ್ಯದಲ್ಲಿ ಬಂದು ಒவ்வೊಂದು ತಾಳ. ಒಂದು ಬಂದು ಧ್ರುವ ತಾಳದಲ್ಲಿ ಮೊದಲ ಪದ್ಯ, ಎರಡನೇದು ಬಂದು ಮಠ ತಾಳದಲ್ಲಿ, ಮೂರನೇದು ಬಂದು ದ್ರಿವಿಡ ತಾಳ ಅಂತ, ನಾಲ್ಕನೇದು ಬಂದು ಅಟತಾಳ, ಐದನೇದು ಬಂದು ಆದಿತಾಳ, ಆರನೇದು ಬಂದು ಜತೆ ತಾಳ ಅಂತ 6 ಪದ್ಯಗಳು ಕೊಟ್ಟಿದ್ದಾರೆ ಇವರು ವಿಜಯದಾಸರು. ಇದರಲ್ಲಿ ಮೊದಲ ಪದ್ಯ ನಾವು ಈಗ ನೋಡ್ತಾ ಇರೋದು ಬಂದು ಅದು ಧನ್ವಂತರಿ ದೇವರ ಮಹಿಮೆ ಏನು, ಧನ್ವಂತರಿ ದೇವರ ಆರಾಧನೆ ಮಾಡೋದ್ರಿಂದ ನಮಗೆ ಏನು ಫಲ ಆಗತ್ತೆ ಒಂದು. ಇನ್ನೊಂದು ಆ ಧನ್ವಂತರಿ ದೇವರ ಕಾರುಣ್ಯ ಏನು ಆ ವಿಷಯನ ಹೇಳ್ತಾರೆ. ಇನ್ನೊಂದು ಸನ್ವಂತರಿ ರೂಪಿ ಪರಮಾತ್ಮ ಅವನ ಸರ್ವೋತ್ತಮ ಹಂಗೆ ಎಂಬ ವಿಷಯಗಳನ್ನೆಲ್ಲ ನಮಗೆ ತಿಳಿಸ್ತಾ ಅವರು ಈ ವಿಷಯನ ಮೊದಲ ಪದ್ಯದಲ್ಲಿ. ಎರಡನೇ ಪದ್ಯದಲ್ಲಿ ನೋಡಿದರೆ ಆ ಧನ್ವಂತರಿ ರೂಪಿ ಪರಮಾತ್ಮನ ನಾಮವನ್ನು ಹೇಳೋದು ಅದರ ಮಹಿಮೆ ಆ ವಿಷಯವನ್ನು ಅದು ಹೇಳೋದೇ ಭಾಗ್ಯ ಎಂಬ ವಿಷಯವನ್ನು ಹೇಳುತ್ತಾ, ಮೂರನೇದಲ್ಲಿ ಬಂದು ಆ ಧನ್ವಂತರಿ ರೂಪಿ ಪರಮಾತ್ಮ ಯಾರು ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಅವರ ಅವತಾರವನ್ನು ಹೇಳಿದ್ದಾರೆ. ಆ ಧನ್ವಂತರಿ ರೂಪಿ ಪರಮಾತ್ಮ ಎಲ್ಲಿ ಅವತಾರ ಮಾಡಿದ್ದಾರೆ, ಅವರನ್ನು ಸ್ತೋತ್ರ ಮಾಡುವವರು ಯಾರು, ಅವರು ಎಲ್ಲಿದ್ದಾರೆ ಅಂದರೆ ಸಸಿಮಂಡಲದಲ್ಲಿ ಚಂದ್ರಮಂಡಲದಲ್ಲಿ ಧನ್ವಂತರಿ ರೂಪಿ ಪರಮಾತ್ಮ ಇದ್ದಾರೆ ಆ ವಿಷಯವನ್ನೆಲ್ಲ ಹೇಳುತ್ತಾ, 4ನೇ ಪದ್ಯದಲ್ಲಿ ರೂಪವರ್ಣನೆಯನ್ನು ಹೇಳಿದ್ದಾರೆ. ಏನೊಂದೇ ದೇವರ ನಾವು ಸ್ತೋತ್ರ ಮಾಡಿದರೆ ಹೃದಯದಿ ರೂಪವು, ವದನದಿ ನಾಮವು, ಉದರದಿ ನೈವೇದ್ಯವು, ಶಿರದಿ ಪದಜಲ ನಿರ್ಮಾಲ್ಯವ ಧರಿಸುತ್ತಾ ಫಲವಿದು ಬಾಳುವುದಕ್ಕೆ ಅಂತ ಜಗನ್ನಾಥದಾಸರು. ಏನೊಂದೇ ದೇವರು ನಾಮವನ್ನು ಹೇಳಿದರೂ ಕೂಡ ಹೃದಯದಿ ರೂಪವು, ಆ ರೂಪ ಚಿಂತನೆ ಮಾಡಿ ಹೃದಯ ಬರಬೇಕು, ವದನದಿ ನಾಮ ಇರಬೇಕು, ಇನ್ನೊಂದು ಅರ್ಥವನ್ನು ತಿಳಿಬೇಕು. ಅರ್ಥ ಅಂದರೆ ಏನೊಂದೇ ಭಗವಂತನ ರೂಪ ಚಿಂತನೆ ಮಾಡಿದರೂ ಆ ಭಗವಂತನ ರೂಪ ಏನು, ಹೇಗೆ ಅವರ ರೂಪ ಕೈಲಿ ಶಂಖಚಕ್ರ ಆಯುಧಗಳೇನು ಇಟ್ಟಿದ್ದಾರೆ, ಹೇಗೆ ಅವರ ರೂಪ ಸೌಂದರ್ಯ ಏನು ಈ ಚಿಂತನೆ. ಇನ್ನೊಂದು ಆ ಭಗವಂತನ ನಾಮಗಳು ಏನೇನು ಇದು ಎರಡನೇದು. ಮೂರನೇದು ಆ ಭಗವಂತನ ಮಾಡಿದ ಕಾರ್ಯಗಳೇನೇನು, ಆ ಭಗವಂತನ ಏನು ಗುಣಗಳನ್ನು ಪ್ರಕಟಣೆ ಮಾಡಿದ್ದಾನೆ ಇತ್ಯಾದಿ ವಿಷಯಗಳನ್ನು ನಾವು ಚಿಂತನೆ ಮಾಡಿದರೆ ಆಗ ನಮಗೆ ಅದು ಒಂದು ವಿಶೇಷವಾದ ಫಲನು. ಭಗವಂತ ನಾಮ ಸಂಕೀರ್ತನ ಅರ್ಥ ತಿಳಿಯದೆ ಬೇರೆ ಒಂದೇ ಚಿಂತನೆ ಮಾಡಿದ್ರೂ ಅದಕ್ಕೆ ಫಲ ಇದೆ. ಆದರೆ ಅದರಲ್ಲಿ ತಾರತಮ್ಯ ಇದೆ. ಅರ್ಥ ತಿಳಿದು ಮಾಡುವವರು ಇನ್ನೂ ಕೊಂಚ ಹೆಚ್ಚು ಪುಣ್ಯವನ್ನು ಪಡಿತಾರೆ. ಇನ್ನು ಅರ್ಥ ತಿಳಿದು ಹೇಳೋ ಸಮಯದಲ್ಲಿ ಆ ಭಗವಂತನ ಚಿಂತನೆ ಮಾಡ್ತಾ ರೂಪ ಚಿಂತನೆ ಮಾಡ್ತಾ ಆ ಅರ್ಥವನ್ನು ತಿಳಿದುಕೊಂಡು ಆಗ ಮಾಡಾಗ ಅದು ಇನ್ನೂ ಹೆಚ್ಚು ಪುಣ್ಯ ಇದೆ. ಆಗ ಹೇಳುವಂಥ ಕ್ರಮದಲ್ಲಿ ತಾರತಮ್ಯ ಇದೆ. ಯಾಗ ನಾವು ಅನೇಕ ರೀತಿಯಲ್ಲಿ ಹೇಳ್ತೇವೆ ಎಂಬುದರ ಆಮೇಲೆ 5ನೇ ಪದ್ಯದಲ್ಲಿ ಯಾವಾಗೆಲ್ಲ ಧನ್ವಂತರಿ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಇದನ್ನು ಬಂದು ಕಪಿಲ ಸುಳಾದಲ್ಲಿ ಮಾಡಿದ್ದಾರೆ. ಕಪಿಲ ಸುಳಾದಲ್ಲಿ ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲಿ ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗವೆಲ್ಲ ಯಾವ ಕಾಲದಲ್ಲಿ ಧನ್ವಂತರಿ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು. ಇನ್ನೊಂದು 6ನೇ ಪದ್ಯದಲ್ಲಿ ಅವರ ಮಂತ್ರವನ್ನು ಹೇಳಿದ್ದಾರೆ. ರಹಸ್ಯವಾಗಿ ಧನ್ವಂತರಿ ರೂಪಿ ಪರಮಾತ್ಮನ ಮಂತ್ರ ಈ ಕ್ರಮದಲ್ಲಿ ಬಂದು ಈ ಧನ್ವಂತರಿ ಸುಳಾದಿನ ವಿಜಯದಾಸರು ಮಾಡಿಕೊಟ್ಟಿದ್ದಾರೆ.
ಈ ಧನ್ವಂತರಿ ಅಂತ ಕೇಳಿದರೆ ನಮಗೆ ಬಂದು ಆಯುರ್ವೇದ ಶಾಸ್ತ್ರಕ್ಕೆ ನಿಯಾಮಕ ಧನ್ವಂತರಿ ರೂಪಿ ಪರಮಾತ್ಮ. ಆಯುರ್ವೇದ ಶಾಸ್ತ್ರವನ್ನು ನಮಗಾಗಿ ಕೊಟ್ಟದ್ದು ಯಾರು ಅಂದರೆ ಧನ್ವಂತರಿ ರೂಪಿ ಪರಮಾತ್ಮ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಧನ್ವಂತರಿ ಸಾಕ್ಷಾತ್ ಪರಮಾತ್ಮ ಶ್ರೀಮನ್ ನಾರಾಯಣನೇ ಅಂಗಂಬ ವಿಷಯವನ್ನು ತಿಳಿಯುತ್ತೇವೆ. ಇನ್ನೊಂದು ಏನು ಅಂದರೆ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ, ಆಚಾರ್ಯರು ಮಾಡಿದ 37 ಗ್ರಂಥಗಳಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ 4 ಅಧ್ಯಾಯಗಳಿದೆ. ಅದರಲ್ಲಿ ಮೊದಲ ಅಧ್ಯಾಯದಲ್ಲಿ ವಿಶೇಷವಾಗಿ ಮಹಾಮಂತ್ರಗಳನ್ನು ಹೇಳಿದ್ದಾರೆ. ಆಚಾರ್ಯರು ಬೇರೆ ಬೇರೆ ಮಹಾಮಂತ್ರಗಳನ್ನು ಹೇಳಿದ್ದಾರೆ. ಅದೇ ಮುಖ್ಯವಾಗಿ ಈ ಧನ್ವಂತರಿ ರೂಪಿ ಪರಮಾತ್ಮನ ರೂಪ ಚಿಂತನೆ ಧ್ಯಾನ ಹೆಂಗೆ ಮಾಡಬೇಕು, ಮಂತ್ರವನ್ನು ಹೇಳಿ ಧ್ಯಾನ ಶ್ಲೋಕವನ್ನು ಹೇಳಿ ಆ ಧನ್ವಂತರಿ ರೂಪಿ ಪರಮಾತ್ಮನ ಮಂತ್ರವನ್ನು ಹೇಳಿದ್ದಾರೆ ಆಚಾರ್ಯರು. ಇಲ್ಲಿ ವಿಜಯದಾಸರು ಅದನ್ನೇ ನಮಗೆ ತೆಗೆದು ಆ ವಿಷಯಗಳನ್ನು ಎಸೆನ್ಸ್ ಆಗಿ ತೆಗೆದು ಆ ಧ್ಯಾನದಲ್ಲಿ ಭಗವಂತನ ಧನ್ವಂತರಿ ರೂಪಿ ಪರಮಾತ್ಮನ ಚಿಂತನೆಯನ್ನು ನಮಗೆ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಆ ವಿಷಯವನ್ನೇ ಇಲ್ಲಿ ಹೇಳಿದ್ದಾರೆ. ನಾವು ಮುಂದೆ ನೋಡೋಣ, ಅದೆಲ್ಲ ಇಲ್ಲ ನೋಡ್ಬೋದು. ಇನ್ನೊಂದು ಧನ್ವಂತರಿ ರೂಪಿ ಪರಮಾತ್ಮನ ಚಿಂತನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ, ಅಜ್ಞಾನಗಳು ಪರಿಹಾರ ಆಗುತ್ತೆ. ಆ ವಿಷಯವನ್ನು ಹೇಳ್ತಾರೆ. ಯಾತಕ್ಕೆ ವ್ಯಾಧಿಗಳು ಪರಿಹಾರ ಆಗುತ್ತೆ. ವ್ಯಾಧಿಗಳು ಅಂದರೆ ಈ ಇಹಲೋಕದಲ್ಲಿ ದೈಹಿಕ ನಮ್ಮ ದೇಹದಲ್ಲಿ ಇರುವಂಥ ವ್ಯಾಧಿಗಳು ಪರಿಹಾರ. ಇನ್ನೊಂದು ಭವರೋಗ ಮತ್ತು ಪುನರಪಿ ಜನನ ಪುನರಪಿ ಮರಣ, ಈ ಒಂದು ಭವರೋಗ ಮತ್ತು ಹುಟ್ಟೋದು ಸಾಯೋ ಮತ್ತು ಬೇರೆ ಬೇರೆ ಜನ್ಮಗಳನ್ನು ತೆಗೆಯ ಭವರೋಗವನ್ನು ಪರಿಹಾರ ಮಾಡ್ತಾ ಇದ್ದಾನೆ ಧನ್ವಂತರಿ. ಸೊ 2 ರೋಗ, ಒಂದು ಈ ದೈಹಿಕ ರೋಗಗಳು, ದೈಹಿಕ ರೋಗನೇ 2 ಹೇಳ್ಬೋದು. ಒಂದು ಫಿಸಿಕಲಿ ಬರೋ ರೋಗಗಳು, ಇನ್ನೊಂದು ಮೆಂಟಲಿ ಬರೋ ರೋಗಗಳು, ಮಾನಸಿಕ ರೋಗ. ಅದಾವುದು ನಮಗೆ ಬರೋ ಟೆನ್ಷನ್, ವಿಚಾರ, ಕೋಪ, ತಾಪಗಳು, ಇದೆಲ್ಲ ನಮಗೆ ಮನಸ್ಸಿನಲ್ಲಿ ಬರೋ ವಿಚಾರಗಳು ಒಂದು ರೋಗ. ಅದು ಈ ಸೈಕಾಟ್ರಿಸ್ಟ್ಗಳ ಓದ್ತೇವಲ್ಲ ಆ ರೋಗಗಳು. ಇನ್ನೊಂದು ದೈಹಿಕ ದೇಹದಲ್ಲಿ ಬರೋ ಇಂದ್ರಿಯಗಳಲ್ಲಿ ಬರೋ ರೋಗಗಳು. ಇನ್ನೊಂದು ಭವರೋಗ, ಅದು ದೊಡ್ಡ ರೋಗ. ಮತ್ತು ಹುಟ್ಟುತ್ತೇವಲ್ಲ, ಇದೆಲ್ಲ ಅದಕ್ಕೆ ಕಾರಣ ಏನು ಅಂದರೆ ಪಾಪಗಳು. ಧನ್ವಂತರಿ ಪರಮಾತ್ಮನ ಚಿಂತನೆಯಿಂದ ಏನಾಗುತ್ತೆ ಅಂದರೆ ರೂಟ್ ಔಟ್, ಏನಂದರೆ ಏನು ರೂಟ್ ಕಾಸು ಅದನ್ನು ಪರಿಹಾರ ಮಾಡ್ತಾರಂತೆ. ಈಗ ನಮಗೆ ಮಾಡೋ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ ವ್ಯಾಧಿಯ ಈ ಇಂಜೆಕ್ಷನ್, ಜ್ವರ ಬಂದರೆ ಜ್ವರಕ್ಕೆ ಟೆಂಪ್ರರಿ ಇಂಜೆಕ್ಷನ್, ಕಾಲು ನೋವು ಅಂದರೆ ನೋವು ಪೈನ್ ಕಿಲ್ಲರ್ ಕೊಟ್ಟು ಪೈನ್ ಒಳಗಿರುತ್ತೆ, ಅದು ಬ್ರೈನಿಗೆ ಸಿಗ್ನಲ್ ಹೋಲಾಗ ಅದು ಸ್ಟಾಪ್ ಮಾಡಿ ಇಡುತ್ತೆ ಅಷ್ಟೇ, ಪೈನ್ ಕಿಲ್ಲರ್ ಮಾಡೋ ಕೆಲಸ. ಇದೆಲ್ಲ ಟೆಂಪ್ರರಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು. ಈಗ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಏನಂದರೆ ಈ ವ್ಯಾಧಿಯೇ ಬರಬಾರದು. ಅದಕ್ಕೇನು ಕಾರಣ? ವ್ಯಾಧಿಯ ಮೂಲ ಕಾರಣ ಜನ್ಮಾಂತರ ಪಾಪಗಳು. ಧನ್ವಂತರಿ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ನಮಗೆ ಬರುವಂಥ ವ್ಯಾಧಿಗಳಿಗೆ ಏನು ಪಾಪಗಳು, ಆ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಧನ್ವಂತರಿ. ಈ ವಿಷಯವನ್ನೆಲ್ಲ ಕೂಡ ಇಲ್ಲಿ ನಾವು ತಿಳಿಯುತ್ತೇವೆ. ಇಲ್ಲಿ ಮೊದಲ ಪದ್ಯದಲ್ಲಿ ಹೇಳ್ತಾರೆ, ಆಯುರ್ವೃದ್ಧಿಯಾಗುವುದು, ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಗುವುದು, ಮಾಯ ಹಿಂದಾಗುವುದು, ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ, ನಾಯಿ ಮೊದಲಾದ ಕುಸಿದ ದೇಹ ನಿಕಾಯವಾದತ್ತು ದುಷ್ಕರ್ಮದಿಂದ. ಇದರಲ್ಲಿ ನೋಡೋಣ, ಆಯು ವೃದ್ಧಿಯಾಗುವುದು ಒಂದು ಈ ಧನ್ವಂತರಿ ಪರಮಾತ್ಮನ ಚಿಂತನೆಯಿಂದ ಏನಾಗುತ್ತೆ ಅಂದರೆ ಆಯುಸ್ಸು ವೃದ್ಧಿ ಆಗತ್ತೆ. ಆಯುಸ್ಸು ವೃದ್ಧಿ ಆಗತ್ತೆ ಅಂದರೆ ಏನು? ಆಗ ಬಂದು ಧನ್ವಂತರಿ ನಾವು ಈ ಪರಮಾತ್ಮನ ಚಿಂತನೆ ಮಾಡಿದರೆ 1000 ವರ್ಷ ಆಯತ್ತಾಗತ್ತೆ. ಅದನ್ನೆಲ್ಲ ಕಳೆಯೋದ್ರಲ್ಲಿ 120 ವರ್ಷ ಮ್ಯಾಕ್ಸಿಮಮ್ ಅಂತ. ಆಗ ಏನು ಅಂದರೆ ಆಯುಳು ವೃದ್ಧಿಯಾಗುವುದು ಅಂತ ಏನಂದರೆ ಅಪಮೃತ್ಯು ಪರಿಹಾರವಾಗತ್ತೆ. ಅದು ಆಕ್ಸಿಡೆಂಟ್ಲಿ, ಏನೋ ಒಂದು ಬೆಂಕಿಯಲ್ಲಿ, ಏನೋ ಒಂದು ಕಳ್ಳತನದಲ್ಲಿ, ಇಂಥ ಮಾರಿ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಣ್ಣ ವಯಸ್ಸಲ್ಲಿ ಹೋಗೋದು ಇತ್ಯಾದಿ ಅಪಮೃತ್ಯುಗಳು ಬರೋದಿಲ್ಲ. ಆಯುರ್ ವೃದ್ಧಿಯಾಗುವುದು ಒಂದು ವಿಷಯ ವಿಶೇಷವಾಗಿ ಹೇಳಿದ್ದಾರೆ. ಅಪಮೃತ್ಯು ಪರಿಹಾರ ಆಗುತ್ತೆ. ಆಗ ಪೂರ್ಣ ಆಯುಸ್ಸಾಗುತ್ತೆ. ಪೂರ್ಣ ಆಯುಸ್ಸು ಅಂದರೆ ಇರುವಂಥ ಕ್ಷಣವರಿಗೆ ದೇಹ ಆರೋಗ್ಯದಿಂದ ಇರುವಂಥ ಆಯುಸ್ಸು, ಅದು ಪೂರ್ಣ ಆಯುಸ್ಸು. ರಾಯರ ಸ್ತೋತ್ರದಲ್ಲಿ ಪೂರ್ಣ ಆಯುವು ಪೂರ್ಣ ಸಂಪತ್ತಿಗೆ ಸ್ತೋತ್ರಸ್ಯಾದ್ಯ ಜಪಾತ್ಮವೇತು ಅಂತ ಹೇಳ್ತೇವೆ. ಪೂರ್ಣ ಆಯುಸ್ಸನ್ನು ಕೊಡ್ತಾರೆ. ಆಯುರ್ ವೃದ್ಧಿಯಾಗುವುದು, ಶ್ರೇಯಸ್ಸು ಬರುವುದು. ಶ್ರೇಯಸ್ಸು ಅಂದರೆ ಏನು? ತಮಿಳಿ ಪುಗಳ್. ಶ್ರೇಯಸ್ಸು ಕೊಡ್ತಾನೆ, ಆಯುಸ್ಸನ್ನು ಕೊಡ್ತಾನೆ. ಇರೋ ಕಾಲವಂತೆ ಒಳ್ಳೆ ಶ್ರೇಯಸ್ಸನ್ನು ಕೂಡ ಕೊಟ್ಟಿದ್ದಾನೆ ನಮಗೆ. ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಗುವುದು. ಈ ಕಾಯ ಅಂದರೆ ದೇಹ. ಈ ಕಾಯ ಏನಾಗಿದೆ ಅಂದರೆ ಮಲವಾಗಿದೆ. ಇವತ್ತು ಮಲ ಅಂದರೆ ಏನು? ಅಶುದ್ಧವಾಗಿದಂತೆ. ಈ ಕಾಯ ಅಶುದ್ಧವಾಗಿದೆ ಅಂತ ವ್ಯಾಧಿಗಳಿದೆ. ಈ ಇವರು 2 ಅರ್ಥದಲ್ಲಿ ಹೇಳ್ತಾರೆ. ಒಂದು ದೈಹಿಕ ದೇಹದಲ್ಲಿ ಫಿಸಿಕಲಿ ನಮಗಿರುವಂಥ ಮಲ, ಅದು ಥರ ಕ್ರಿಮಿ ಇನ್ಫೆಕ್ಷನ್ಸ್ ಇತ್ಯಾದಿ ವ್ಯಾಧಿಗಳು. ಇನ್ನೊಂದು ಈ ಕಾಯ ಮಲವಾಗಿದೆ. ಯಾತಕ್ಕೆ ಅಂದರೆ ಪಾಪಗಳಿಂದ. ಇದು ನಿರ್ಮಲವಾಗಬೇಕು ಅಂದರೆ ಕಾಯ ನಿರ್ಮಲಿನ ಕಾರಣವಾಗುವುದು. ಇದು ನಿರ್ಮಲ ಆಗಬೇಕು ಅಂದರೆ ಏನು ಬೇಕು? ಅದಕ್ಕೆ ಕಾರಣ ಏನು? ಪಾಪಗಳು ಪರಿಹಾರ ಆಗಬೇಕು. ಆಗ ಈ ದೇಹದಲ್ಲಿದ್ದರೆ ನಮ್ಮಲ್ಲಿರುವಂತಹ ಪಾಪಗಳನ್ನು ಪರಿಹಾರ ಮಾಡಿ, ಈ ದೇಹವನ್ನು ಮಲವಾಗಿ ಮಾಡುವಂಥ ಪಾಪಗಳನ್ನು ಪರಿಹಾರ ಮಾಡೋದರಿಂದ
ಅದರಿಂದ ಏನಾಗುತ್ತೆ, ನಮ್ಮ ಕಾಯ ನಿರ್ಮಲ ಆಗಲಕ್ಕೆ ಏನು ಕಾರಣವೋ ಅದು ಆಗುವುದು, ಅதாவது ಪಾಪಗಳು ಪರಿಹಾರ ಆಗುವುದು ಎಂಬ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಮಾಯಾ ಹಿಂದಾಗುವುದು, ಇಲ್ಲಿ ಮಾಯಾ ಅಂತ ಹೇಳೋದು ಭಗವಂತನ ಇಚ್ಛೆ, ಮೋಹಕ ಶಕ್ತಿ. ಭಗವಂತನ ಇಚ್ಛೆಯಿಂದ ಅಂದರೆ ಮಾಯಾ, ಭಗವಂತನ ದುರ್ಗಾದೇವಿ ಮಾಯಾದೇವಿ ಅಂತ ಹೆಸರು, ಭಗವಂತನ ಲಕ್ಷ್ಮಿಯ ಮಾಯಾದೇವಿ ಅಂತ ಹೆಸರು, ವಾಸುದೇವನ ಪತ್ನಿ ಹೆಸರು ಮಾಯಾಪತಿ ವಾಸುದೇವ ಅಂತ ಹೆಸರು. ಮಾಯಾ ಅಂದರೆ ಈ ನಮ್ಮಲ್ಲಿ ಮೋಹವನ್ನು ಉಂಟು ಮಾಡ್ತಾಳೆ. ಈ ಒಂದು ಜಗತ್ತಲ್ಲಿ ಹುಟ್ಟುವಾಗಲೇ ನಮಗೆ ನಮ್ಮ ಮೋಹವಲ್ಲಿಂದರೆ ನಮ್ಮನ್ನು ಬಂಧದಲ್ಲಿ ಕೂಡಿಸಿ ನಮ್ಮನ್ನು ಅಟ್ಯಾಚ್ಮೆಂಟ್ ಕೊಟ್ಟು ಮೋಹದಲ್ಲಿ ಇಡ್ತಾನೆ ಭಗವಂತ. ಆ ಮಾಯ ಹಿಂದಾಗುವುದು, ಈ ಮಾಯವನ್ನು ಕಡೆಯಲಿಕ್ಕೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಇದು ಮೋಹದಲ್ಲಿ ನಾವು ಬಿದ್ದಿದ್ದೇವೋ, ಇದನ್ನು ನೋಡಿ ನಮಗೆ ಶಾಶ್ವತ ಅಂತ ತಪ್ಪು ತಿಳ್ಕೊಂಡಿದ್ದೇವೋ, ಆ ಮೋಹ ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಪರಿಹಾರ ಆಗುತ್ತೆ. ಮಾಯಾ ಹಿಂದಾಗುವುದು ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ ಅಂತ ಹೇಳಿದರು. ನಾನಾ ರೋಗಗಳು, ನಾನಾ ರೀತಿಯಿಂದ ನಮಗೆ ಬರುವಂಥ ರೋಗಗಳು ಏನಾಗತ್ತೋ ಅದು ಎದ್ದು ಬರ್ತಾ ನಾ ಹೇಳಿದ್ದೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ, ವ್ಯಾಧಿರೂಪೇಣ ಬಾಧತೆ. ಹೆಂಗೆ ಉಪಾದ ಮಾಡುತ್ತೆ ಅಂದರೆ, ಪೂರ್ವಜನ್ಮ ಕೃತಂ ಪಾಪಂ, ಪೂರ್ವಜನ್ಮದಲ್ಲಿ ನಾವು ಮಾಡಿದ ಪಾಪಗಳು ವ್ಯಾಧಿ ರೂಪದಲ್ಲಿ ಬರ್ತಾ ಇದೆ. ಆ ವ್ಯಾಧಿ ರೂಪಗಳು ಅದೇನಾಗುತ್ತೆ, ರೂಟ್ ಕಾಸ್ ಏನು ವ್ಯಾಧಿಗಳಿಗೆ ಅಂದರೆ ನಾನಾ ರೋಗದ ಬೀಜ ಅಂತ ಹೇಳಿದ್ರು. ಬೀಜ ಅಂದರೆ ಇದು ಬೀಜ ಏನು ವ್ಯಾಧಿಗೆ, ನಾನಾ ರೋಗಗಳಿಗೆ ಬೀಜ ಏನು. ನಾವೇನು ಎಣಿಸ್ತೇವೋ, ನಮಗೆ ಶುಗರ್ ಬಂದಿದೆ ಅಂದರೆ ಹೆರಿಡಿಟಿ, ನಮ್ಮ ಅಪ್ಪನಿಗೆ ಇತ್ತು ತಾತನಿಗೆ ಇತ್ತು, ಅದು ಬೀಜ ಅಂತ ನೆನೆಸಿದ್ದೇವೆ. ಇಲ್ಲಿಗ ನಾವು ಒಂದು ಆಯಿಲ್ ತೊಗೊಂತಾನೆ, ಅದು ತೊಗೊಂತಾನೆ, ಅದರಿಂದ ನನಗೆ ಕೊಲೆಸ್ಟ್ರಾಲ್ ಬಂದಿದೆ. ಇಲ್ಲಿ ನಾನಾ ರೋಗದ ಬೀಜ ಏನಾದರೆ ಅದು ಪಾಪಗಳು. ಧನ್ವ ಅಂತ ಹೇಳಿದರೆ ಪಾಪಗಳನ್ನು ಪರಿಹಾರ ಮಾಡುವಂಥವ ಧನ್ವಂತರಿ. ಧನ್ವ ಅಂದರೆ ಪಾಪಗಳು, ಆ ಪಾಪಗಳನ್ನು ಪರಿಹಾರ ಮಾಡುವವ ಧನ್ವಂತರಿ. ಆ ಪಾಪಗಳ ನಿಮಿತ್ತವಾಗಿ ನಮಗೆ ರೋಗಗಳು ಬರ್ತಾ ಇದೆ, ಅದು ಬೇಯಿಸಿ ಕಳೆಯುವುದು ಅಂತ ಹೇಳಿದರೆ ಅದನ್ನು ನಾಶ ಮಾಡೋದು. ಅದು ಏನಂದರೆ ಆ ಬೀಜ, ರೋಗಗಳಿಗೆ ಏನು ಬೀಜವೋ ಆ ಬೀಜಗಳನ್ನು ನಾಶ ಮಾಡುತ್ತಾನೆ. ಯಾವ ರೀತಿಯಲ್ಲಿ ಮಾಡ್ತಾನೆ ಅಂದರೆ ವೇಗದಿಂದ, ವೇಗವಾಗಿ ಮಾಡ್ತಾನೆ ಭಗವಂತ ಧನ್ವಂತರಿ. ಆಗ ಈತ ನಮಸ್ಕಾರ ಮಾಡಿದ ಧನ್ವಂತರಿ ಸುಡಾದಿ ವ್ಯಾಧಿ அடுத்த ವರ್ಷ ಸರಿಯಾಯಿತು ಅಂದರೆ ಅದಕ್ಕೆ ಮುಂಚೆ ನಮಗೆ ವ್ಯಾಧಿ ನಮ್ಮನ್ನು ಕೊಂದು ಬಿಡುತ್ತೆ. ಹಾಗಿಲ್ಲ, ಧನ್ವಂತರಿ ರೂಪಿ ಪರಮಾತ್ಮನ ಚಿಂತನೆ ಮಾಡಿದರೆ ಎಷ್ಟಿದ್ರೆ ಆ ರೂಪ ಬೀಜವನ್ನೇ ಏನಂದರೆ ಪಾಪಗಳನ್ನೇ, ವ್ಯಾಧಿಗಳಿಗೆ ಕಾರಣವಾದ ಪಾಪಗಳನ್ನು ಏನು ಮಾಡ್ತಾನೆ, ಬೇಯಿಸಿ ಕಳೆಯುವುದು, ನಾಶವನ್ನು ಬೇಯಿಸಿ ನಾಶವನ್ನು ಮಾಡ್ತಾನೆ. ನಾಶ ಮಾಡಿ ಅದನ್ನು ಕಳೆಯುತ್ತಾನೆ, ವ್ಯಾಧಿಗಳನ್ನು ಕಳೆಯುತ್ತಾನೆ. ಹೇಗೆ ಮಾಡ್ತಾನೆ, ಬೇಗದಿಂದ ಅದನ್ನು ಪರಿಹಾರ ಮಾಡ್ತಾನೆ. ಈಗ ಏನಂತ ಹೇಳ್ತಾರೆ, ನೀ ಕಾಯವಾದದ್ದು ದುಷ್ಕರ್ಮದಿಂದ. ಇಲ್ಲಿ ಹೇಳ್ತಾರೆ ಮುಂದೆ, ಕ್ರಿಯಮಾನ ಸಂಚಿತ ನಾಯಿ ಮೊದಲಾದ ಕುಸಿದ ದೇಹ, ನಾಯಿ ಮೊದಲಾದ ಕುಸಿದ ದೇಹ ನೀ ಕಾಯವಾದದ್ದು ದುಷ್ಕರ್ಮದಿಂದ. ನಮಗೆ ನಾಯಿ ಮೊದಲಾದ ದೇಹಗಳು ಬರ್ತಾ ಇದೆ. ಹೌದು, ಕುಸಿದ ದೇಹ ಅಂತ ಹೇಳಿದರೆ ತುಂಬ ಹೀನಮಾನ ಪೆರವಿ ಅಂತ ಹೇಳ್ತೇವಲ್ಲ, ಅಂಥ ಮಾರಿ ತುಂಬ ಕಲಹಣೆ ಒಂದು ಜನ್ಮಗಳು. ಅಂಥ ಒಂದು ದೇಹದಲ್ಲಿ ಯೋನಿಯಲ್ಲಿ ಹುಟ್ಟುವಂಥ ಏನು ಯೋನಿ ಅಂದರೆ ನಾಯಿಯನ್ನು ಉದಾಹರಣವಾಗಿ. ಈಗ ನಾಯಿನಂತ ನಾವು ಬೆಸ್ಟ್ ಹತ್ತಲಿಕ್ಕೆ ಕೂತಿರ್ತೇವೆ, ನಾಯಿ ತಿಂದಿದ್ರೆ ದೊಡ್ಡ ಹಣವಂತರು ತಿಳಿಸು, ಅದನ್ನು ಎಷ್ಟು ಕಾಸ್ಟ್ಲಿಯೋ ಆ ನಾಯಿನ ಕುರಿತು ಅವರು ಸ್ಟೇಟಸ್ ಇತ್ತು, ತುಂಬ ಆಗುತ್ತಾ ಇದೆ. ಆದರೆ ನಾಯಿ ಒಂದು ಅಷ್ಟು ಕಲಹಣ ಒಂದು ಜನ್ಮ ನೋಡಿ. ನಾಯಿನ ಸ್ಪರ್ಶ ಮಾಡಿದರೆ ಮೈಲಿಗೆ, ನಾಯಿ ನುಗ್ಗಿ ಹೋದರೆ ಆ ಒಂದು ಅನ್ನ ಪದಾರ್ಥಗಳು ಮೈಲಿಗೆ ಅಂತ ಹೇಳಿದ್ದಾರೆ. ಅಂಥ ನಾಯಿಯಂಥ ಜನ್ಮಗಳು ಅಂತಲೇ ಏಸು ಕಾಯಂಗಲ ಕಳೆದು 84 ಲಕ್ಷ ಜೀವರಾಶಿಯಿಂದ ದಾಟಿ ಬಂದ ಈ ಶರೀರ. ಆಗ 84 ಲಕ್ಷ ಯೋನಿಗಳಲ್ಲಿ ಮತ್ತು ಹುಟ್ಟಿ ಒಂದು ಜನ್ಮ ದುರ್ಲಭಂ ಮಾನುಷಂ ಜನ್ಮ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಅದೇ ದುರ್ಲಭಂ ಮಾನುಷಂ ಜನ್ಮ, ಅದೇ ಪ್ರಹ್ಲಾದರಾಜರು ಹೇಳಿದನವೇ ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು. ಅದರಿಂದ ಈ ನಾಯಿ ಮೊದಲಾದ ಕುಸಿದ ದೇಹ ಈ ಕಾಯವಾದದ್ದು ನಮಗೆ ಬಂದಿತ್ತು. ಯಾತಕ ಬಂದಿತ್ತು ನಮಗೆ? ದುಷ್ಕರ್ಮದಿಂದ, ನಾವು ಮಾಡಿದ ದುಷ್ಕರ್ಮಗಳಿಂದ ಬಂದಿವೆ. ಇಂಥಗಳೇನೆ ಕ್ರಿಯಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯಸಾಗರದೋಡು ಬಿದ್ದು ಬಡಲಿ. ನಾವು ಮಾಡಿದ ಕರ್ಮಗಳು ಎಂಥ ಕರ್ಮಗಳು? ಸಂಚಿತ, ಹಿಂದೆ ಮಾಡಿದ ಕರ್ಮಗಳಿಂದ ಆ ಕರ್ಮಗಳಿಗೆ ಫಲವಾಗಿ ಸಂಚಿತ ಕರ್ಮಗಳು, ಸಂಚಿತ ಆಗಾಮಿ, ನಾವು ಹಿಂದೆ ಮಾಡಿದ ಕರ್ಮಗಳು, ಮುಂದೆ ಮಾಡುವ ಕರ್ಮಗಳು,
ಈಗ ಇಂಥ ಮಾಡಿದ ಕರ್ಮಗಳೇ ನಮಗೇನು ಬರ್ತಾ ಇದೆ, ಫಲಗಳಾಗಿ ಬರ್ತಾ ಇದೆ. ಅದು ಮಾಡಿದ ಕರ್ಮಗಳು ಎಂಥ ಮಾಡೋಗಳು, ದುಷ್ಕರ್ಮಗಳನ್ನು ಮಾಡಿದ್ದರೆ ನಾವೇನು ಮಾಡ್ತೇವೆ, ನಾಯಿ ಮೊದಲಾದ ಕುಸಿದ ದೇಹ ಅದು ನಮಗೆ ಬರ್ತಾ ಇಲ್ಲ. ಅಂದರೆ ಧನ್ವಂತರಿಗೂ ಪರಮಾತ್ಮನ ಚಿಂತನೆಯಿಂದ ಏನೆಲ್ಲ ಪರಿಹಾರ ಆಗುತ್ತೆ ಎಂಬ ಅದಕ್ಕೆಲ್ಲ ಹೇಳ್ತಾರೆ. ನಾಯಿ ಮೊದಲಾದ ಕುಸಿದ ದೇಹ, ಇಂಥ ದೇಹಗಳು ನಮಗೆ ಬರೋದಿಲ್ಲ. ಒಂದು ಇನ್ನೊಂದು, ಹಿಂದೆ ಮಾಡಿದ ಕರ್ಮಗಳಿಂದ ಭರಿತವಾಗಿದ್ದ, ನಮಗೆ ಹಿಂದೆ ಮಾಡಿದ ಕರ್ಮಗಳಿಂದ ನಮಗೆ ಬಂದ ಭರಿತವಾಗಿ ತುಂಬಿಕೊಂಡಿರುವ ನಮ್ಮ ದುಃಖಗಳು, ಭರಿತವಾಗಿದ್ದ ಈ ಒಂದು ದುಃಖ ಹೇಯ ಸಾಗರದೋಡು, ಹೇಯ ಸಾಗರದೋಡು ಬಿದ್ದು ಬರಲಿ. ಅಂದರೆ ಹೇಯ ಸಾಗರ ಅಂದರೆ ಸಂಸಾರ ಸಾಗರ. ಈ ಸಂಸಾರ ಸಾಗರದಲ್ಲಿ ಬಿದ್ದು ಬಳಲಿ, ನಾವು ಬಿದ್ದು ಕಷ್ಟಪಡ್ತಾ ಇದ್ದೆವು. ಯಾತಕ್ಕೆ ಕಷ್ಟಪಡ್ತಾ ಇದ್ದೆವು, ಹಿಂದೆ ಮಾಡಿದ ಆ ಒಂದು ಜನ್ಮಗಳಲ್ಲಿ ಮಾಡಿದ ದುಷ್ಕರ್ಮಗಳು, ಆ ಸಂಚಿತ ಕರ್ಮಗಳು, ಎಲ್ಲ ಕರ್ಮಗಳಿಂದ ಈ ಸಂಸಾರ ಸಾಗರದಲ್ಲಿ ಬಿದ್ದು, ಅದರಲ್ಲಿ ದುಃಖದಲ್ಲಿ ಬಿದ್ದು ಕಷ್ಟಪಡ್ತಾ ಇದ್ದೇವಲ್ಲ, ಇತ್ಯಾದಿಗಳು. ಬಿದ್ದು ಬಡಲಿ, ಅದರಿಂದ ಏನಾಗುತ್ತೆ, ಸಂಸಾರ ಸಾಗರದಲ್ಲಿ ಬಂದು ಬಿದ್ದಿದ್ದೆವು, ದುಃಖವನ್ನು ಪಡ್ತಾ ಇದ್ದೆವು. ಅದರಲ್ಲಿ ಇನ್ನೇನು ಪಡ್ತಾ ಇದ್ದೆವು, ನೋಯಿಸಿಕೊಂಡು. ದುಃಖದಲ್ಲಿ ಇನ್ನೇನಾಗುತ್ತೆ, ಮುಖ್ಯವಾಗಿ ಏನು ದುಃಖ ಅಂದರೆ ನೋಯಿಸಿಕೊಂಡು, ಮೈಯಲ್ಲಿ ವ್ಯಾಧಿಗಳನ್ನು ಪಡೆದುಕೊಂಡು ನೆಲೆ ಕಾಣದೆ, ನಿನಗೇನು ದಾರಿ ಇಲ್ಲದೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ನೆಲೆ ಕಾಣದೆ ನಾವು ಇದ್ದಾಗ ಏನು ಮಾಡಿದ್ದೆವು, ಹಿಂದೆ ಮಾಡಿದ ಕರ್ಮಗಳಿಂದ ನಾಯಿ ಮೊದಲಾದ ಕುಸಿದ ದೇಹದೆಲ್ಲ ಇದ್ದು, ಮತ್ತು ಈ ಸಂಸಾರ ಸಾಗರದಲ್ಲಿ ಬಂದು ಬಿದ್ದು, ಈ ಸಂಸಾರ ಸಾಗರದಲ್ಲಿ ದುಃಖವನ್ನು ಪಡೆದು ಮತ್ತೇನು ಮಾಡ್ತೇವೆ, ನೋಯಿಸಿಕೊಂಡು ನೆಲೆ ಕಾಣದೆ, ಮುಂದೆ ಏನು ದಾರಿ ಎಂದು ಗೊತ್ತಿಲ್ಲ. ಧಾರಣೆಯೋಡು ಭೂಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೇ ಕುಜನರ, ರಾಯರು ಹೇಳ್ತಾರೆ. ಇದು ಏನಾಗಿ ಗೊತ್ತಿಲ್ಲ. ಧಾರಣೆಯೋಡು ಭೂಭಾರ ಜೀವನನಾಗಿ, ಈ ಭೂಮಿಯಲ್ಲಿ ಭೂಮಿಗೆ ಭಾರ ಜೀವನನಾದೆ. ಇನ್ನೇನು ಮಾಡಿದೆ, ಯಾತಕ ಭಾರ ಜೀವ, ದಾರಿ ತಪ್ಪಿ ನಡೆದೆ. ಏನು ದಾರಿ ನಡಿಬೇಕು ಅದು ಬಿಟ್ಟು ನಡೆದೆ. ಅವರು ಹೇಳಿ ನಮ್ಮ ಪರವಾಗಿ ಹೇಳ್ತಾರೆ, ಅವರು ಮಾಡಿದ ಕರ್ಮಗಳೆಲ್ಲ ದಾರಿ ತಪ್ಪಿ ನಡೆದೆ. ಇನ್ನೊಂದೇನು ಮಾಡಿದೆ, ಇದಕ್ಕೆ ದಾರಿ ತಪ್ಪಿ ನಡೆದೆ, ಸೇರಿದೆ ಕುಜನರ, ಕೆಟ್ಟ ಜನರನ್ನು ಸೇರಿದೆ, ಅದರಿಂದ ದಾರಿ ತಪ್ಪಿ ನಡೆದೆ, ಅದರಿಂದ ಈ ಭೂಮಿಯೇ ಭಾರವಾದೆ ನಾನು. ಈಗ ಏನಾಗಿತ್ತು, ನನಗೆ ಯಾರೂ ಕಾಯುವರಿಲ್ಲ, ಸೇರಿದೆ ನಿನಗಯ್ಯ. ಇಲ್ಲಿ ಅದೇ ವಿಷಯನ ವಿಜಯದಾಸರು ಹೇಳ್ತಾರೆ. ನೆಲೆ ಕಾಣದೆ, ನನಗೆ ಯಾರು ಗೊತ್ತಿಲ್ಲ, ಮುಂದೆ ಏನು ದಾರಿ ಅಂತ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲಿ ನೋಡ್ರಿ, ನೆಲೆ ಕಾಣದೆ ಒಮ್ಮೆ ತನ್ನ ಬಾಯಲ್ಲಿ ವೈದ್ಯಮೂರ್ತಿ ಶ್ರೀ ಧನ್ವಂತ್ರಿ ರಾಜ ಔಷಧಿ ನಿಯಾಮಕ ಕರ್ತ ಕ್ರಿಯರಸನೆಂದು ತುದಿಸಲಾಯಿ. ಈಗ ಧನ್ವಂತರಿನ ಯಾವ ರೀತಿಯಲ್ಲಿ ಕರಿಬೇಕು ಅಂತ ಹೇಳ್ತಾರೆ. ಏನು ಮಾಡಿದೆವರು, ಬಾಯಲ್ಲಿ ಹೇ ವೈದ್ಯಮೂರ್ತಿ ಹಂಗೆ ಹೇಳಬೇಕು. ಹೇ ವೈದ್ಯಮೂರ್ತಿ ಶ್ರೀ ಧನ್ವಂತ್ರಿ ಧನ್ವಂತ್ರಿ ಎಂಬ ಭಗವಂತನ ರೂಪ. ವೈದ್ಯಮೂರ್ತಿ ಅಂತ ಹೇಳಿದ ಆತಕ್ಕೆ ನಾನು ಹೇಳಿದೆ, ಅವನು ವೈದ್ಯ ಶಾಸ್ತ್ರಕ್ಕೆ ಮೂಲ ಕಾರಣವಾದ ಅಭಿಮಾನಿದ್ದೆ. ಅವನೇ ವೈದ್ಯ ಶಾಸ್ತ್ರವನ್ನು ನಮಗಾಗಿ ಕೊಟ್ಟವನು ಧನ್ವಂತರಿ ಪರಮಾತ್ಮ, ರಚಿಸಿದವ. ಆಗ ರಾಜ ಔಷಧಿಗಳಿಗೆ ನಿಯಾಮಕ ಕರ್ತ, ರಾಜ ಔಷಧಿಗಳಿಗೆ ನಿಯಾಮಕ. ಈ ವ್ಯಾಧಿಗಳು ಪರಿಹಾರ ಆಗಬೇಕೆಂದರೆ ಔಷಧಿಗಳು ಬೇಕು. ಆ ಔಷಧಿಗಳು ಒಳಗಿದ್ದು ಕೆಲಸ ಮಾಡುತ್ತಲ್ಲ. ಈ ಔಷಧ ತೊಗೊಂಡ್ರೆ ನಮಗೆ ಜ್ವರ ಪರಿಹಾರ ಆಗುತ್ತೆ, ಈ ಔಷಧ ತೊಗೊಂಡ್ರೆ ಹೊಟ್ಟೆ ನೋವು ಪರಿಹಾರ ಆಗುತ್ತೆ. ಆ ಔಷಧಿಗಳ ಒಳಗೆ ಅದಕ್ಕೆ ನಿಯಾಮಕನಾಗಿದ್ದು ಕೆಲಸ ಮಾಡುವವ ಯಾರು ಅಂದರೆ ಧನ್ವಂತರಿ. ರಾಜ ಔಷಧಿಗಳಿಗೆ ನಿಯಾಮಕ, ಕ್ರಿಯರಸ, ಎಲ್ಲ ಕರ್ಮಗಳಿನ ಪ್ರೇರಣೆ ಮಾಡುವವ ಯಾರು, ಕ್ರಿಯರಸ. ಹೇ ವೈದ್ಯಮೂರ್ತಿ, ಹೇ ಧನ್ವಂತರಿ ರಾಜ ಔಷಧಿಗಳಿಗೆ ನಿಯಾಮಕ, ಕ್ರಿಯರಸ ಅಂತ ಹೇಳಿ ಎಲ್ಲ ಹೇಳಿ ಧನ್ವಂತರಿಯನ್ನು ಬಾಯಲ್ಲಿ ಒಮ್ಮೆ ತನ್ನ ಒಂದು ಬಾರಿ ಈ ಧನ್ವಂತರಿಯನ್ನು ಈ ರೀತಿಯಲ್ಲಿ ನಾವು ಸ್ತೋತ್ರವನ್ನು ಮಾಡಿದರೆ, ಒಮ್ಮೆ ತನ್ನ ಬಾಯಲ್ಲಿ ವೈದ್ಯಮೂರ್ತಿ ಶ್ರೀ ಧನ್ವಂತರಿ ರಾಜ ಔಷಧಿ ನಿಯಾಮಕ ಕರ್ತ ಕ್ರಿಯರಸನೆಂದು ತುದಿಸಿದರೆ ಏನು ಮಾಡ್ತಾನೆ ಧನ್ವಂತರಿ, ಅದನ್ನು ಹೇಳ್ತಾರೆ. ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯ ಕೊಡದೆ ನಮ್ಮನ್ನು ಪಾಲಿಪ. ತಾಯಿ ಒದಗಿ ಬಂದು, ಒಂದು ತಾಯಿ ಓಡಿ ಬರ್ತಾಳಂತೆ, ಬಾಲನ್ನ ಸಾಕಿದಂತೆ. ಒಂದು ಮಗು ಅಳ್ತಾ ಇದ್ದರೆ, ಕೆಳಗೆ ಬಿದ್ದಿದೆ, ಏನೋ ವ್ಯಾಧಿ ಬಂದಿದೆ, ಏನೋ ಒಂದು ಕಷ್ಟ ಬಂದಿದೆ ಅಂತ ಅವಳೆ ಮಗು ಅಳುತ್ತಾ ಇರುವಂಥ ಸಮಯದಲ್ಲಿ ತಾಯಿ ಏನು ಮಾಡ್ತಾಳೆ, ಓಡಿ ಬರ್ತಾ ಇದ್ದಾಳೆ.
ಜನನಿಯನು ಕಾನದಿಗ ಬಾಲಕ ನೆನೆದು ಹಲ ಕುದಿರೆ ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತಾ ನಗುತ್ತ ಹರುಷದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಭಗವಂತನ ಒಂದು ಬೆಸ್ಟ್ ಎಕ್ಸಾಂಪಲ್ ಇದ್ದರೆ ಜಗನ್ನಾಥದಾಸರ ಹರಿಕಥಾಮೃತ ನೋಡುವುದು. ನಾವು ಹರಿಕಥಾಮೃತಕ್ಕೆ 2-3 ವಿಷಯನ ಪ್ರಿಪೇರ್ ಮಾಡಿ ಹೇಳ್ತಾ ಇದ್ದೆ. ಒಂದು ಜಗನ್ನಾಥದಾಸರ ಹರಿಕಥಾಮೃತದಲ್ಲಿ ಪಂಚರೂಪ ಚಿಂತನ ಮಾತ್ರ ತಗೊಂಡು ಹೇಳ್ತಾ ಇದ್ದೆ, ಅದೊಂದು ರಿಲೀಸ್ ಮಾಡ್ತಾ ಇದ್ದೆ ಆಡಿಯೋ ಕೂಡ ಅಲ್ಲಿ. ಇನ್ನೊಂದು ಹರಿಕಥಾಮೃತ ಸಾರಲ್ಲಿ ಉದಾಹರಣೆಗಳು ಅಂತ, ಎಕ್ಸಾಂಪಲ್ಸ್ ಇನ್ ಹರಿಕಥಾಮೃತ ಸಾರ, ಅದುವೇ ಒಂದು ದೊಡ್ಡ ಲಿಸ್ಟ್. ಜಗನ್ನಾಥದಾಸರು ಮಾರಿ ಎಕ್ಸಾಂಪಲ್ಸ್ ಕೊಟ್ಟವರೇ ಇಲ್ಲ. ಅವ್ರಿಗೆ ಹರಿಕಥಾಮೃತ ಸಾರ ನೋಡಿದರೆ ಒಂದು ಕಷ್ಟವಾದ ವಿಷಯನ ತಗೊಳ್ಳೋಕೆ ಒಂದು ಎಕ್ಸಾಂಪಲ್ ಹಾಕೊಳ್ಳೋರು. ಎಲ್ಲಿ ಎಕ್ಸಾಂಪಲ್ ಹಾಕಬೇಕೋ ಅಲ್ಲಿ ಹಾಕ್ತಾರೆ ಹರಿಕಥಾಮೃತ ಸಾರದಲ್ಲಿ. ಇಲ್ಲಿ ಹೇಳ್ತಾರೆ, ಭಗವಂತ ನಮ್ಮನ್ನ ಏನು ಮಾಡ್ತಾನೆ, ನಮಗೆ ಕಷ್ಟ ಬರೋವಲ್ಲ ಭಗವಂತ, ನಾವು ಕಷ್ಟಪಡ್ತಾ ಇದ್ದೇವಲ್ಲ ಯಾತಕ್ಕೆ ಹೇಳಿದರೆ, ಜನನಿಯನು ಕಾಣದಿಗ ಬಾಲಕ ನೆನೆದು ಹಲೆ ಮುದರೆ ಕತ್ತಲೆ ಮನೆಯೊಳಗೆ ಅಲ್ಲಿ ಇದ್ದಾನೆ. ಭಗವಂತ ಎನ್ನುವ ಒಂದು ತಾಯಿ ತನ್ನ ಮಗು ಆಡ್ತಾ ಇದೆ, ತನ್ನ ನೆನಪಿಟ್ಟುಕೊಳುತ್ತೆ ಅಂತ ಹಾಗೆ ಟೆಸ್ಟ್ ಮಾಡ್ತಾರಂತೆ. ಏನು ಮಾಡ್ತಾನೆ, ಒಂದು ಕತ್ತಲ ರೂಮಿಯ ಒಂದು ಮಗು ಹೋಗಿಬಿಟ್ಟಿದ್ದು, ತಾಯಿ ಹೊರಗದ್ದು ನೋಡ್ತಾ ಇದ್ದಾಳೆ. ಅಲ್ಲಿ ಎಲ್ಲ ಆಟ ಸಾಮಾನ್ಯದ ಎಲ್ಲ ಇದೆ. ಆ ಮಗು ಅದ್ರ ಬಾಲ್ ತೆಗೆದು ಆಟ ಆಡುತ್ತೆ, ಅಲ್ಲಿ ತೆಗೆದು ಆಟ ಆಡಿತಾ ಅಂದರೆ ಮೊಬೈಲ್ ತೆಗೆದು ಆಟ ಆಡ್ತಾ ಇದೆ ಮಗು. ಒಂದ್ಸಲ ಎಲ್ಲಿ ಹೇಳಿದ್ರಿ ಅಲ್ಲಿ ಕೂತು ಆಟ ಆಡ್ತಾ ಇದೆ. ಆಟ ಆಡ್ತಾ ಇರ್ತಾ ಮಗುವಿಗೆ ತಾಯಿ ನೆನಪು ಬಂದ ಮೇಲೆ ಆಟ ಸಾಮಾನು ಮುಖ್ಯ ಇಲ್ಲ, ಎಲ್ಲ ಆಗಿಬಿಡುತ್ತೆ. ಅಮ್ಮ 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 ಅಂತ ಬಿಡುತ್ತೆ. ಮಗು ತನ್ನ ನೆನಪಿಟ್ಟುಕೊಳ್ಳುತ್ತೆಯಾ ಅಂತ ತಾಯಿ ನೋಡೋಡುಂಟು. ಅದುವರೆಗೂ ಹೊರಗೆ ಕಾಯ್ತಾ ಇದ್ದಾರೆ. ಹೇಗ ಮಗು ಅಮ್ಮ ಅಂತ ಅಳ್ಳಕ್ಕೆ ಪ್ರಾರಂಭ ಆಯಿತು, ಓಡಿ ಹೋಗಿ ಅದನ್ನು ಒಂದು ಆಲಿಂಗನ ಮಾಡಿ ಅದಕ್ಕೆ ಮುದ್ದು ಕೊಟ್ಟು ಅದನ್ನೆಲ್ಲ ಮಾಡ್ತಾರಲ್ಲ, ಆ ರೀತಿ ಭಗವಂತ ನಮಗೆ ಕಷ್ಟ ಕೊಟ್ಟ ಸಮಯದಲ್ಲಿ ನಮ್ಮ ಕರ್ಮಗಳಿಗೆ ಅನುಸರಿಸಿ ಪಾಪಗಳಿಗೆ ಕಷ್ಟಗಳು ಬಂದಾಗ ಭಗವಂತ ನೋಡ್ತಾ ಇದ್ದಾನೆ, ನಾವು ಕಷ್ಟಪಡ್ತಾ ಇದ್ದೇವೆ. ಆದರೆ ಭಗವಂತ ನಾವು ನೆನಕೊಡೋದಿಲ್ಲ. ಎಲ್ಲರೂ ಬೈತಾ ಇದ್ದೇವೆ, ದೇವರನ್ನೇ ಬೈತಾ ಇದ್ದೇವೆ. ಹೇಗ ಒಂದು ರೀತಿ ಅಪ್ಪ ಪರಮಾತ್ಮ ನಾನೆಲ್ಲ ಕೈಲಾನಪ್ಪ ನೀನೇ ಗತಿ ಹಾಗಾದ್ರೆ ಭಗವಂತನ ನಾವು ನೆನೆಸಿ ಅಳುತ್ತೇವೋ, ಆ ಭಗವಂತ ಬಂದು ನಮ್ಮನ್ನ ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯ ಕೊಡದೆ ನಮ್ಮನ್ನು ಪಾಲಿಪ. ಓಡಿ ಬಂದು ತಾಯಿ ಬಂದು ಮಗುವಿನ ಅಲ್ಲಿ ರಕ್ಷಣೆ ಮಾಡುವಂತೆ. ಇಲ್ಲಿ ನೋಯ ಕೊಡದೆ ನಮ್ಮನ್ನು ಪಾಲಿಪ. ಅಲ್ಲಿ ನೋಯ ಕೊಡದೆ ಅಂದರೆ ನಮಗೆ ನೋಯಿ ಬಾರದೆ ರಕ್ಷಣೆಯನ್ನು ಮಾಡುತ್ತಾನೆ, ಒದಗಿ ಬಂದು ರಕ್ಷಣೆಯನ್ನು ಮಾಡುತ್ತಾನೆ. ನೋಯಿಸಿಕೊಂಡು ಇದು ಭಗವಂತನ ಈ ಒಂದು ಒಮ್ಮೆ ತನ್ನ ಬಾಯಲ್ಲಿ ವೈದ್ಯ ಮೂರ್ತಿ ಭಗವಂತ ನಾಮವನ್ನು ಹೇಳ್ತಾ ಇದ್ದರೆ, ತಾಯಿ ಒದಗಿ ಬಂದು ಬಾಲನ್ನು ಸಾಕಿದಂತೆ ನೋಯ ಕೊಡದೆ ನಮ್ಮನ್ನು ಪಾಲಿಪ. ಮುಂದೆ ಹೇಳ್ತಾರೆ, ಧ್ಯೇಯ ದೇವಾದಿಗಳಿಗೆ ಧರ್ಮಜ್ಞ ಗುಣಸಾಂದ್ರ ಶ್ರೇಯಸ್ಸು ಕೊಡುವನು ಭಜಗರಿಗೆ. ಧ್ಯೇಯ ದೇವಾದಿಗಳಿಗೆ, ಧ್ಯೇಯ ಅಂದರೆ ಧ್ಯಾನ ಮಾಡಲ್ಪಡುವವನು. ಯಾರೆಂದರೆ ಯಾರಿಂದ ತುದಿಸಲ್ಪಡುವವನು, ಸ್ತೋತ್ರ ಮಾಡಲ್ಪಡುವವನು. ಯಾರು? ದೇವಾದಿಗಳಿಗೆ ಧ್ಯೇಯ. ದೇವಾದಿಗಳಿಗೆ ಅವ ಧ್ಯೇಯ. ಆ ಎಲ್ಲ ದೇವಾದಿಗಳು ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಬ್ರಹ್ಮರುದ್ರಾದಿ ದೇವತೆಗಳಿಂದ ಧ್ಯಾನ ಮಾಡಲ್ಪಡುವವನು ಯಾರು? ಧನ್ವಂತಿ. ಆ ದೇವಾದಿಗಳಿಗೆ ಧ್ಯೇಯ ಅವ. ಇನ್ನೊಂದೇನು ಹೇಳ್ತಾರೆ? ಧರ್ಮಜ್ಞ. ಧರ್ಮಜ್ಞ ಅಂತ ಕೇಳಿದರೆ ನಮ್ಮ ಎಲ್ಲ ಧರ್ಮ ಆಚರಣೆಗಳನ್ನು ತಿಳಿದವ ಯಾರು? ನಾವು ಮಾಡುವಂಥ ಎಲ್ಲ ಧರ್ಮಗಳನ್ನು ತಿಳಿದವ. ಯಾವಾಗಲೂ ನೋಡ್ತಾ ಇದ್ದಾನೆ, ಒಳಗಿದ್ದು ವಿಶ್ವರೂಪಿಯಾಗಿ ಅವನೇ ನೋಡ್ತಾ ಇದ್ದಾನೆ. ಇನ್ನೊಂದೇನು ಅಂದರೆ ನಮ್ಮನ್ನು ಧರ್ಮದಲ್ಲಿ ಇಡ್ತಾ ಇದ್ದಾನೆ. ನಾವು ಮಾಡುವಂತಹ ಧರ್ಮ ಕಾರ್ಯಗಳಿಗೆ ಫಲವನ್ನು ಕೂಡ ಅವನೇ ಕೊಡ್ತಾ ಇದ್ದಾನೆ. ಆಗ ದೇಯಾದಿಗಳಿಗೆ ಧ್ಯೇಯ, ಧರ್ಮಜ್ಞ. ಇನ್ನೊಂದೇನಿದ್ರು? ಗುಣಸಾಂದ್ರ ಅಂದರು. ಭಗವಂತ ಗುಣಸಾಂದ್ರ. ಅವ ಅನಂತಾನಂತ ಗುಣಗಳಿಂದ ತುಂಬಿಕೊಂಡವನು. ದೇವನಿಗೆ ನಿರ್ಗುಣ ಅಂತ ಒಂದು ಶಬ್ದ ಇದೆ ವೇದಗಳಲ್ಲಿ. ವಿಷ್ಣು ಸಹಸ್ರನಾಮಲ್ಲಿ ನಿರ್ಗುಣ ಎಂಬುದಿದೆ. ಇದನ್ನೇ ಮಾಯಾವಾದಿಗಳೇನು ಹೇಳಿದರು? ದೇವರಿಗೆ ಒಂದು ಗುಣನೂ ಇಲ್ಲ, ದೇವನಿಗೆ ನಿರ್ಗುಣ. ನಿರ್ಗುಣ ಆಪೋಸಿಟ್. ಅದು ಗುಣವೇ ಇಲ್ಲ ಅಂದ್ರು. ಏನು? ಗುಣವೇ ಇಲ್ಲ, ಹಂಗರ್ಥ ಇಲ್ಲ. ಆಚಾರ್ಯರು ಹೇಳ್ತಾರೆ, ನಿರ್ಗುಣ ಅಂತ ವೇದಗಳು ಏನು ಹೇಳ್ತಾ ಇದೆ ಅಂದರೆ ಪ್ರಾಕೃತ ಗುಣಗಳಿಲ್ಲ, ಸತ್ವ ರಜಸ್ತಮೋ ಗುಣಗಳು ನಮ್ಮಂಥವರಿಗೆ ಇರುವಂಥ ಪ್ರಾಕೃತ ಗುಣಗಳು ಅವನಿಗೆ ಇಲ್ಲ. ಅದರಿಂದ ಅವ ನಿರ್ಗುಣ. ಆದರೆ ಭಗವಂತ ಏನು? ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ. ಇದನ್ನೇ ಲಕ್ಷ್ಮಿ ಮಹಾಲಕ್ಷ್ಮಿ ಹೇಳಿದ್ದಾರೆ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ತಂದೆನಿಸಿವ ಬಹುದೋಷ, ಕುಂದಳ್ಳಷ್ಟಿಲ್ಲದ ಮುಕುಂದನೇ ತನಗೆಂದು ಇಂದಿರೇಪತಿಯ ನೆನೆದಳು. ಭಗವಂತನಲ್ಲಿ ಕುಂದಳ್ಳಷ್ಟಿಲ್ಲದ ಮುಕುಂದನೇ ತನಗೆಂದು, ಅವನಲ್ಲಿ ದೋಷಗಳಿಲ್ಲ. ಗುಣಗಳು ಇನ್ಫಿನಿಟ್ ಇದೆ. ಹೆಂಗೆ ನೋಡಿ, ದೋಷಗಳು ಅವನಲ್ಲಿ ಝೀರೋ, ಗುಣಗಳು ಎಷ್ಟಿದೆ? ಇನ್ಫಿನೈಟ್, ಎಲ್ಲಕ್ಕೆ ಮುಡಿದು ಅಷ್ಟು ಗುಣಗಳಿದೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ
ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವದತಾಯ ನಮೋ ನಮಸ್ತೆ. ಆಚಾರ್ಯರು ಪ್ರಾರಂಭ ಮಾಡ್ತಾರೆ ಈ ಧ್ಯಾನ ಶ್ಲೋಕದಿಂದ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಎಲ್ಲ ಗುಣಗಳು ಹೆಂಗಿದೆ? ಪರಿಪೂರ್ಣವಾಗಿ ಬೇರೆ ನೋಡಿ. ಗುಣಗಳು ಎಷ್ಟಿದೆ? ಅನಂತ ಇದೆ. ಭಗವಂತ ಎಷ್ಟು ಕಾರ್ಯಗಳನ್ನ ಮಾಡ್ತಾನೆ? ಅನಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಎಷ್ಟು ಕಾಲದಿಂದ ಇದ್ದಾನೆ? ಅನಾದಿ. ಆದಿ ಅಂದರೆ ಪ್ರಾರಂಭ ಇದೆ ಅಂತ ಅರ್ಥ. ಅವನಿಗೆ ಸ್ಟಾರ್ಟ್ ಇದೆ, ಸ್ಟಾರ್ಟೇ ಇಲ್ಲ. ಅಂತ ಇದೆಯಾ, ಮುಡಿವಿದೆಯಾ ಅಂತ ಕೇಳಿದ್ರೆ ಇಲ್ಲ. ಅನಂತ, ಅನಾದಿ ಕಾಲದಿಂದ ಇದ್ದಾನೆ. ಏತಿಂದ ಇದ್ದಾನೆ ಅಂತ ಗೊತ್ತಿಲ್ಲ ನಮಗೆ. ಎಷ್ಟೋ ಏತವರೆಗೆ ಇದ್ದಾನೆ? ಅನಂತ ಕಾಲವರೆಗೆ ಇದ್ದಾನೆ. ಜೀವನ ಹಂಗೆ, ಜೀವನೂ ಅನಾದಿ, ಜೀವನ ಅನಂತ. ಭಗವಂತನ ಅನಾದಿ, ಭಗವಂತನ ಅನಂತ. ಇಬ್ಬರು ಏನು ವ್ಯತ್ಯಾಸ ಅಂದರೆ ನಾವು ಸ್ವತಂತ್ರರಲ್ಲ ಫಸ್ಟ್, ಅದರೇ ಫೇಲ್ಡ್ ನಾವು. ಯಾರು? ಲಕ್ಷ್ಮಿಯಿಂದ ಸ್ವತಂತ್ರರಲ್ಲ. ಆದರೆ ಲಕ್ಷ್ಮಿಯನ್ನು ಜೀವರಾಶಿಗಳಿಗೆ ಏನು ಭೇದ ಅಂದರೆ ಲಕ್ಷ್ಮಿಯೇ ನಮ್ಮಂತ ಹುಟ್ಟು ಇಲ್ಲ. ಆದರೆ ಬ್ರಹ್ಮಾದಿ ದೇವಗಳಿಂದ ಎಲ್ಲರಿಗೆ ಹುಟ್ಟು ಇದೆ, ಹುಟ್ಟು ಸಾವಿ ಇದೆ. ಆಗ ಲಕ್ಷ್ಮಿ ಈ ಗುಂಪಿನಿಂದ ಹೊರಹೋಯಿತು. ಏನು? ಹುಟ್ಟು ಸಾವಿರ ಗುಂಪಿನಿಂದ ಹೊರಹೋಯಿತು. ಆದರೆ ಲಕ್ಷ್ಮಿ ಏನಾದ್ರು ಅವಳು ಅಸ್ವತಂತ್ರಳೆ. ಆಗ ಭಗವಂತ ಒಬ್ಬನೇ ಸ್ವತಂತ್ರ. ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲರೇ ಅಸ್ವತಂತ್ರರು. ಅದರಲ್ಲಿ ಜೀವರಾಶಿಗಳಿಗೆ ಲಕ್ಷ್ಮಿ ಏನು ಭೇದ ಅಂದರೆ ಲಕ್ಷ್ಮಿಯೇ ನಮ್ಮಂಥ ಹುಟ್ಟು ಸಾವು ಇತ್ಯಾದಿಗಳಿಲ್ಲ. ಆಗ ಬ್ರಹ್ಮಾದಿ ದೇವತೆಗಳಿಂದ ಎಲ್ಲರನ್ನೇ ಹುಟ್ಟು ಸಾವು ಮಾಡಿ ಅವರು ಆ ಲೆವೆಲಿಗೆ ಹೋಗಿದ್ದಾರೆ. ಆಗ ಈ ಭಗವಂತ ನಾವೇನು ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಇದ್ದಾನೆ. ಅನಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅನಂತ ಗುಣಗಳನ್ನು ಇಟ್ಟುಕೊಂಡಿದ್ದಾನೆ. ಅನಂತ ನಾಮಗಳನ್ನು ಅವನು ಇಟ್ಟುಕೊಂಡು ಎಲ್ಲನೇ ಅನಂತ ಭಗವಂತನಿಗೆ. ಆಗ ಗುಣಸಾಂದ್ರ ಭಗವಂತನ ಹೇಳ್ತಾರೆ, ಗುಣಸಾಂದ್ರ. ಇನ್ನೊಂದೇನು ಹೇಳಿದ್ದಾರೆ? ಶ್ರೇಯಸ್ಸು ಕೊಡುವನು ಭಜಗರಿಗೆ. ಶ್ರೇಯಸ್ಸು ಈಗ ನೋಡಿದೆವು, ಆಯುರ್ವೃದ್ಧಿಯಾಗುವುದು, ಶ್ರೇಯಸ್ಸು ಬರುವುದು. ಇಲ್ಲಿ ಶ್ರೇಯಸ್ಸು ಕೊಡುವನು ಅಂತ ಹೇಳಿದರು. ಯಾರಿಗೆ ಶ್ರೇಯಸ್ಸುಗಳನ್ನು ಕೊಡ್ತಾನೆ? ಭಜಗರಿಗೆ. ತನ್ನ ಯಾರು ಭಜನೆಯನ್ನು, ಭಗವಂತನ ನಾಮವನ್ನು, ಅವರ ನಾಮವನ್ನು ಹೇಳ್ತಾರೆಯೋ ಅವರಿಗೆ ಏನು ಮಾಡ್ತಾನೆ? ಶ್ರೇಯಸ್ಸನ್ನು ಕೊಡ್ತಾನೆ. ಶ್ರೇಯಸ್ಸಂದರೆ ಎಲ್ಲನೇ ಶ್ರೇಯಸ್ಸೇ. ನಮಗೆ ಶ್ರೇಯಸ್ಸು ಎಲ್ಲರನ್ನೇ ಕೆಲಸ ಮಾಡೋದು ಯಾತಕ್ಕೆ? ನಮ್ಮ ಹೆಸರು ನಿಲ್ಲಬೇಕು. ನಮ್ಮ ಹೆಸರು ಯಾವಾಗ ನಾವು ಹೋದವಳು ಕೂಡ ಇರಬೇಕು ಅಂತ ನಮ್ಮ ಹೆಸರು. ಆಗ ನಾವು ಅದಕ್ಕೆ ತಕ್ಕಂತೆ ಶ್ರೇಯಸ್ಸು. ಶ್ರೇಯಸ್ಸು ಅಂದರೆ ಮೋಕ್ಷದ ಪರ್ಯಂತ ಎಲ್ಲನೇ ಶ್ರೇಯಸ್ಸೇ. ಮೋಕ್ಷದಲ್ಲಿ ನಮಗೆ ಜಾಗ ಸಿಕ್ಕೋದು ಅದು ಒಂದು ಶ್ರೇಯಸ್ಸು. ಈ ಸಂಸಾರದಲ್ಲಿ ಜ್ಞಾನ ಪಡೆಯೋದು ಒಂದು ಶ್ರೇಯಸ್ಸು. ಒಳ್ಳೆ ಆರೋಗ್ಯ ಅದೇ ಒಂದು ಶ್ರೇಯಸ್ಸು. ನಮಗೆ ಒಳ್ಳೆ ಮಕ್ಕಳಾಗೋದು ಒಂದು ಶ್ರೇಯಸ್ಸು. ನಮಗೆ ಹೋದ ಜಾಗದಲ್ಲಿ ಒಂದು ಗೌರವ ಇದ್ದರೆ ಅದು ಒಂದು ಶ್ರೇಯಸ್ಸು. ಎಲ್ಲನೇ ಶ್ರೇಯಸ್ಸು. ಅಂಥ ಶ್ರೇಯಸ್ಸನ್ನು ಯಾರಿಗೆ ಕೊಡ್ತಾನೆ ಅಂದರೆ ಭಜಗರಿಗೆ. ಶ್ರೇಯಸ್ಸು ಕೊಡುವನು ಭಜಗರಿಗೆ. ಮಾಯಾ ಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿ ಸನ್ಯಾಯ ಇಲ್ಲ ಧ್ಯೇಯ ಭಜಗರಿಗೆ ಅರ್ಥವಾಯ್ತಲ್ಲ. ಮಾಯಾ ಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿ ಸನ್ಯಾಯವಂತನಾಗಿ ಚೇಷ್ಟೆ ಮಾಡ್ಪ ಅಂದರು. ಮಾಯಾ ಮಂತ್ರದಿಂದ ನೋಡ್ರಿ, ಅವ ತುಂಬಿಕೊಂಡಿದ್ದಾನಂತೆ ಮಾಯಾ ಮಂತ್ರಗಳಿಂದ. ಅವನೇ ಒಂದು ಮಾಯಾ. ಏನು? ಭಗವಂತ ನಮಗೆ ಗರ್ಭದಲ್ಲಿದ್ದರೆ ನಮಗೆಲ್ಲ ಪೂರ್ತಿ ಪೂರ್ವಜನ್ಮಗಳು ನೆನಪಿದಂತೆ. ಕಪಿಲ ಉಪಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ, ಗರ್ಭದಲ್ಲಿ ವಾಸ ಮಾಡುವಂಥ ಒಂದು ಮಗು ಎಲ್ಲ ತಿಳಿದುಕೊಂಡಿದೆ. ಇನಿಮೆ ಈ ಥರ ಹುಟ್ಟು ಬೇಡ, ಈ ಥರ ಗರ್ಭವಾಸ ನನಗೆ ಬೇಡ ಅಂತ. ಹೊರಗೆ ಬಂದರೆ ಭಗವಂತನ ಮಾಯ. ಅದರಿಂದ ನೋಡಿರಿ, ವ್ಯಾಸರಾಜರು ವಾದಿರಾಜರು ಭೂಸ್ಪರ್ಶ ಆಗದೆ ಹುಟ್ಟಿದರು, ಸ್ವರ್ಣ ತಾಂಬಾಳದಲ್ಲಿ ಹುಟ್ಟಿದರು ಅಂತ. ಯಾತಕ್ಕೆ? ಭೂಸ್ಪರ್ಶ ಆದರೆ ಜ್ಞಾನಹೀನಾಗಿ ಬಿಡುತ್ತೆ. ಭೂಸ್ಪರ್ಶ ಇಲ್ಲದೆ ಹುಟ್ಟಿದವರು ಅವರೆಲ್ಲ. ಆಗ ಮಾಯಾ ಮಂತ್ರದಿಂದ ಈ ಜಗವೆಲ್ಲ ವ್ಯಾಪಿಸಿ. ಮಾಯಾ ಮಂತ್ರ ಅಂದರೆ ಮಾಯಾ ಇನ್ನೊಂದು. ಭಗವಂತ ಮಾಯಾ ಮಂತ್ರಗಳಿಂದ ಈ ಜಗವೆಲ್ಲ ವ್ಯಾಪಿಸಿ ಅಂದರೆ ಜಗತ್ತು ಪೂರ್ತಿಯಾಗಿ ತುಂಬಿಕೊಂಡಿದ್ದಾನೆ ಭಗವಂತ. ಈ ಜಗವೆಲ್ಲ ವ್ಯಾಪಿಸಿ. ಎಲ್ಲರೂ ಭಗವಂತನೊಳಗೆ, ಭಗವಂತ ಈ ಜಗತ್ತಿನೊಳಗೆ. ಎಲ್ಲ ಅಣುಗಳಲ್ಲಿ ಭಗವಂತ ಇದ್ದಾನೆ. ಎಲ್ಲರೂ ಭಗವಂತನೊಳಗೆ. ಇದು ಭಗವಂತನ ಒಂದು ಯುನೀಕ್ನೆಸ್, ಆಶ್ಚರ್ಯಕರವಾದದ್ದು. ಎಲ್ಲರೊಳಗೆ ಭಗವಂತ ಇದ್ದಾನೆ. ಎಲ್ಲರನ್ನ ತನ್ನ ಹೊಟ್ಟೆಯಲ್ಲಿ ಅದರದಲ್ಲಿ ಇಟ್ಟುಕೊಂಡಿದ್ದಾನೆ. ಆಗ ಮಾಯಾ ಮಂತ್ರದಲ್ಲಿ ಜಗವೆಲ್ಲ ವ್ಯಾಪಿಸಿ ಇಷ್ಟು ಇದ್ದರೂ ಹೇಗಿದ್ದಾನೆ ಅಂದರೆ ಸನ್ಯಾಯವಂತನಾಗಿ ಚೇಷ್ಟೆ ಮಾಡ್ಪ ಅಂತ ಹೇಳಿದ್ರು. ಈ ಜಗವೆಲ್ಲ ವ್ಯಾಪಿಸಿದ್ದಾನೆ, ಅದರ ಸನ್ಯಾಯವಂತನಾಗಿದ್ದಾನೆ. ಸನ್ಯಾಯ ಅಂದರೆ ಅಟ್ಯಾಚ್ಮೆಂಟ್ ಇಲ್ಲದೇ ಇದ್ದಾನಂತೆ. ಸನ್ಯಾಸ ಅಂತ ಹೇಳಿದ್ರೆ ಬಿಡೋದು. ಸನ್ಯಾಯವಂತನಾಗಿದ್ದಾನೆ. ಸನ್ಯಾಯವಂತನಾಗಿ ಅಂದರೆ ಜಗವೆಲ್ಲ ಇದ್ದಾನೆ. ಅವನಿಗೆ ಯಾರು ಪಾಪ ಕರ್ಮ ಪುಣ್ಯಗಳು ಒಟ್ಟೋದಿಲ್ಲ. ಅವನಿಗೇನು ನಮ್ಮೊಳಗೆ ಇದ್ದ ಕಾರ್ಯಗಳನ್ನು ಮಾಡಿಸ್ತಾನೆ. ಅದು ನಾವು ಮಾಡಿದ ಕಾರ್ಯಗಳಿಂದ ಬರೋ ಪಾಪಗಳು ಅವನಿಗಿಲ್ಲ, ನಾವು ಮಾಡುವ ಪುಣ್ಯಗಳು ಅವನಿಗಿಲ್ಲ. ಆಗ ಸನ್ಯಾಯವಂತನಾಗಿ ಚೇಷ್ಟೆ ಮಾಡ್ಪ, ಕಾರ್ಯಗಳನ್ನು ಮಾಡ್ತಾ ಲೀಲೆಗಳನ್ನು
ಮಾಡ್ತಾ ಇದ್ದಾನೆ. ವಾಯುವಂದಿತ ವಿಜಯ ವಿಠ್ಠಲರೇಯ, ವಾಯುವಂದಿತ ನಿತ್ಯ ವಿಜಯ ವಿಠ್ಠಲರೇಯ, ಪ್ರಿಯನು ಕಾಣೋ ನಮಗೆ ಅನಾದಿ ರೋಗ ಕಳೆವ. ವಾಯುವಂದಿತ ಅಂತ ಹೇಳಿದರು. ಇಲ್ಲಿ ವಿಜಯದಾಸರು ಅಲ್ಲಿ ಮುಖ್ಯ ಪ್ರಾಣದೇವರನ್ನು ಸ್ಮರಣ ಮಾಡ್ತಾರೆ. ವಾಯುವಂದಿತವ, ಇನ್ನೊಂದು ಭಗವಂತನ ನಿತ್ಯ ಅಂತ ಹೇಳಿದರು. ಭಗವಂತ ನಿತ್ಯ, ಹಾಗವೇ ಹೇಳಿದರು, ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಯಾವಾಗಲೂ ಇರುವವ. ನಿತ್ಯ ಅಂದರೆ ಶಾಶ್ವತವಾದವ, ಶಾಶ್ವತವಾದ ಫಲವನ್ನು ನಮಗೆ ಕೊಡುವವ, ನಮಗೆ ಶಾಶ್ವತವಾದ ಸ್ಥಾನವನ್ನು ಕೊಡುವವ. ಆಗ ಅಂಥ ವಾಯುವಂದಿತ ನಿತ್ಯ ವಿಜಯ ವಿಠ್ಠಲರೇಯ, ಪ್ರಿಯನು ಕಾಣೋ ಅಂತೇಳಿ, ನಮಗೆ ಪ್ರಿಯನಾದವನು ನೀನು, ನನಗೆ ಕಾಣಪ್ಪ ಅಂತ ಹೇಳ್ತಾರೆ. ನನಗೆ ಕಾಣೋ, ನನಗೆ ದರ್ಶನವನ್ನು ಕೊಡು, ನನಗೆ ಪ್ರಿಯನಾಗಿದ್ದು ದರ್ಶನವನ್ನು ಕೊಡು. ಅನಾದಿ ರೋಗ ಕಳೆವ, ಅನಾದಿ ಕಾಲದಿಂದ ಅಂದರೆ ನಮಗೆ ಅನಾದಿ ಕಾಲದಿಂದ ಕರ್ಮಗಳಿಂದ ಬಂದಿರುವ ಈ ಒಂದು ಕ್ಷಣವರೆಗೆ ನನಗೇನೊಂದು ರೋಗಗಳಿದೆಯೋ ಅದನ್ನೆಲ್ಲನೂ ಕಳೆಯುವವ ನೀನು ಅಂತೇಳಿ ಈ ಮೊದಲ ಪದ್ಯವನ್ನು ಪೂರ್ತಿಯನ್ನು ಮಾಡುತ್ತಾರೆ. ಅರ್ಥ ಆಯ್ತಾ ಇದರಲ್ಲಿ? ಇದರಲ್ಲಿ ಔಷಧಿಗಳಿಗೆ, ರಾಜ ಔಷಧಿಗಳಿಗೆ ಅಂತ ಹೇಳಿದೆ. ಈ ಔಷಧಿಗಳಿಗೆಲ್ಲ ಹಿಂದೆ ನಾವು ನೋಡೋದು ಮೊದಲನೇ ಪದ್ಯದಲ್ಲಿ ಬರ್ತಾ ಇದೆ. ಔಷಧಿಗಳಿಗೆ ನಿಯಾಮಕ ಯಾತಕ್ಕೆ ನಾನು ಹೇಳಿದೆ. ಈ ಔಷಧಿಗಳಿಗೆ ಶಕ್ತಿ ಹೇಗೆ ಬರುತ್ತೆ, ಅದುಗಳಿಗೆ ಒಂದು ಪವರ್ ಬರಬೇಕಲ್ಲ. ಅದು ಎಲ್ಲಿಂದ ಬರುತ್ತೆ ಅಂದರೆ ಚಂದ್ರನ ಕಿರಣಗಳಿಂದ ಬರ್ತಾ ಇದೆ. ಚಂದ್ರನ ಕಿರಣಗಳಿಂದ ಔಷಧಿಗಳಿಗೆ ಪವರ್ ಬರ್ತಾ ಇದೆ. ದೇ ಆರ್ ಗೆಟಿಂಗ್ ಎನರ್ಜೈಸ್. ಆ ಚಂದ್ರ ಕಿರಣಗಳಿಗೆ ಆ ಶಕ್ತಿ ಎಲ್ಲಿಂದ ಬಂತು ಅಂದರೆ ಚಂದ್ರಮಂಡಲ ಮಧ್ಯಸ್ಥನಾಗಿ ಇರುವವ ಧನ್ವಂತರಿ. ಅದು ಆಚಾರ್ಯರು ಹೇಳ್ತಾರೆ. ಅದರ ಹಿಂದೆ ಮಂಡಲ ಸಂಸ್ಥಿತ ಅಂತ ಅದನ್ನೇ ಹೇಳಿದ್ದು. ಅದರಿಂದ ರಾಜ ಔಷಧಿಗಳಿಗೆ ನಿಯಾಮಕ ಯಾತಕ್ಕೆ ಅಂದರೆ ಈ ಒಂದು ಔಷಧಿಗಳಿಗೆ ಆ ಬಲವನ್ನು, ಆ ಶಕ್ತಿಯನ್ನು ಕೊಡುವ ಆ ಚಂದ್ರನ ಕಿರಣಗಳಲ್ಲಿ ಒಳಗಿದ್ದು ಶಕ್ತಿಯನ್ನು ಕೊಡುವವ ಚಂದ್ರಮಂಡಲ ಮಧ್ಯಸ್ಥನಾದ ಧನ್ವಂತರಿ ರೂಪಿ ಪರಮಾತ್ಮ. ಈ ವಿಷಯವನ್ನು ಕೂಡ ನಾವಿಲ್ಲಿ ತಿಳಿಯುತ್ತೇವೆ. ಸರಿ, ಈಗ ಇದರಿಗೆ ನಿಮಗೆ ಅರ್ಥ ಆಯ್ತಾ? ಯಾತಕ್ಕೆ ಅಂದರೆ ಈ ಆಯುರ್ವೃದ್ಧಿ ಆಗುವುದು. ಇದರಲ್ಲಿ ಮುಖ್ಯವಾದ ಹಿಂಟ್ಸ್ ಪಟ್ಟರೆ ಹೇಳ್ತಾ ಇದೆ. ಆಯುರ್ವೃದ್ಧಿ ಆಗುತ್ತೆ ಯಾತಕ್ಕೆ? ನಮ್ಮೊಳಗೆ ಇದ್ದು ಆಯುಸ್ಸನ್ನು ನಿತ್ಯನೂ ಸಮರ್ಪಣೆ ಮಾಡಬಹುದು. ಯಾರು ಅಂದರೆ ದೇವತೆಗಳು. ನಾವು ಹೇಳ್ತೇವೆ ಅದು ಏಕಾದಶರು, ಅಷ್ಟವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯರು. ಇವರೊಳಗೆ ಇದ್ದು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ನಮ್ಮೊಳಗೆ ಯಜ್ಞವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರಂತೆ. ಆಗ ಆ ದೇವತೆಗಳ ಒಳಗಿದ್ದು ನಿಯಾಮಕನಾಗಿರುವವ ಧನ್ವಂತರಿ ಪರಮಾತ್ಮ ಆ ದೇವತೆಗಳಿಗೆ ಪ್ರೇರಣೆಯನ್ನು ಮಾಡಿ ನಮ್ಮ ಆಯುಸ್ಸನ್ನು ಬೆಳೆಸ್ತಾ ಇದ್ದಾನೆ. ದಟ್ ಮೀನ್ಸ್ ನಮಗೆ ಅಪಮೃತ್ಯುವನ್ನು ಪರಿಹಾರ ಮಾಡ್ತಾನೆ. ಆಯುರ್ವೃದ್ಧಿ ಅಂದರೆ ನಾವು ಅರ್ಥ 1000 ವರ್ಷ ಅಂತ ಅರ್ಥ ಇಲ್ಲ. ಅಪಮೃತ್ಯು ಪರಿಹಾರವನ್ನು ಮಾಡ್ತಾನೆ. ನಮಗೇನು ಆಯುಸ್ಸು ಇರಬೇಕೋ ಆಯುಸ್ಸು ಪೂರ್ತಿಯಾಗಿ ಪೂರ್ಣ ಆಯುಸ್ಸನ್ನು ಕೊಡ್ತಾನೆ. ಈ ವಿಷಯಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಬೇರೆ ಏನಾದರೂ ಡೌಟ್ ಇದೆ ಇದರಲ್ಲಿ? ಅಷ್ಟವಸು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರನ್ನ ನಮ್ಮೋಡ ಆಯುನ ದಿನ ಸಮರ್ಪಣೆ ಮಾಡ್ತಾರೆ. ಹೌದು, ಆಯುರ್ ಯಜ್ಞವನ್ನು ಮಾಡಬಹುದು. ನಿತ್ಯನು ಸೂರ್ಯ ಅಸ್ತಮನ ಆಗ ಮೇಲೆ ನಮ್ಮ ಆಯುಷನ್ನು ತಗೊಂಡು ಹೋಗ್ತಾ ಇದ್ದಾನಂತೆ. ಸೂರ್ಯ ಆಯುಷನ್ನು ಹೋಗಿ ತಗೊಂಡು ದೇವರಲ್ಲಿ ಸಮರ್ಪಣೆ ಮಾಡ್ತಾರೆ. ಈ ರೂಪ ಅವರೆಲ್ಲ ಸಾಕ್ಷಿಯಾಗಿರ್ಬೋದು. ಸೂರ್ಯ, ಚಂದ್ರ, ಅಗ್ನಿ ಇವರೆಲ್ಲ ನಾವು ಮಾಡುವ ಕರ್ಮಗಳಿಗೆ ಸಾಕ್ಷಿ. ಒಳಗಿರ ಏಕಾದಶ ನೋಡಿದೇವಲ್ಲ, ಆ ಅಷ್ಟವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯ ಇವರೆಲ್ಲ ತಾನೇ ನಮ್ಮ ಅಧಿಕ ಮಾಸದಲ್ಲಿ ಬರ್ತಾರೆ. ಪ್ರಜಾಪತಿ ವಷಟ್ಕಾರ ಇವರು 31 ಬಂದರು. ಪ್ರಜಾಪತಿ ವಷಟ್ಕಾರ ಸೇರಿದರೆ 33 ಬಂದರು. ಇದೆಲ್ಲ ಹರಿಕಥಾಮೃತ ಸಾರಲ್ಲಿ ಬರ್ತಾರೆ. ಇವರೆಲ್ಲ ಕೂಡ ತನ್ನ ಪಿತೃ ಕಾರ್ಯದಲ್ಲಿ ಕೂಡ ಅಷ್ಟವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯ ತನ ಪಿತು ಪಿತಾಮಹ ಪ್ರಪಿತಾಮಹ 3 ಬಂದರಲ್ಲಿ ಸಂಕರ್ಷಣ ವಾಸುದೇವ ಅಲ್ಲಿ ರೂಪದಲ್ಲಿ ಇದ್ದಾರೆ. ಒಳಗಿದ್ದು ಸಮರ್ಪಣ ಪಿತೃ ಕಾರ್ಯವನ್ನು ಮಾಡ್ತಾ ಇದ್ದಾರೆ 3 ಬಂದರಲ್ಲಿ. ಆ ರೂಪದಲ್ಲಿ ಬರ್ತಾ ಇದ್ದಾರೆ. ಈಗ 2ನೇ ಪದ್ಯ ನೋಡೋಣವಾ? ಆದಿರೋಗ ಕಳೆವ. 2ನೇದು ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ ನಿನ್ನವನು ನನ್ನ ತೈಯಲಿ ನೆನೆವ ಮನುಜ ಕೋಣಗಳು ಧನ್ಯನು ಧನ್ಯನೆನ್ನಿ ಚೆನ್ನಮೂರ್ತಿ ವಿಜಯ ವಿಠಲನ ಸತ್ಯನೆಂದು ಬಣ್ಣಿಸು ಬಹುವಿಧಿ. ಫಾಸ್ಟಾ? ಕರೆಕ್ಟಾ? ಇದರಲ್ಲಿ ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ ನಿನ್ನವನೋ ಘನ್ನತೆಯಲ್ಲಿ ನೆನೆವ ಮನ್ನುಜ ಭುವನದೊಡು
ಧನ್ಯನು ಧನ್ಯನಿನ್ನಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು. ಇಲ್ಲಿ ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು ಆ ಧನ್ವಂತರಿ ಪರಮಾತ್ಮನ ನಾಮವನ್ನು ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು ಸನ್ನುತಿಸಿ ಸತತ ಯಾವಾಗಲೂ ಕೂಡ ಯಾವಾಗಲೂ ಸತತ ಭಿನ್ನ ಜ್ಞಾನದಿಂದ ಅಂತ ಹೇಳಿದ್ರು. ನೋಡ್ರಿ, ಭಿನ್ನ ಜ್ಞಾನ ಅಂದರೆ ಏನು? ಡಿಫ್ರೆನ್ಸ್ ಯಾವಾಗಲೂ ಭಿನ್ನ ಜ್ಞಾನದಿಂದ ನಾನು ಬೇರೆ ನೀನು ಬೇರೆ, ಪರಮಾತ್ಮ ನೀನು, ಜೀವಾತ್ಮ ನಾನು, ಭಗವಂತ ನೀ ಈಶ, ನಾನು ದಾಸ. ಪಂಚಭೇದ ತಾರತಮ್ಯ ಇದು ನಮ್ಮ ಸಿದ್ಧಾಂತ. ಆ ಭಿನ್ನ ಜ್ಞಾನದಿಂದ ಭಗವಂತನನ್ನು ನೋಡಬೇಕು. ಆಗ ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು ಸನ್ನುತಿಸಿ ಸತತ ಯಾವಾಗಲೂ ಭಿನ್ನ ಜ್ಞಾನದಿಂದ ನಿನ್ನವ ನಿನ್ನವನು, ನಾನು ನಿನ್ನವ ಅಂತ ಹೇಳಿಬೇಕು ಭಗವಂತನಲ್ಲಿ. ಭಗವಂತ ನಾನು ನಿನ್ನವ, ನಿನ್ನ ದಾಸನೆಂದು. ನೋಡ್ರಿ, ನಾವು ದಯಮಾಡೋ ರಂಗ ಹೇಳ್ತೇವೆ, ದಯಮಾಡೋ 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 ರಂಗ, ದಯಮಾಡೋ ದಯಮಾಡೋ ನಿನ್ನ ದಾಸನೆಂದು. ನಿನ್ನ ದಾಸ ನಾನು ನಿನ್ನವನು. ಭಗವಂತ ನಾವು ಎಲ್ಲಿನೇ ಒಬ್ಬರು ಹೋಗಿ ನಾನು ನಿಮ್ಮ ಕಚ್ಚಿತೆ ಹೇಳಿಬಿಟ್ರೆ ಅವ್ರಿಗೆ ತುಂಬ ಸಂತೋಷ ಇರುತ್ತೆ. ನಾವು ನಿಮ್ಮ ಗ್ರೂಪ್ ಹೇಳಿದರೆ ಸಂತೋಷ ಇರುತ್ತೆ. ಭಗವಂತನೇ ಹೇಳಿಬೇಕು ಅಂತ, ನಾನು ನಿನ್ನವನು ಅಂತೇಳಿ. ಆಗ ನಿನ್ನವನು ಅಂತ ಹೇಳಿಕೊಂಡ್ರೆ ಭಿನ್ನ ಜ್ಞಾನದಿಂದ ನಾನೇ ನೀನು ಅಂತ ಹೇಳಿಲ್ಲ, ನಾನು ನಿನ್ನವ ಅಂತ ಹೇಳಿ. ನೀನೇ ನಾನು ಅಂತ ಹೇಳಿರೋ ತಪ್ಪು, ನಾನು ನಿನ್ನವ ಅಂತ ಹೇಳಿಬೋದು. ನಿನ್ನವ ಅಂತ ಹೇಳಿದರೆ ನಾವು ಬೇರೆ ಭಗವಂತ ಬೇರೆ ಅಂತ ಅರ್ಥ ಐತಿ. ಆಗ ಭಿನ್ನ ಜ್ಞಾನದಿಂದ ನಿನ್ನವ ನಿನ್ನವನೋ ಹೇಳಿ ಘನ್ನತೆಯಲ್ಲಿ, ಘನತೆಯಲ್ಲಿ ಅಂದರೆ ಗಟ್ಟಿಯಾಗಿ ದೃಢವಾಗಿ, ಘನ್ನತೆಯಲ್ಲಿ ಅಂದರೆ ಬಲವಾಗಿ ಗಣವಾಗಿ, ಹಂಗಲ್ಲಿ ಇಲ್ಲಿ ಗಟ್ಟಿಯಾಗಿ ಅಂತ ಅರ್ಥ. ದೃಢದಿಂದ ಘನ್ನತೆಯಲ್ಲಿ ನೆನೆಯುವ ಅಂತಹ ಒಂದು ಮನುಜ ಅವನೇ ಧನ್ಯನು ಧನ್ಯ ನಿನ್ನಿ. ಅವನೇ ಧನ್ಯ ಅಂದರೆ ಹೀಸ್ ಬ್ಲೆಸ್ಫುಲ್ ಪರ್ಸನ್. ಯಾರು? ಭಗವಂತನನ್ನ ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು. ನೀವು ಬೇರೆ ಪರಮಾತ್ಮ, ನೀ ಈಶಾ ದಾಸ. ಭಗವಂತನಲ್ಲಿ ಈಶದಾಸ ಭಕ್ತಿಯಿಂದ ಭಿನ್ನ ಜ್ಞಾನದಿಂದ ಭಗವಂತ ನೀ ಸರ್ವೋತ್ತಮ, ನೀನೇ ಸ್ವತಂತ್ರ, ನಾ ಅಸ್ವತಂತ್ರ ಎಂಬ ವಿಷಯವನ್ನು ತಿಳಿದು ನೀನು ನಿನ್ನವ, ನಾನು ಭಗವಂತ ನಾನು ನಿನ್ನವ, ನಿನ್ನ ಅಧೀನ ಎಂಬ ವಿಷಯವನ್ನು ತಿಳಿದು ಭಗವಂತನಲ್ಲಿ ಧನ್ವಂತ್ರಿ ಅಂತ ಯಾರು ಹೇಳ್ತಾರೆಯೋ ಅವನೇ ಧನ್ಯನು. ಈ ಭಗವಂತನ ನಾಮ ಹೇಳುವುದೇ ಧನ್ಯ ಅಂದರು. ನಾವೇನು ಹೇಳ್ತೇವೆ? ಧನ್ವಂತ್ರಿ ನಾಮವನ್ನು ಹೇಳಿದರೆ ನಮಗೇನಾಗುತ್ತೆ? ಇಲ್ಲ ಸರ್, ನೀವು ಹೇಳುವುದೇ ಪುಣ್ಯ ಅಂದರು. ಹೇಳ್ತಿರಲ್ಲ ಅದೇ ಪುಣ್ಯ, ಅದಕ್ಕೆ ಪುಣ್ಯ ಮಾಡಿರಬೇಕು. ಇವರು ಹೇಳಿಟ್ರು, ಯಾರು ಹೇಳ್ತಾರೆಯೋ ಅವರೇ ಪುಣ್ಯ ಮಾಡಿದ್ರು, ಅವರೇ ಧನ್ಯರು. ಆಗ ಭಗವಂತನ ನಾಮ ಧನ್ವಂತ್ರಿ ಎಂಬ ನಾಮ ನಮಗೆ ಬಂದಿದ್ದರೆ ಅದು ಪುಣ್ಯ ಮಾಡಿದರೆ, ಇದು ಮಾಡಿದರೆ ಏನು ಪುಣ್ಯ ಇಲ್ಲ, ಪುಣ್ಯ ಮಾಡಿದ್ರಿಂದ ಈ ನಾಮವನ್ನು ಹೇಳ್ತಾರೆ ಎಂದರು ವಿಜಯದಾಸರು. ಅವರೇ ಧನ್ಯರು ಧನ್ಯನಿನ್ನಿ ಚೆನ್ನಮೂರ್ತಿ ಇದ್ದರು. ಚೆನ್ನಮೂರ್ತಿ ಅಂತ ಹೇಳಿದರೆ ಸುಂದರವಾದ ರೂಪ, ಭಗವಂತನ ರೂಪ. ಧನ್ವಂತ್ರಿ ಎಂಥ ರೂಪ ಅಂದರೆ ಅನಂತ ಕಲ್ಯ ಗುಣಪರಿಪೂರ್ಣ. ಅವನ ಅನಂತ ಗುಣಗಳಿದೆ, ಅವ ರೂಪ ಸೌಂದರ್ಯವನ್ನು ಕೊಂಡಿರುತ್ತಾನೆ. ಅಂತಹ ಚೆನ್ನಮೂರ್ತಿ ವಿಜಯ ವಿಠಲನ್ನ ಸತ್ಯವೆಂದು ಬನ್ನಿಸು ಬಹುಬಿದದಿ. ಅವನ ಸತ್ಯ ಅಂತ ಹೇಳ್ತಾರೆ. ಸತ್ಯ ಭಗವಂತನ ಈ ಸತ್ಯ ಎಂಬುದು ಆಚಾರ್ಯರು ಅನೇಕ ಅರ್ಥಗಳನ್ನು ಹೇಳ್ತಾರೆ. ಸತ್ ಅಂತ ಹೇಳಿದರೆ ಉತ್ತಮವಾದ ಆನಂದ. ಸತ್ ಅಂತ ಹೇಳಿದರೆ ಉತ್ತಮವಾದ ಆನಂದ. ಯಾ ಅಂದರೆ ಜ್ಞಾನ. ಅದು ಉತ್ತಮವಾದ ಆನಂದ ಜ್ಞಾನ ಇರುವವ ಸತ್ಯ ಅಂತ ಭಗವಂತನಿಗೆ ನಾಮ. ಬ್ರಹ್ಮದೇವರು ಗರ್ಭದಲ್ಲಿದ್ದ ದೇವಗಿ ಗರ್ಭದಲ್ಲಿ ಇರುವ ಕೃಷ್ಣನನ್ನು ಸತ್ಯ ಅಂತ ಸ್ತೋತ್ರವನ್ನು ಮಾಡಿದ್ದಾರೆ. ಸತ್ಯ 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 ಎಂದು ಸ್ತೋತ್ರ ಮಾಡಿದ್ದಾರೆ. ಅದರಿಂದ ಭಗವಂತನಿಗೆ ಸತ್ಯ ಎಂಬ ನಾಮ ಇದೆ. ಅವನ ಸತ್ಯವೆಂದು ಬನ್ನಿಸು ಬಹುವಿಧದಿ ಎಂದರು. ಹೇಳಬೇಕು ಅಂತ ಭಗವಂತನ ಸ್ತೋತ್ರ ಹೇಗೆ ಹೇಳಬೇಕು? ಏನೋ ಹೇಳಿದಲ್ಲ, ಬಹುವಿಧದಿ ಹೇಳು. ಬಹುವಿಧಿ ಅಂದರೆ ಯಾವ ರೀತಿಯೆಲ್ಲ ಹೇಳ್ತಾವು, ಡಿಫರೆಂಟ್ ಟೈಪ್ಸ್, ಬೇರೆ ಬೇರೆ ರೀತಿಯಲ್ಲಿ ಬಹುವಿಧದಿ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನು ಕೊಂಡಾಡು ಅಂತ ಇದು ಹೇಳ್ತಾರೆ. ಬಹುವಿಧದಿ ಅಂದರೆ ಭಗವಂತನ ಅನಂತಾನಂದ ಗುಣ ಇರುವವ, ಕಲ್ಯಾಣ ಗುಣ ಪರಿಪೂರ್ಣ, ಸರ್ವದೋಷ ದೂರ, ಅವ ಕಾರುಣ್ಯ ಮೂರ್ತಿ ಅಂತ ಭಗವಂತನ ಬೇರೆ ಬೇರೆ ರೀತಿಯಲ್ಲಿ ಬಹುವಿಧದಿ ಭಗವಂತನ ಬನ್ನಿಸು, ಅವನ ಕೊಂಡಾಡು ಎಂದು ಈ ವಿಷಯದಲ್ಲಿ ಧನ್ವಂತರಿಯನ್ನು ಯಾವ ರೀತಿಯಲ್ಲಿ ಸ್ತೋತ್ರ ಮಾಡಬೇಕು, ಮಾಡಿದವರು ಯಾರು, ಅವರು ಎಂಥ ಧನ್ಯರು ಎಂಬ ವಿಷಯವನ್ನು
ಎರಡನೇ ಪದ್ಯದಲ್ಲಿ ಹೇಳ್ತಾರೆ. ಮೂರನೆಯದು ಶಶಿಕುಲೋದ್ಭವ ದೀರ್ಘ ತಮನಂದನ ದೇವ ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ ಶಶಿಮಂಡಲ ಸಂಸ್ಥಿತ ಕಲಶ ಕಲಶ ಪಾಣಿ ವಿಸರ್ಜಲೋಚನ ಅಶ್ವಿನೇಯ ವಂದ್ಯ ಶಶಿಗರ್ಭ ಭೂರುಗ ತತಪೋದೇತಾಪ ಓಡಿಸು ಔಷಧಿ ಶ್ರೀ ತುಳಸಿ ಜನಕ ಅಸುರ ನಿರ್ಜನದಿ ನೆರೆದು ಗಿರಿಯ ತಂದು ಬಿಸುಗದನೆ ಮಹೋದದಿ ಮರ್ದಿಸಲಾಗಿ ನಸುನಸುತ್ತ ಹುಟ್ಟಿದೆ ಪಿಯೂಷ ಗಡ ಧರಿಸಿ ಅಸಮಧೈವನೇ ನಿನ್ನ ಮಹಿಮೆಗೆ ನಮೋ ನಮೋ ವಿಸಜ ಸಂಭವ ರುದ್ರ ಮೊದಲಾದ ದೇವತಾ ಋಷಿಕರ ನಿನ್ನ ಕೊಂಡಾಡುವರು ಶಶದಳು ಮೆರವ ವಿಜಯ ವಿಠಲೀಶ ಅದು ಇಂದ್ರಿಯಗಳ ರೋಗ ನಿವಾರಣ. ಇಲ್ಲಿ ಮೂರನೇ ಪದ್ಯ. ಇದರಲ್ಲಿ ಭಗವಂತನನ್ನ ಅವತಾರ, ಅವನ ರೂಪಗಳು, ಎರಡನೇ ಕೂಡ ವಿಶೇಷವಾಗಿ ಅವನ ಸ್ತೋತ್ರ ಮಾಡುವವರು ಯಾರು, ಭಗವಂತನ ಆರಾಧನೆ ಮಾಡುವವರು ಯಾರು, ಭಗವಂತನ ವಿಶೇಷವಾಗಿ ಅವನ ಗುಣಗಳನ್ನು ಇಲ್ಲಿ ತಿಳಿದುಕೊಡ್ತಾರೆ. ಹೇಳ್ತಾರೆ ಶಶಿಕುಲೋದ್ಭವ, ಭಗವಂತನ ಶಶಿಕುಲೋದ್ಭವ ದೀರ್ಘತಮ ನಂದನ ದೇವ. ಈ ಭಗವಂತನ ಹಿನ್ನೆಲೆಯನ್ನು ಹೇಳ್ತಾರೆ. ಇವ ಶಶಿಕುಲೋದ್ಭವ ಅಂದರು. ಶಶಿಕುಲೋದ್ಭವ ಅಂದರೆ ಏನು? ಶಶಿ ಅಂತ ಹೇಳಿದರೆ ಚಂದ್ರ, ಚಂದ್ರಕುಲದಲ್ಲಿ ಹುಟ್ಟಿದವ ಧನ್ವಂತರಿ. ನೋಡಿ, ಸೂರ್ಯಕುಲದಲ್ಲಿ ಹುಟ್ಟಿದವ ರಾಮಚಂದ್ರ, ಚಂದ್ರಕುಲದಲ್ಲಿ ಹುಟ್ಟಿದವ ಅಂದರೆ ಕೃಷ್ಣ. ಮತ್ತೊಂದು ಅವತಾರ ಚಂದ್ರಕುಲದಲ್ಲಿ ಅಂತ ಹೇಳಿದರೆ ಧನ್ವಂತರಿ ರೂಪಿ ಪರಮಾತ್ಮ. ಶಶಿಕುಲೋದ್ಭವ, ಶಶಿ ಕುಲದಲ್ಲಿ, ಚಂದ್ರಕುಲದಲ್ಲಿ ಹುಟ್ಟಿದವ ಶಶಿಕುಲೋದ್ಭವ ದೀರ್ಘತಮ ನಂದನ ದೇವ. ನೋಡ್ರಿ, ಎರಡು ಅವತಾರವನ್ನು ನೋಡಿದ್ವಿ. ಧನ್ವಂತರಿ ಅಂತ ನಮಗೆ ತಿಳಿದರೆ ಹಾಲು ಸಮುದ್ರ ಮತನಾದಾಗ ಧನ್ವಂತರಿ ಬಂದ, ಅದು ಅಮೃತ ಕಳಸವನ್ನು ಎತ್ತಿಕೊಂಡು ಬಂದ ಒಂದು ರೂಪ. ಆದರೆ ಇನ್ನೊಂದು ಚಂದ್ರವಂಶದಲ್ಲಿ ದೀರ್ಘತಮ ಎಂಬ ಒಂದು ಋಷಿ, ಅವರು ಬಣತನದಲ್ಲಿ ಮಗನಾಗಿ ದೀರ್ಘತಮ ನಂದನ ದೇವ ಆಗ ಒಂದು ಅವತಾರವನ್ನು ತೆಗೆದಿದ್ದಾನೆ. ಚಂದ್ರವಂಶದಲ್ಲಿ ಬಂದ ದೀರ್ಘತಮ ಎಂಬ ಒಂದು ಋಷಿಯ ಮನೆಯಲ್ಲಿ, ಅವರ ಪರಂಪರೆಯಲ್ಲಿ ಹುಟ್ಟಿದ ಒಂದು ರೂಪ ಧನ್ವಂತರಿ ರೂಪಿ ಪರಮಾತ್ಮ. ಈ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಧನ್ವಂತರಿ ಶಶಿಕುಲೋದ್ಭವ ದೀರ್ಘತಮ ನಂದನ ದೇವ, ಅದು ಒಂದು ಅವತಾರವಾಗಿದೆ. ಇನ್ನೊಂದು ಅವರ ರೂಪ ಹೇಗಿದೆ? ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ. ಇವನು ಎಂಥ ಪ್ರಕಾಶ ಹೇಗಿದೆ ಅಂತ ಹೇಳಿದರೆ ಶಶಿವರ್ಣ ಪ್ರಕಾಶ. ಇಲ್ಲಿ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಧನ್ವಂತರಿ ರೂಪಿ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ. ಚಂದ್ರನಿಗೆ 16 ಕಲೆಗಳಿದಂತೆ, 16 ಕಲೆಗಳು. ಆ ಕಲೆಗಳಂತೆ ಕಿರಣಗಳು ಬರ್ತವೆ. ಅದರಲ್ಲಿ ಒಂದು ಕಲೆಯಲ್ಲಿ ದೋಷ ಇದೆ, ಅದನ್ನು ನಮಗೆ ಕಪ್ಪು ಕಾಣಿಸುತ್ತೆ. ಆದರೆ ಈ ಒಂದು ಇವನ ಚಂದ್ರನ ಕಾಂತಿ ಅಂತ ಇಲ್ಲಿ ಹೇಳ್ತೇವೆ. ಶಶಿವರ್ಣ ಪ್ರಕಾಶ ಅಂದರು. ಶಶಿವರ್ಣ ಇದೆ. ಶಶಿವರ್ಣ ಅಂದ್ರೆ ಏನು? ಕಲರ್. ಏನು ಕಲರ್? ವೈಟ್. ಧನ್ವಂತರಿ ಪರಮಾತ್ಮ ಬಿಳಿ ವರ್ಣದವ ಶಶಿವರ್ಣ. ಇವ ಎಂತವ ಅಂದ್ರೆ ಪ್ರಕಾಶ, ಚಂದ್ರನ ಪ್ರಕಾಶ ಅಂತ. ಚಂದ್ರನ ಪ್ರಕಾಶವಾದರೆ ಇಲ್ಲ, ಚಂದ್ರನಕ್ಕಿಂತ ಕೋಟಿ ಪಟ್ಟು ಪ್ರಕಾಶ ಇರುವವ ಧನ್ವಂತರಿ. ಚಂದ್ರನ ಕೋಟಿ ಪಟ್ಟು ಪ್ರಕಾಶ ಇರುವವ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ 4ನೇ ಅಧ್ಯಾಯದಲ್ಲಿ ಧನ್ವಂತರಿ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಚಂದ್ರೌಗ ಕಾಂತಿಂ ಅಮೃತೋರು ಕರೈರ್ಜಗಂತಿ ಸಜ್ಜೀವಯನ್ ತಮಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಳಸಮೇವ ಚ ಸಂದಧಾನಂ ಸುತಾಂಸು ಮಂಡಲಗತಂ ಸ್ಮರತಾ ಆತ್ಮಸಂಸ್ಥಂ. ಶಶಿವರ್ಣಂ ಚಂದ್ರೌಕ ಕಾಂತಿಂ. ಆಚಾರ್ಯರು ಹೇಳ್ತಾರೆ ಚಂದ್ರೌಕ, ಚಂದ್ರನಲ್ಲಿರುವಂಥ ಕಾಂತಿ, ಅಂದರೆ ಚಂದ್ರನಂತೆ ಕಾಂತಿ ಅಂದರೆ ಆಚಾರ್ಯರು ವೇದವ್ಯಾಸನ ನೋಡಲಿಕ್ಕೆ ಮೇಲ್ಬದರಿ ಹೋಗಿದ್ರು. ನೋಡಿದರೆ ಸೂರ್ಯಕೋಟಿ ಪ್ರಕಾಶ ಕಾಣಿಸ್ತೆ. ಬಂದದ್ದು ಸೂರ್ಯನ ಅಂತ ಪ್ರಕಾಶ ನೋಡಿದರೆ ಸೂರ್ಯನಂತೆ ಕಾಣಿಸ್ತೆ. ಆದರೆ ಆಚಾರ್ಯರ ಪಕ್ಕದಲ್ಲಿ ಬರ ತಂಪಗತ್ತುತ್ತೆ. ಏನು? ಸೂರ್ಯ ಅಂದರೆ ತಾಪ ಇರಬೇಕು, ಬಿಸಿ ಆಗಬೇಕು. ತಂಪಗಿರಬೇಕೆ. ಚಂದ್ರನ ಅಂದರೆ ಚಂದ್ರ ಡಲ್ ಬಿಡಿತಾನೆ, ಇಷ್ಟು ಪ್ರಕಾಶ ಇರೋದಿಲ್ಲ.
ಆಗ ಚಂದ್ರನೆಲ್ಲ ಸೂರ್ಯನಲ್ಲ ಅಂದರೆ ಸೂರ್ಯಕೋಟಿ ಚಂದ್ರ ಪ್ರಕಾಶ ಸೂರ್ಯಪ್ರಕಾಶ ಅಂದರೆ ಅದು ವಾಯುದೇವರಾಗಿರಬೇಕು ಅಂದುಕೊಂಡ್ರಂತೆ ಋಷಿಗಳೆಲ್ಲ. ಇಲ್ಲಿ ಆ ವಾಯುದೇವರಿಗೆ ಅಷ್ಟು ಪ್ರಕಾಶ ಅಂದರೆ ಧನ್ವಂತರಿ ಪರಮಾತ್ಮ ಅಂದರೆ ಹೆಂಗಿರಬೇಕು? ಶಶಿವರ್ಣ ಕಾಂತಿ ಚಂದ್ರ ಶಶಿಮಂಡಲ ಸಂಸ್ಥಿತ ಅಂತ ಹೇಳಿದರು. ಇದರ ಆಚಾರ್ಯ ಹೇಳ್ತಾರೆ ಸುಧಾಂಶು ಮಂಡಲಗತಮ. ಸುಧಾಂಶು ಮಂಡಲಗತ ಅಂದರೆ ಶಶಿಮಂಡಲ, ಇದು ಒಂದು ಶಶಿಮಂಡಲದಲ್ಲಿ ಇರುವವ. ಶಶಿವರ್ಣ ಪ್ರಕಾಶ ಪ್ರಭುವೇ, ಪ್ರಭು ಅಂದರೆ ರಾಜ, ಪ್ರಭುವೇ ವಿಭುವೇ ರಾಜನಂತೆ ಇದ್ದಾನೆ. ಎಲ್ಲಿ? ಶಶಿಮಂಡಲದಲ್ಲಿ ಇದ್ದಾನೆ. ಶಶಿಮಂಡಲದಲ್ಲಿ ಇರುವಂಥ ಒಳಗಿರುವಂಥ ರಾಜನಾಗಿ ಯಾರು ಅಂದರೆ ಶಶಿಮಂಡಲಕ್ಕೆ ರಾಜನಾಗಿರುವವ ಧನ್ವಂತರಿ. ನೋಡಿ, ಒಂದು ಶಶಿಮಂಡಲ ಅಂತ ಹೇಳಿದರೆ ನಾವು ಕೇಳ್ತೇವೆ, ಕನಕದಾಸರು ಒಂದು ಹಾಡು ಮಾಡಿದ್ದಾರೆ, ಅಂಗಳದೊಳಗೆ ರಾಮನಾಡಿದ ಅಂತ. ಚಂದ್ರ ಬಿಂಬ ಚಂದ್ರ ಬೇಕೆಂದು ತಾ ಹಾಡಿದ. ಯಾರೋ ಅರ್ಥ ರಾಮದೇವರು ಅನ್ನ ಉಣಿಸ್ತಾ ಇದ್ರು ಕೋಸಲಾದೇವಿ, ನನಗೆ ಮೇಲೆ ನೆಲ ನೋಡಿದರೆ ನನಗೆ ಚಂದ್ರ ಬೇಕು ಅಂತ. ಏನು ಮಾಡಿದರೂ ಆಟ ಬಿಡೋದಿಲ್ಲ. ಏನು ಮಾಡಿದರು? ಒಂದು ಕನ್ನಡಿಯನ್ನು ತಗೊಂಡ್ಬಂದರು. ಆ ಕನ್ನಡಿಯನ್ನು ಮುಖ ಮುಂದೆ ಇಟ್ಟುಂತೆ. ಎರಡು ರೀತಿ ಹೇಳ್ತಾರೆ. ಕನ್ನಡಿಯಲ್ಲಿ ನಿಲಾನ ತೋರಿಸಿದರು ಒಂದು, ಆ ಕನ್ನಡಿ ಅರ್ಥ ಪಕ್ಕದಲ್ಲಿ ಬಂತು ಅಂತ. ಇನ್ನೊಂದು ಚಂದ್ರ, ಆ ಕನ್ನಡಿಯೊಳಗೆ ಬಿಂಬ ನೋಡಿದ ಚಂದ್ರ ಸಿಕ್ಕಿತೆಂದು ಕುಣಿತಾಡಿದ ಅಂತ. ಚಂದ್ರನಿಗೆ ಸಿಕ್ಕಿಡ್ತು ಅಂತ ನಡೆದಾಡಿದ. ಚಂದ್ರದಲ್ಲಿ ಏನು ಬಿಂಬ ನೋಡಿದ ಅಂದರೆ ತನ್ನ ಬಿಂಬನೇ ನೋಡಿದ. ಆಗ ತನ್ನ ಬಿಂಬನೇ ನೋಡಿದ ಅಂದರೆ ಚಂದ್ರನಕ್ಕಿಂತ ಕೋಟಿ ಸೂರ್ಯನ ಪ್ರಕಾಶ, ಕೋಟಿ ಚಂದ್ರನ ಪ್ರಕಾಶ, ಶಶಿವರ್ಣ ಪ್ರಕಾಶ ಪ್ರಭುವೇ. ಏನಂದರೆ ತನ್ನ ಬಿಂಬ ಅಂದರೆ ಯಾರು? ಭಗವಂತನೇ ಬಿಂಬ. ಪ್ರತಿಬಿಂಬ ಯಾರು? ಎಲ್ಲ ಜೀವರಾಶಿಗಳು. ಚಂದ್ರನೇ ಪ್ರತಿಬಿಂಬನೆ. ಆಗ ಚಂದ್ರನಿಗೆ ಎಲ್ಲಿ ಕಾಂತಿ ಬರ್ತಾ ಇದೆ ಅಂದರೆ ಬಿಂಬರೂಪಿಯಾದ ಪರಮಾತ್ಮನಿಂದ ಬರ್ತಾ ಇದೆ. ಚಂದ್ರನಿಗೆ ಪ್ರತಿಬಿಂಬನಾದ ಚಂದ್ರನಿಗೆ. ಆಗ ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ. ಇನ್ನೊಂದು ಹೇಳ್ತಾರೆ, ಮುಂದೆ ಏನು ಹೇಳಿದರು? ಶಶಿಮಂಡಲ ಸಂಸ್ಥಿತ ಕಲಶಪಾನಿ. ಶಶಿಮಂಡಲ ಸಂಸ್ಥಿತ ನಾವು ಹೇಳಿದೆವು, ಚಂದ್ರಮಂಡಲದ ಒಳಗೆ ಇರುವವ. ಇನ್ನೊಂದು ಕಲಶಪಾನಿ. ಇನ್ನೊಂದು ಕಲಶ ಅಂದರೆ ಕಲಾ ಆಶ ಅಂತ ತಗೊಳ್ಬೇಕು ಅಂತ. ಕಲಾ ಆಶ ಅಂದರೆ ಚಂದ್ರಮಂಡಲದಲ್ಲಿರುವಂತಹ ಚಂದ್ರಮಂಡಲದ ಕಾಂತಿ 16 ಕಲೆಗಳು. ಆ ಕಲೆಗಳ ಕಾಂತಿಯನ್ನು ಮೀರಿ ನಿಂತವ ಕಲಶ ಅಂತ ಹೆಸರು. ಇನ್ನೊಂದು ಕಲಶಪಾನಿ. 2 ಬಾರಿ ಕಲಶ ಅಂದರು. ಕಲಶಪಾನಿಯಾಗಿ ಬಂದ. ಯಾತಕ್ಕೆ ಕಲಶಪಾನಿಯಾಗಿ ಬಂದ? 6 ಸಮುದ್ರ ಮಥನವನ್ನು ಮಾಡಿದಾಗ ಅವರಿಗೇನಾಗಿತ್ತು? ಎಲ್ಲ ಕಲಕೊಂಡಿದ್ರು ದೇವತೆಗಳು. ಯಾವಾಗ ಇಂದ್ರದೇವರು ಭಗವಂತನ ನಿರ್ಮಾಲ್ಯಕ್ಕೆ ಅವಮಾನ ಮಾಡಿದಾಗ ದುರ್ವಾಸರಿಷ್ಟ ಶಾಪದಿಂದ ಆ ಇಂದ್ರದೇವರಿಗೆ ಎಲ್ಲ ಐಶ್ವರ್ಯ ಹೀನಾಗಿದೆ. ಆಗ ಭಗವಂತನಲ್ಲಿ ಕೇಳಿದಾಗ 6 ಸಮುದ್ರವನ್ನು ಮಥನ ಮಾಡಿ ಮಂತ್ರ ಪರ್ವತವನ್ನು ಇಟ್ಟು ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಂಡು ಮಥನ ಮಾಡಿದಾಗ ಎಲ್ಲ ವಾಪಸ್ ಬರುತ್ತೆ. ಏನು? ಪಾರಿಜಾತ, ಕರ್ಪಗ ವೃಕ್ಷ ಎಲ್ಲ ಬರ್ತಾ ಇದೆ. ಅಮೃತವನ್ನು ನಾನೇ ಕೊಡ್ತಾನೆ ಅಂತ ಭಗವಂತ ಹೇಳಿದ್ದ. ಆಗ ಅಮೃತವನ್ನು ತಗೊಂಡು ಬಂದವ ಯಾರು ಅಂದರೆ ಧನ್ವಂತರಿ. ನೋಡಿ, ಆ ಬೆಟ್ಟವನ್ನು ಹೊತ್ತಿ ತಗೊಂಡು ಬರಬೇಕು ಅಂದರೆ ಭಗವಂತನೇ ತಗೊಂಡಿಟ್ಟದ್ದು. ತೆಲಿಬೇಕು ಅಂದರೆ ಇಲ್ಲ, ಆಗ ಬೆಟ್ಟ ಒಳಗೆ ಮುಳುಗುತ್ತಾ ಇತ್ತು. ಆಗ ಕೆಳಗೆದ್ದು ಹೊತ್ತಿದವ ಯಾರು? ಕೂರ್ಮರೂಪಿಯಾಗಿ ಪರಮಾತ್ಮ. ಎತ್ತಿಕೊಂಡವ ಪರಮಾತ್ಮ. ಕೆಳಗೆ ಬಂದು ಭಾರವನ್ನು ಹೊತ್ತಿಕೊಂಡವ ಪರಮಾತ್ಮ. ತೆಲಿಲಕ್ಕಾಗಲಿಲ್ಲ. ಯಾತಕ್ಕೆ? ಬಲ ಇಲ್ಲ ಅವರಿಂದ. ಆಗ ಒಬ್ಬೊಬ್ಬರ ಪಕ್ಕದಲ್ಲಿ ಒவ்வೊಂದು ಅಸುರ, ಒவ்வೊಂದು ದೇವತೆಗೆ ಪಕ್ಕದಲ್ಲಿ ನಿಂತವ ಅಜ ರೂಪ ಪರಮಾತ್ಮನೇ ನಿಂತಂತೆ. ಪಕ್ಕದಲ್ಲಿ ಇದ್ದು ಸೆಳೆದವ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು, ನೀಡುವನು, ಮಾತಾಡುವನು, ಎಲ್ಲನೇ ಅವನೇ ಪರಮಾತ್ಮ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಇತಿ ಸಮರ್ಥಃ. ಕರ್ತ ಅವನೇ ಮಾಡುವವ. ಅಕರ್ತು ಮಾಡದೆ ಒಂದು ಕಾರ್ಯವನ್ನು ಮಾಡಲಿಕ್ಕಾಗದೇ ಇರುವಂಥ ಕಾರ್ಯವನ್ನು ಮಾಡುವವ, ಮಾಡಲಿಕ್ಕೆ ಆಗುವಂಥ ಕಾರ್ಯವನ್ನು ಮಾಡುವವ. ಅನ್ಯಥಾ ಕರ್ತು ಇನ್ನೊಬ್ಬರಿಂದ ಮಾಡಿಸುವವನು ಅವನೇ, ಮಾಡ್ಲಾಂಗೆ ಇರುವವನು ಎಲ್ಲನೇ ಸಾಧ್ಯ. ನಮ್ಮಂದು ಎದನೇ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡದೆ ಎಲ್ಲಕ್ಕೆ ಸಾಧ್ಯ ಇಲ್ಲ. ಮಾಡ್ಲಿಕ್ಕೆ ಆಗದೇ ಇರುವಂಥ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರನ್ನು ಮಾಡಿಸಲಿಕ್ಕೆ ಇನ್ನೂ ಸಾಧ್ಯವೇ ಇಲ್ಲ. ಹಾಗೆ ಮಾಡಿಸಿದ್ರೆ ನಮ್ಮ ಮನೆ ಎಲ್ಲ ಮಾತು ಎಲ್ಲ ನಮ್ಮ ಮಾತೆ ಕೇಳ್ತಾರೆ, ಎಲ್ಲ ನಡೀತಾ ಇದೆ. ಆಗ ಸಮರ್ಥಕ ಯಾರು ಅಂದರೆ ಭಗವಂತ ಒಬ್ಬನೇ. ಹಾಗೆ ಇದೆಲ್ಲ ಮಾಡಿ ಕಲಶಪಾನಿ. ಇದರಲ್ಲಿ ಇನ್ನೊಂದು ಆಚಾರ ಒಬ್ಬರದ್ದು ಮಾತನ್ನು ಹೇಳಿದರು. ಧನ್ವಂತರಿ 2 ಕಲಶವನ್ನು ತಗೊಂಡು ಬಂದಿದ್ದಾನೆ ಅಂತ ಒಂದು ವಿಷಯವನ್ನು ಕೇಳಿದೆ. ಒಂದು ಕಲಶದಲ್ಲಿ ಶುದ್ಧ ನೀರನ್ನು ತಗೊಂಡು ಬಂದಿದ್ದಂತೆ, ಇನ್ನೊಂದು ಕಲಶದಲ್ಲಿ ಅಮೃತವನ್ನು ತಗೊಂಡು ಬಂದಿದ್ದ. ಅದರಿಂದ ವಿಜಯದಾಸರು ಕಲಶಪಾನಿ 2 ಸಾರಿ ಉಪಯೋಗ ಮಾಡಿದ್ದಾರೆ ಅಂತ ಒಂದು ಅರ್ಥ. ಇನ್ನೊಂದು ಕಲಾ ಆಶ, ಚಂದ್ರನ 16 ಕಲೆಗಳಿನ ಕಾಂತಿಯನ್ನು ಮೀರಿ ನಿಂತವ ಭಗವಂತ. ಕಲಶಪಾನಿ. ಶಶಿಮಂಡಲ ಸಂಸ್ಥಿತ ಕಲಶಪಾನಿ ವಿಸಜಲೋಚನ ಅಶ್ವಿನೇಯ ವಂದ್ಯ.
ವಿಷಜ ಲೋಚನ, ಬಿಸಜ ಹಂಗಂದ್ರು. ಬಿಸ ಅಂದರೆ ನೀರು, ನೀರಿನಲ್ಲಿ ಹುಟ್ಟಿದವ ಜ ಪದ್ಮ ಕಮಲದ, ಆ ಕಮಲದ ಪುಷ್ಪವಂತೆ ಇರುವಂತಹ ಕಣ್ಣು ಬಿಸಜ ಲೋಚನ. ನಾವು ಹೇಳ್ತೇವಿಲ್ಲ ಭಗವಂತನ ಕಮಲಲೋಚನ, ಪದ್ಮಲೋಚನ, ಕಮಲಲೋಚನ, ವಾರಿಜನಾಭ, ವಾರಿಜ ಲೋಚನ ಹೇಳ್ತೇವೆ. ಭಗವಂತನ ಎಲ್ಲನೇ ಭಗವಂತನ ಪಾದ ಕಮಲ, ಭಗವಂತನ ಕಣ್ಣು ಕಮಲ, ಎಲ್ಲನೇ ಭಗವಂತನ ಹೊಟ್ಟೆಯಲ್ಲಿ ಇರುವಂಥ ನಾಭಿಯಲ್ಲಿ ಕಮಲ, ಎಲ್ಲನೇ ಕಮಲ, ಕೈಯಲ್ಲಿ ಇಟ್ಟುಕೊಂಡದ್ದು ಒಂದು ಕಮಲ, ಎಲ್ಲನೇ ಭಗವಂತನಿಗೆ ಕಮಲನನ್ನು ನಾವು ಹೇಳ್ತೇವೆ. ಆಗ ಬಿಸಜ ಲೋಚನ ಅಶ್ವಿನೇಯ ವಂದ್ಯ. ಈಗ ಲೇಟ್ ಆಗದದು ಮಾಡ್ತದೆ. ಬಿಸಜ ಲೋಚನ ಅಶ್ವಿನೇಯ ವಂದ್ಯ ಅಂದರು. ಅಶ್ವಿನೇಯ, ಅಶ್ವಿನಿ ದೇವತೆಗಳು ನೋಡ್ರಿ, ದೇವಲೋಕ ವೈದ್ಯರು ಹೆಸರು. ನಾಸತ್ಯ ತಸ್ರರು, ನಾಸತ್ಯ ತಸ್ರರು ಅಂತ ಇಬ್ಬರು, ಅವರು ಟ್ವಿನ್ಸ್. ಅವರು ನಾಸತ್ಯ ತಸ್ರರು ಅವರು ದೇವಲೋಕದಲ್ಲಿ ಟ್ವಿನ್ಸ್. ಅವರಿಂದ ನೋಡಿ ಅವರೇ ನಕುಲ ಸಹದೇವನಾಗಿ ಹುಟ್ಟಿದರು. ಕುಂತಿದೇವಿ ಸೂರ್ಯ ಮಂತ್ರ ಹೇಳಿದ, ಯಮಧರ್ಮರಾಜನ ಮಂತ್ರ ಹೇಳಿದಾಗ ಧರ್ಮರಾಜ ಹುಟ್ಟಿದ, ಸೂರ್ಯ ಮಂತ್ರ ಹೇಳಿದಾಗ ಕರ್ಣ ಹುಟ್ಟಿದ, ಯಮಧರ್ಮರಾಜ ಮಂತ್ರ ಹೇಳಿದಾಗ ಯುಧಿಷ್ಠಿರ ಹುಟ್ಟಿದ, ವಾಯುದೇವರ ಮಂತ್ರವನ್ನು ಸ್ಮರಣ ಮಾಡಿ ಮಂತ್ರ ಹೇಳಿದಾಗ ವಾಯುದೇವರ ಅವತಾರ ಭೀಮ ಆಯಿತು, ಇಂದ್ರದೇವರನ್ನು ಸ್ಮರಣ ಮಾಡಿ ಮಂತ್ರ ಹೇಳಿದಾಗ ಸ್ತೋತ್ರ ಮಾಡಿದಾಗ ಅರ್ಜುನ ಹುಟ್ಟಿದ್ದು. ಆಗ ಮಾತ್ರಿ ನನಗೆ ಆಗಬೇಕು ಅಂತ ಕೇಳಿದಾಗ ಮಂತ್ರ ಉಪದೇಶ ಮಾಡಿಕೊಟ್ರು. ಒಂದು ಬಾರಿ ತನ ಎಲ್ಲಕ್ಕೆ ಸಾಧ್ಯ, ಇನ್ನೊಬ್ಬರು ಆದರೆ ನನಗೆ 2 ಮಕ್ಕಳು ಬೇಕು ಅಂದರು. ಹೇಗ ಒಬ್ಬರನ್ನ ಕರೆದರೆ ಇಬ್ಬರು ಬರ್ತಾರೆಯೋ ಅಂಥ ದೇವತೆಗಳನ್ನ ಕರಿಬೇಕು. ಒಬ್ಬರನ್ನ ಕರೆದರೆ ಇನ್ನೊಬ್ಬರು ಬರ್ತಾರಂತೆ. ನಾಸತ್ಯ ಬಾ ಅಂದರೆ ತಸ್ರ ಬರ್ತಾರೆ, ತಸ್ರ ಬಂದ ನಾಸತ್ಯ ಅರ್ಥ. ಅವರು ಯಾರು ಅಂದರೆ ಈ ಅಶ್ವಿನಿ ದೇವತೆಗಳು ಅಂತ ಹೆಸರು. ಈ ಅಶ್ವಿನಿ ದೇವತೆಗಳು ಯಾರು ಅಂದರೆ ದೇವಲೋಕ ವೈದ್ಯರು. ಅಶ್ವಿನಿ ದೇವತೆಗಳು ದೇವಲೋಕದಲ್ಲಿ ವೈದ್ಯರು ಅಂತ ಹೆಸರು. ಅದರಂತ ನಾವು ನೋಡಿ, ದನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನಿಪ ಷಣ್ಮುಖನನುಜ ಶೇಷದಸ್ತ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೆ ಸನ್ಮನದಿ ವಿಜ್ಞಾ ಬಿಸುಬೆಲಕುಮಿ ವನಿತೆಯರ ಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವನು. ವಿಘ್ನೇಶ್ವರ ಸಂಧಿಯಲ್ಲಿ ಮಾತು. ದನಪ ವಿಶ್ವಕ್ಸೇನ ವೈದ್ಯ ಅಶ್ವಿನಿಗಳಿಗೆ ಸರಿಯನಿಪ ಅಂತ ಹೇಳಿದ್ರು ಜಗನ್ನಾಥದಾಸರು. ಧನಪ ಅಂದರೆ ಕುಬೇರ, ಧನಪ ವಿಶ್ವಕ್ಸೇನ. ವಿಶ್ವಕ್ಸೇನ ನೋಡಿದರೆ ವಿಶ್ವಕ್ಸೇನ ಎಂಬವರು ನೈವೇದ್ಯ ಸಮಯದಲ್ಲಿ ದೇವರನ್ನ ಮುಚ್ಚಿಡುವ ವಸ್ತ್ರದಲ್ಲಿ ವಿಘ್ನೇಶ್ವರ ವಿಶ್ವಕ್ಸೇನ ಇದ್ದಾನೆ. ಇವರೆಲ್ಲ ಒಂದು ದೇವತೆಗಳು ವಿಶ್ವಕ್ಸೇನ. ಇನ್ನೊಂದು ಅಶ್ವಿನಿ, ವೈದ್ಯಾಶ್ವಿನಿಗಳಿಗೆ, ಅಶ್ವಿನಿ ದೇವತೆಗಳಿಗೆ ಕಚ್ಚದಲ್ಲಿ ಸಮವಾಗಿರುವವರು ಯಾರು ಅಂದರೆ ವಿಘ್ನೇಶ್ವರ. ಈ ವಿಷಯವನ್ನು ಹೇಳ್ತಾರೆ. ಆಗ ಕುಬೇರ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು, ವಿಘ್ನೇಶ್ವರ, ಇವರ 4 ಬಂದರು ಒಂದು ರ್ಯಾಂಕ್, ಸೇಮ್ ರ್ಯಾಂಕ್ ಹೋಲ್ಡರ್ ಕಚ್ಚದಲ್ಲಿ. ಆಗ ಅಂತ 28ನೇ ಕಚ್ಚದಲ್ಲಿ ಇರುವಂತಹ ಅಶ್ವಿನಿ, ಅದನ್ನೇ 18ನೇ ಕಚ್ಚದಲ್ಲಿ ಇರುವಂತಹ ಈ ಒಂದು ವಿಘ್ನೇಶ್ವರ ಸಮವಾದ ಈ ಅಶ್ವಿನಿ ದೇವತೆಗಳು. ಇವರು ಯಾರು? ದೇವಲೋಕ ವೈದ್ಯರು, ದೇವಲೋಕ ವೈದ್ಯರು ಅಂತ ಹೆಸರು. ಆಗ ದೇವಲೋಕ ಅಶ್ವಿನಿ ದೇವತೆಗಳಿಗೆ ನೋಡಿ, ಅಶ್ವಿನೇಯ ವಂದ್ಯ. ದೇವಲೋಕದಲ್ಲಿ ವೈದ್ಯರು ಅಂತ ನಾವು ಯಾರನ್ನ ಹೇಳ್ತೇವೋ, ಕೊಂಡಾಡುತ್ತೇವೋ, ಯಾರಿಗೆ ಅವಿಸ್ಸಿನ ಆವಿರ್ಭಾಗವನ್ನು ಕೊಡ್ತೇವೋ ಹೋಮದಲ್ಲಿ, ಅಂಥ ದೇವಲೋಕ ವೈದ್ಯರಾದ ಅಶ್ವಿನಿ ದೇವತೆಗಳಿಗೆ ವಂದ್ಯ. ಅಂಥ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಡುವವನು ಯಾರು? ಧನ್ವಂತರಿ. ಆಗ ಇವ ಬಹುರೋಗ ವೈದ್ಯ. ಇವ ಅಶ್ವಿನಿ ದೇವತೆಗಳಿಂದ ವೈದ್ಯರಾಗಿ ಮಾಡಿಸಿದವ ಯಾರು ಅಂದರೆ ಅವರಿಗೆ ಕೂಡ ಇಂಥ ಪದವಿಯನ್ನು ಕೊಟ್ಟವ ಧನ್ವಂತರಿ, ಅಶ್ವಿನಿ ದೇವವಂದ್ಯ ಅಂತ ಹೇಳಿದ್ರು. ಆಗ ಬಿಸಜ ಲೋಚನ ಅಶ್ವಿನೇಯ ವಂದ್ಯ ಶಶಿಗರ್ಭ ಭೂರೂಹ ಲತ ಪೊದೆ ತಾಪ ಓಡಿಸಿ ಔಷಧಿ ಶ್ರೀ ತುಳಸಿ ಜನಕ ಅಂತೇಳಿ ಅಶ್ವಿನೇಯ ವಂದ್ಯ ಹೇಳ್ತಾರೆ. ಶಶಿಗರ್ಭ ಭೂರೂಹ ಲತ ಪೊದೆ ತಾಪ ಓಡಿಸಿ ಔಷಧಿ ಶ್ರೀ ತುಳಸಿ ಜನಕ. ಈ ಚಂದ್ರದೇವರಲ್ಲಿ ಶಶಿಗರ್ಭದಲ್ಲಿ ಇದ್ದು ಲತ ಪೊದೆ ತಾಪ ಓಡಿಸಿ ಔಷಧಿ ಶ್ರೀ ತುಳಸಿ ಜನಕ. ಈ ಲತೆಗಳು ಅಂದರೆ ಏನು? ಕೊಡಿ, ತಮಿಳಿ ಕೊಡಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಲತಾ ಅಂತ ಹೆಸರು. ಈ ಲತಾ ಪೊದೆಗಳು ಅಂದರೆ ಸಣ್ಣ ಸಣ್ಣ ಈ ವೃಕ್ಷಗಳು. ಇಂಥ ವೃಕ್ಷಗಳಲ್ಲಿ, ಕೊಡಿಗಳಲ್ಲಿ, ಅದು ಲತೆಗಳಲ್ಲಿ ಇದರಲ್ಲಿ ಇದ್ದು ಅದಕ್ಕೆ ಔಷಧವಾಗಿ ಕೆಲಸ ಮಾಡುವಂತಹ ಶಕ್ತಿಯನ್ನು ಕೊಟ್ಟವ ಯಾರು ಅಂದರೆ ತಾಪವನ್ನು ಓಡಿಸುವ ಯಾರು? ಶ್ರೀ ತುಳಸಿ ಜನಕ ಅಂದರು. ಈ ಔಷಧಿಗಳೆಲ್ಲ ಇರಾವರಲ್ಲಿ ರೋಗಾಣಾಂ ಅಪವಂದಿತ ನೆರಸನಿ. ರೋಗಗಳಲ್ಲಿ ಏನೋ ರೋಗಗಳೆಲ್ಲ ಪರಿಹಾರ ಮಾಡುವ ಔಷಧಿಗಳಲ್ಲಿ ಶ್ರೇಷ್ಠಳು ಅಂದರೆ ತುಳಸಿ.
ತುಳಸಿ ಹೆಚ್ಚು ರೋಗಗಳನ್ನ ಪರಿಹಾರ ಮಾಡೋ ಔಷಧ ಅಂದರೆ ತುಳಸಿ. ಬೇರೆ ಔಷಧಿಗಳಿಗಿಂತ ಆ ತುಳಸಿಗೆ ಅಪ್ಪ ಯಾರು ಅಂದರೆ ಧನ್ವಂತರಿ. ಶ್ರೀ ತುಳಸಿ ಜನಕ ಅಂದರೆ ಯಾತಕ್ಕೆ ತುಳಸಿ ಜನಕ ಅಂದರೆ ಅವ ಆ ಹಾಲು ಸಮುದ್ರ ಮಥನ ಮಾಡಿದಾಗ ಅಮೃತ ಕಳಸವನ್ನು ಕೈಯಲ್ಲಿ ಎತ್ತಿಕೊಂಡು ಬಂದಾಗ ಅವನ ಕಣ್ಣಿನಿಂದ ಅಮೃತ, ಅதாவது ಆನಂದ ಬಾಷ್ಪ ಬಂದಿತ್ತು. ನೋಡಿ, ಆನಂದ ಬಾಷ್ಪವನ್ನು ಬಂದಿತ್ತು, ಅದು ಅಮೃತದಲ್ಲಿ ಬಿದ್ದಿತ್ತು. ಅಮೃತದಲ್ಲಿ ಬಿದ್ದಾಗ ಅದರಲ್ಲಿ ಆವಿರ್ಭವಿಸಿದವಳು ಯಾರು ಅಂದರೆ ತುಳಸಿ. ಎಷ್ಟು ಪುಣ್ಯ ಮಾಡಿರಬೇಕು. ತುಳಸಿ ಭಗವಂತನ ಕಣ್ಣಿನಿಂದ ಬಂದ ಆನಂದ ಬಾಷ್ಪ ಅಮೃತದಲ್ಲಿ ಬಿದ್ದು ಆ ಅಮೃತದಿಂದ ಬೆಳೆದು ಬಂದವಳು ತುಳಸಿ ಎಂಬುದರಿಂದ ಅವಳು ಎಂಥವಳು ಅಂದರೆ ತುಳಸಿ ಎಲ್ಲ ರೋಗಗಳ ಪರಿಹಾರ ಮಾಡುವ ಔಷಧಗಳಲ್ಲಿ ಶ್ರೇಷ್ಠಳು. ಅಂತ ತುಳಸಿಗೆ ಜನಕ ಅಪ್ಪ ಯಾರು? ಶ್ರೀ ತುಳಸಿ ಜನಕ ಅಂತ ವಿಜಯದಾಸರು ಅವರ ನೆನಪಿಟ್ಟರು. ಆಗ ಲತ ಪೊದೆ ತಾಪ ಓಡಿಸುವ ಎಲ್ಲ ಔಷಧಿಗಳಲ್ಲಿ ಇದ್ದು ತಾಪಗಳನ್ನು ಓಡಿಸುವ ಶ್ರೀ ತುಳಸಿ ಜನಕ ನೀನು. ತುಳಸಿಯ ಕೆಂಡ ಪುರುಷೋತ್ತಮ ರೂಪಯ ಕೃಷ್ಣ ರೂಪಯ ಇದೆ. ಭಗವಂತ ಜನಕನಾಗಿನಿದ್ದಾನೆ. ತುಳಸಿ ಮುಖ್ಯವಾಗಿ ತುಳಸಿಯಲ್ಲಿರುವ ಲಕ್ಷ್ಮಿಯನ್ನು ಮದುವೆ ಮಾಡಿಕೊಳ್ಳುವವನು ದಾಮೋದರ, ಅವನು ಉಂಟು. ತುಳಸಿಗೆ ತಂದೆ ಯಾರು ಅಂದರೆ ಭಗವಂತನೇ. ಅಸುರ ನಿರ್ಜರ ತದಿ ನೆರೆದು ಗಿರಿಯ ತಂದು ಮಿಸುಗದಲೆ ಮಹೋದದಿ ಮರ್ದಿಸಲಾಗಿ ನಸುನಗುತ ಪುಟ್ಟಿದೆ ಪೀಯೂಷ ಗಡ ಧರಿಸಿ ಅಂತೇಳಿ. ಅಸುರ ನಿರ್ಜರ ತದಿ ನೆರೆದು, ಈ ಅಸುರ ನಿರ್ಜರರು ಅಂತ, ಅಸುರರು ನಿರ್ಜರರು, ಅಸುರರು ನಿರ್ಜರರು. ಅಸುರರು ಅಂದರೆ ನಿಮಗೆ ತಿಳಿದು ದೈತ್ಯರು. ಅಸುರರು ನಿರ್ಜರರು ಅಂದರೆ ದೇವತೆಗಳು. ನಿರ್ಜರ ಸಭಾ ಸಂಸೇವ್ಯ ರುಜುಗನ ಧರಸೆ ಅಂತ ಬ್ರಹ್ಮದೇವರನ್ನು ಜಗನ್ನಾಥದಾಸರು ಹೇಳ್ತಾರೆ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ಅಂತ. ಯಾತಕ್ಕೆ ಅವರಿಗೆ ಮೂಪಿಲ್ಲ, ಜರ ಇಲ್ಲ, ನಿರ್ಜರರು ಅವರು. ಅದರಿಂದ ದೇವತೆಗಳು ಅಂತಾರೆ ನಿರ್ಜರರು, ಅಸುರರು. ಅಸುರ ನಿರ್ಜರರು ದದಿ ನೆರೆದು ಗಿರಿಯ ತಂದು ಮಿಸುಗದಲೆ ಮಹೋದದಿ ಮರ್ದಿಸಲಾಗಿ. ಇವರೇನು ಮಾಡಿದರು? ಅಸುರರು ದೇವತೆಗಳು ಇಬ್ಬರು ಏನು ಮಾಡಿದರು? ಆ ದೇವತೆಗಳು ಮಂದರ ಗಿರಿಯವನ್ನು ತಂದು ಮಿಸುಗದಲೆ ಮಹೋದದಿ ಮರ್ದಿಸಲಾಗಿ. ದೊಡ್ಡ ಮಿಸುಗದಲೆ ಮಹೋದದಿ ಅಂತ ಹೇಳಿದರೆ, ಮಹೋದದಿ ದೊಡ್ಡ ಹಾಲು ಸಮುದ್ರ, ದದಿ ಮಹೋದದಿ ಹಾಳು ಸಮುದ್ರದಲ್ಲಿ ಆ ಮಂದರ ಪರ್ವತವನ್ನು ಗಿರಿಯ ತಂದು ಮರ್ದಿಸಿದರು. ಮರ್ದಿಸಂದ್ರೆ ಮದನವನ್ನು ಮಾಡಿದಾಗ ನಸುನಗುತ್ತಾ ಪುಟ್ಟಿದೆ. ಅಳುತ್ತಾ ಬಂದವಲ್ಲ, ನಾವೆಲ್ಲ ಅಳುತ್ತಾ ಹುಟ್ಟುವರು, ನಾವೆಲ್ಲ ಅಳುತ್ತಾ ಹುಟ್ಟಿದವರು. ಅವೇನು ಮಾಡಿದ? ಹುಟ್ಟಿದ ಭಗವಂತ ನಸುನಗುತ್ತಾ ಪುಟ್ಟಿದೆ ಅಂದರು. ಹುಟ್ಟುವ ಸಮಯದಲ್ಲಿಯೇ ನಗುತ್ತಾ ಹುಟ್ಟಿದವ ಅಂದ್ರೆ ಭಗವಂತ ಒಬ್ಬನೇ. ಯಾರು? ಮತ್ತವರೆಲ್ಲ ಅಳುತ್ತಾ ಹುಟ್ಟಿದವರೇ. ನೋಡ್ರಿ, ಅಳುತ್ತಾ ಹುಟ್ಟಿದಿಂದವೇ ರುದ್ರದೇವರಿಗೆ ರುದ್ರ ಅಂತ ಹೆಸರು ಬಂತು. ಯಾತಕ್ಕೆ? ಅಳುತ್ತಾ ಹುಟ್ಟಿದ್ರು ಅಂತೆ. ಹುಟ್ಟಾವೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಮೊದಲೇ ಅತ್ತವರು ಯಾರು ಅಂದರು? ರುದ್ರದೇವರು. ಅದರಿಂದವೇ ಅವರಿಗೆ ರುದ್ರ ಅಂತ ಹೆಸರು ಬಂದಿತ್ತು ಅಂತ. ರುದ್ರದೇವರು ಸರ್ವೋತ್ತಮರಲ್ಲ. ಯಾತಕ್ಕೆ? ಹುಟ್ಟಾವೇಳ ಅಳುತ್ತಾ ಹುಟ್ಟಿದ್ರಿಂದ ಅವರು ಸರ್ವೋತ್ತಮರಲ್ಲ, ಮನೋನಿಯಾಮಕರು. ಹುಟ್ಟಿದಾಗ ನಸುನಗುತ್ತಾ ಹುಟ್ಟಿದವರು ಯಾರು? ಧನ್ವಂತರಿ. ಪರಮಾತ್ಮ ಒಬ್ಬನೇ ನಗುತ್ತಾ ಹುಟ್ಟುತ್ತಾನೆ. ಕೃಷ್ಣನಾಗಿ ಹುಟ್ಟಿದಾಗ ಶಂಖಚಕ್ರ ಗದಾ ಪದ್ಮ ಆಯುಧಗಳನ್ನು ಇಟ್ಟುಕೊಂಡು ಹುಟ್ಟಿದ. ದೇವಕಿ ದರ್ಶನ ಕೊಟ್ಟ. ಅದ್ಭುತ ಬಾಲಕ ಅಂದರು ವೇದವ್ಯಾಸ. ಅದ್ಭುತ ಬಾಲಕ ಅಂದರೆ ಕೃಷ್ಣ. ಅವ ಆಯುಧಗಳನ್ನ ಇಟ್ಟು ಪರಮಾತ್ಮ ದರ್ಶನವನ್ನು ಕೊಡ್ತಾ ಹುಟ್ಟಿದ. ಇಲ್ಲಿ ವೇದವ್ಯಾಸರಾದ ಹುಟ್ಟಿದಾಗ ಜಟಾಮುಡಿ, ಅಲ್ಲಿ ತುಳಸಿ ಮಾಲೆ ಇದನ್ನು ಇಟ್ಟುಕೊಂಡು ಜನಿವಾರ ಯಜ್ಞೋಪವೀತ ತನಕ ಹುಟ್ಟಿದಂತೆ ವೇದವ್ಯಾಸರ ಅವತಾರ ಮಾಡಿದ್ರು. ಹುಟ್ಟಿದ ಕ್ಷಣ ಸತ್ಯವತಿ ಹುಟ್ಟಿದಾಗ ಯಜ್ಞೋಪವೀತ ಇತ್ತು, ತುಳಸಿ ಮಾಲೆ ಇತ್ತು, ಜಟಾಮುಡಿ ಇತ್ತು, ಎಲ್ಲ ಇತ್ತು. ಅದನ್ನು ಇಟ್ಟುಕೊಂಡು ಹುಟ್ಟಿದರು. ಹುಟ್ಟ ಸಮಯಲೇ ಹಂಗೆ ಹುಟ್ಟಿದರು. ಭಗವಂತನ ಅವತಾರ ಆ ರೀತಿಯಾದದ್ದು. ಅಂಥ ರೀತಿ ಇದೆ. ನಸುನಗುತ್ತಾ ಪುಟ್ಟಿದೆ. ಭಗವಂತ ಯಾವಾಗಲೂ ಹೆಂಗಿದ್ದಾನೆ? ನಗುತ್ತಾ ಇದ್ದಾನೆ. ಹಂಗಂತ ಚಿಂತನೆ ಮಾಡಿದರೆ ನಾವು ನಗುತ್ತಾ ಇದ್ದೆವು. ಯಾತಕ್ಕೆ ಭಗವಂತನ ಚಿಂತನೆ ಹಂಗೆ ಮಾಡಬೇಕು? ಭಗವಂತ ಅಲ್ಲಂತ ಗುಣ ಇರುವವ, ಕಲ್ಯಾಣ ಗುಣಗಳನ್ನು ಪರಿಪೂರ್ಣ ಅಂತ ಕೇಳಿದರೆ ನಮಗೆ ಎಷ್ಟು ಯೋಗ್ಯ ಇದೆ ಅಷ್ಟು ಪರ್ಸೆಂಟೇಜ್ ಕೊಡ್ತಾನಂತ ಇಟಕಲ್ಲಿಂದ. ಭಗವಂತ ಕರುಣಾಮೂರ್ತಿ ಇದ್ದರೆ ನಮಗೆ ಕಾರುಣ್ಯ ನೋಡಿದರೆ ನೋವು ಅಳ್ತಾ ಇರ್ತಾರೆ, ನಮಗೆ ಕೊಂಚ ಕೂಡ ನೋಡಿದರೆ ಮನಸ್ಸಲ್ಲಿ ವಿಚಾರ ಬರೋದಿಲ್ಲ. ಭಗವಂತನ ಕರುಣಾಳು ಅಂತ ಹೇಳಿದರೆ ಇಂಥ ಇಲ್ಲ, ನನ್ನ ಕರುಣಾ ಗುಣ ನೀವು 2% ಇಟ್ಟುಕೊಂಡು ಕೊಡ್ತಾನಂತೆ ಭಗವಂತ. ನಮ್ಮಲ್ಲಿ ಒಬ್ಬ ಭಗವಂತ ಇದ್ದಾನೆ, ಅನಂತ ಗುಣಗಳಿರುವ ಭಗವಂತ ನಮ್ಮೊಳಗೆ ಬಿಂಬರೂಪಿಯಾಗಿದ್ದಾನೆ. ನಮ್ಮಲ್ಲಿ ಎದಕ್ಕೆ ಇಲ್ಲ? ಎಲ್ಲ ಗುಣಗಳನ್ನು ಎಲ್ಲರೊಳಗಿದ್ದು ಭಗವಂತ ಹೊರಗೆ ಪ್ರಕಟಣೆ ಮಾಡೋದಿಲ್ಲ. ನೋಡಿ, ರಾಯರಂತ ಅವರೊಳಗೆ ಹೆಚ್ಚು ಗುಣಗಳನ್ನ ಪ್ರಕಟಣೆ ಮಾಡ್ತಾನೆ.
ತಾರತಮ್ಯಲಿ ನಮ್ಮೊಳಗೆ ಒಂದೆರಡು ಗುಣಗಳನ್ನ ಪ್ರಕಟ ಮಾಡ್ತಾ ಇದ್ದಾನೆ. ಆಗ ಭಗವಂತ ತುಂಬ ಆರ್ನಮೆಂಟ್ಸ್ ಇಟ್ಟಿದ್ದಾನೆ ಪೆಟ್ಟಿಯಲ್ಲಿ. ನಮ್ಮೊಳಗಿರುವ ಭಗವಂತ ಏನೋ ಒಂದೇ ಒಂದು ಚೈನ್ ಹಾಕಿರ್ತಾ ಇದ್ದಾನೆ. ರಾಯರಲ್ಲಿ 10 ಚೈನ್ ಹಾಕಿದ್ದಾನೆ. ವಾಯುದೇವರೊಳಗೆ ಮೈಪೂರ ಆಭರಣಗಳನ್ನ ಹಾಕಿದ್ದಾನೆ ಅಂತ ರೂಪ. ಆಗ ಎಲ್ಲರೊಳಗನು ಭಗವಂತ ಎಲ್ಲ ಗುಣಗಳನ್ನು ಪ್ರಕಟಣೆ ಮಾಡೋದಿಲ್ಲ. ಆಗ ಭಗವಂತ ನಾವೇನು ಮಾಡಬೇಕು? ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದರೆ, ನಮಗೆ ಯೋಗ್ಯತೆ ಇದ್ದರೆ ಒಂದೊಂದು ಗುಣವ ಓಪನ್ ಮಾಡ್ತಾ ಇರ್ತಾನೆ. ನಮಗೆ ನಮ್ಮಲ್ಲಿ ತೋರಿಸ್ತಾ ಇದ್ದಾನೆ. ಆನಂದ, ಭಗವಂತ ಆನಂದ ನಮಗೆ ಆನಂದವನ್ನು ಕೊಡ್ತಾನೆ. ಭಗವಂತ ಜ್ಞಾನ ನಮಗೆ ಜ್ಞಾನವನ್ನು ಕೊಡ್ತಾನೆ. ಭಗವಂತ ಕರುಣಾಳುವುದು ನಮಗೆ ಕರುಣಗುಣವನ್ನು ಕೊಡ್ತಾನೆ. ಇಂಥ ಆ ರೂಪ ಸರಿಯಾ? ಮೃದುಗದಲ್ಲಿ ಮಹೋದರಿ ಮತ್ತಿಸಲಾಗಿ ನಸುರಪದ ಪುಟ್ಟಿದೆ ಪೀಯೂಷ ಗಡಧರಿಸಿ. ಪೀಯೂಷ ಅಂದರೆ ಸುಧಾ, ಅಮೃತವನ್ನು ಪೀಯೂಷ ಘಡ ಅಂದರೆ ಕುಡ, ಕೊಡಂ, ಅಮೃತ ಕುಡ, ಅಮೃತ ಕಲಸವನ್ನು ಧರಿಸಿ ಅಸಮದೈವನೇ ನಿನ್ನ ಮಹಿಮೆಗೆ ನಮೋ ನಮೋ. ಇಲ್ಲಿ ಹೇಳಿದರು ಅಸಮದೈವ ಅಂದರು. ಅಸಮದೈವ ಅಂದರೆ ನಿನಗೆ ಸಮವಾದ ಮತ್ತೊಬ್ಬರಿಲ್ಲ. ಅಸಮ ಹಾಗೆ ನಿನಗೆ ಸಮವಾದ ಒಬ್ಬ ಇಲ್ಲ ಅಂತ ಹೇಳಿದರೆ ನಿನಗೆ ಉತ್ತಮವಾದ ಒಬ್ಬ ಇಲ್ಲವೇ ಇಲ್ಲ ಅಂತ ಅರ್ಥ. ಆಗ ನಿಮಗೆ ಸಮವಾದ ಒಬ್ಬ ಇಲ್ಲ ಅಂದರೆ ನಿನಗೆ ಉತ್ತಮವಾದ ಒಬ್ಬ ಇಲ್ಲ. ಅದರಿಂದ ಏನು ಹೇಳ್ತೇವೆ? ಭಗವಂತನ ನೀನೇ ಸರ್ವೋತ್ತಮ. ಹಾಗೆ ಅಸಮದೈವ ಅಂತ ಹೇಳ್ತಾರೆ ವಿಜಯದ. ಅಸಮದೈವ ನಿನ್ನ ಮಹಿಮೆ ಎಂಥದ್ದಪ್ಪ? ನಿನ್ನ ಮಹಿಮೆನ ಎಲ್ಲ ಹೊರಟಿದ್ದಾನೆ, ಸಾಧ್ಯ ಇಲ್ಲ. ಏನು ಮಾಡಬೇಕು? ನಮೋ ನಮೋ ನಮಸ್ಕಾರವನ್ನು ಮಾಡಬೇಕು. ವಿಜಯದಾಸ ಭಗವಂತ ನಿನ್ನ ಗುಣಗಳನ್ನು ಹೇಳಕ್ಕೆ ಹೊರಟಿದ್ದಾನೆ, ಹೇಳಕ್ಕೆ ಸಾಧ್ಯ ಇಲ್ಲ. ಯಾರನಿಂದ ಬಗೆಯುವುದನವ ಕಾಣುತ್ತ ಮೆಗಗರುಷದಿ ಹೊಗಳಿ ಹಿಕ್ಕುವ ತ್ರಿಗುಣಮಾಣಿ ಮಹಾಲಕ್ಷ್ಮಿ ಸಂತೈಸಲನದಿನವು. ನಿತ್ಯ ಮುಕ್ತಳು, ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಸಮನ, ಅದಾವುದು ದೇಶತಃ ಕಾಲತಃ. ದೇವರು ಈ ಕಾಲದೆಲ್ಲ ಇದ್ದಾನೆ, ಎಲ್ಲ ಕಾಲದಲ್ಲಿ ಲಕ್ಷ್ಮಿ ಇದ್ದರು. ದೇವರು ಎಲ್ಲಿಲ್ಲ ಇದ್ದಾರೆ, ಎಲ್ಲ ಸಲ ಅವಳಿದ್ದಾರೆ ಅಂತ ಸಮನ ಅಂತ ಹೇಳೋ ಮಹಾಲಕ್ಷ್ಮಿ ಕೂಡ ಇನ್ನು ಭಗವಂತನ ಇವತ್ತು ನೋಡಿದ ಗುಣಗಳು ಹೊಸದಾಗಿ ಕಾಣಿಸುತ್ತೆ. ಈತ ಮದುವೆ ಮಾಡಿಕೊಂಡ ಗಂಡನ ನೋಡಿದಂತೆ. ಈತ ಮದುವೆ ಮಾಡಿ ಗಂಡನ 1 ವರ್ಷ ಮಾತಾಡ್ತಾರೆ, ಈಗೆಲ್ಲ ಅದು ಆ ಕಾಲ ಹೆಣ್ಣುಡಿಯನ್ನು ಹೇಳ್ತದ್ದು. ಇವತ್ತು ಮದುವೆ ಮಾಡಿದ ಒಂದು ಹೆಣ್ಣು ಹುಡುಗಿ ಗಂಡ ಹೇಗೆ ಕಾಣಿಸ್ತಾನೆಯೋ ಆ ರೀತಿ ಲಕ್ಷ್ಮಿ ಇವತ್ತು ನೋಡ್ತಾಳೆ ಅಂತ ಕೇಳಿದರೆ ಭಗವಂತನ ಗುಣಗಳ ನಾ ಎಲ್ಲಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋದು? ವಿಜಯದಾಸರು ಹೇಳಿದರು ನಮೋ ನಮೋ. ನಿನ್ನ ಕೈಯಲ್ಲಿ ಎತ್ತುಕೊಂಡು ನಮಸ್ಕಾರ ಮಾಡ್ತಾನಪ್ಪ. ನಿನ್ನ ಮಹಿಮೆಗೆ ಅಸಮದೈವ ನಿನ್ನ ಮಹಿಮೆಗೆ ನಮೋ ನಮೋ. ಇಷ್ಟು ದೊಡ್ಡವರು ಯಾತಕ್ಕೆ? ನನ್ನಂತ ಸಾಧ್ಯ. ನಿನ್ನ ಮಹಿಮೆ ಅಷ್ಟು ದೊಡ್ಡದು ಅಂತ ಹೇಳಿದವರು ಯಾತಕ್ಕೆ ಅಷ್ಟು ದೊಡ್ಡದು ಹೇಳ್ತಾರೆ. ವಿಸರ್ಜ ಸಂಭವ ರುದ್ರ ಮೊದಲಾದ ದೇವತಾ ಋಷಿ ನಿಖರ ನಿನ್ನ ಕೊಂಡಾಡುವರು. ನಾನು ಭೃಗುಮಹರ್ಷಿಗಳ ಅಂಶ ಸಂಭೂತರು. ಅದು ನಿನ್ನ ಕೊಂಡಾಡುವವರು ಯಾರಿದ್ದಾರೆ ಅಂದರೆ ನಿನ್ನ ಮಹಿಮೆ ಎಷ್ಟು ದೊಡ್ಡದು ಅಂದರೆ ವಿಸರ್ಜ ಸಂಭವ. ವಿಸರ್ಜ ಅಂತ ಹೇಳಿದರೆ ನಾವು ಹೇಳಿದೆವು, ವಿಸರ್ಜ ನೀರು, ವಿಸರ್ಜದಲ್ಲಿ ಹುಟ್ಟಿದವಳು ತಾಮರೆ, ತಾಮರೆಯಲ್ಲಿ ವಿಸರ್ಜ, ಕಮಲದಲ್ಲಿ ಹುಟ್ಟಿದವ ಬ್ರಹ್ಮದೇವರು. ವಿಸರ್ಜ ಸಂಭವ ಅಂದರೆ ಬ್ರಹ್ಮದೇವರು, ರುದ್ರ ಮೊದಲಾದ ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಋಷಿ. ಭಗವಂತನ ಧನ್ವಂತರಿಯನ್ನು ಋಷಿ ಅಂತ ಹೇಳ್ತಾರೆ. ಋಷಿ ನಿನ್ನ ಹಂಗಂತಲೇ ಹೇಳ್ಬೋದು, ಋಷಿಗಳು ನಿನ್ನ ಅಂತಲೇ ಹೇಳ್ಬೋದು. ಆದರೆ ಧನ್ವಂತರಿಯನ್ನು ಋಷಿ ಅಂತ ಹೇಳಿಕೊಂಡ್ರೆ ಯಾತಕ್ಕೆ? ಆಯುರ್ವೇದ ಶಾಸ್ತ್ರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಅದರ ಋಷಿ. ಏನೋ ಒಬ್ಬ ಋಷಿ ಎಂದು ತಪಸ್ಸುಗಾರರು ನಿತ್ಯ ನರಕದಲ್ಲಿ ಕಪಿಲ ತುಲಾದಿ ಹೇಳ್ತಾರೆ. ಕಪಿಲರನ್ನ, ವೇದವ್ಯಾಸರನ್ನ, ಧನ್ವಂತರಿ ಇತ್ಯಾದಿ ರೂಪವನ್ನು ಗುರಿ ಏನೋ ಒಂದು ಋಷಿ ಎಂದು ತಪಿಸುವರು ಕಾಣೋ ನಿತ್ಯ ನರಕದಲ್ಲಿ ಹೇಳಬಾರದು. ಯಾತಕ್ಕೆ? ಸಾಮಾನ್ಯ ಋಷಿಗಳಲ್ಲ, ಅವರೆಲ್ಲ ಸರ್ವೋತ್ತಮನೇ ಅವನು. ಆಗ ಇಲ್ಲಿ ಏನರ್ಥ? ಎಲ್ಲರೂ ಕೂಡ ಬ್ರಹ್ಮದೇವರು, ರುದ್ರದೇವರು ಮೊದಲಾದ ಎಲ್ಲ ದೇವತೆಗಳು ಕೂಡ ಋಷಿಗಳೆಲ್ಲ ನಿನ್ನ ನಿಖರ ನಿನ್ನ ಕೊಂಡಾಡುವರು. ಎಲ್ಲರೂ ನಿನ್ನ ಕೊಂಡಾಡುತ್ತಾರೆ ಅಪ್ಪ ಅನು ಹೇಳಿದ್ದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಸರಳ ಸರೋಜ ಸಮೀರವಾಣಿ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ಎಲ್ಲರಿಂದ ಸ್ತೋತ್ರ ಮಾಡಲು ಪಡುವವನು ಯಾರು? ಲಕ್ಷ್ಮೀ, ಬ್ರಹ್ಮ, ಸಮೀರ ವಾಯುದೇವರು, ವಾಣೀಂದ್ರ ಸರಸ್ವತಿ ಮತ್ತು ಭಾರತಿ, ಫಣೀಂದ್ರ ವೀಂದ್ರ. ಫಣೀಂದ್ರ ಅಂದರೆ ದೇಶದೇವರು, ವೀಂದ್ರ ಪಕ್ಷಿರಾಜನಾದ ಗರುಡದೇವರು ಮತ್ತು ಭವೇಂದ್ರ ರುದ್ರದೇವರು, ಮುಖ ವಿನುತ ಎಲ್ಲ ಭವ ಇಂದ್ರದೇವರು. ಅವರೆಲ್ಲ ಕೂಡ ಎಲ್ಲರಿಂದಲೂ ಸ್ತೋತ್ರ ಮಾಡಲು ಪಡುವವನು. ಜನಾದಾಸರು ಹೇಳಿದ ಮಾತನಲ್ಲಿ ಹೇಳ್ತಾರೆ, ವಿಸರ್ಜ ಸಂಭವ ರುದ್ರ ಮೊದಲಾದ ದೇವತಾ ಋಷಿನಿಕರ ನಿನ್ನ ಕೊಂಡಾಡುವರು. ದಿಶದೊಳು ಮೆರೆವ ವಿಜಯ ವಿಠಲ ಭೀಷ್ಕ. ನೋಡಿ ಅಂದರೆ ಇದು ಬಾರಯ್ಯ ಶ್ರೀನಿವಾಸ ಒಂದು ಹಾಡಿದ್ದಾರೆ. ಅಜಪವಾದಿಗಳ ಅರಸನಾದ ವಿಜಯ ವಿಠಲನ
ಪಾಲಿಪ ವಿಜಯ ವಿಠಲ ಅಜಭವಾದಿಗಳ ಅರಸ. ಅಜಭವಾದಿಗಳು ಅಂದರೆ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಅರಸ. ದ್ವಾರೈಯ ಶ್ರೀನಿವಾಸ ಭಕ್ತರ ಮನೆಗೆ ಅಲ್ಲಿ ಹೇಳ್ತಾರೆ ಅಜಭವಾದಿಪ ನೀನು ಅಂತ. ಎಲ್ಲರಿಗೂ ಕೂಡ ವಿಜಯ ಸಾರಥಿಗೆ ತ್ರಿಜಗದ ವಂದಿತ ಈಶ ವಿಜಯ ವಿಠಲನಿಗೆ ಅಲ್ಲಿ ಅಲ್ಲ ಅಜಭವಾದಿಗಳಿಂದಲೂ ಈಶ ನೀನು ಎಲ್ಲರಿಂದ ಸ್ತೋತ್ರ ಮಾಡಲ್ಪಡುವವನು. ಅದರಿಂದಲೇ ವಿಜಯದಾಸರು ತಿರುಪತಿ ಹೋಗ್ಬೇಕು ಅಂದರೆ ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ರು. ಮುಕ್ಕೋಟಿ ದ್ವಾದಶಿ ಅதாவது ವೈಕುಂಠ ಏಕಾದಶಿ ಮುಡಿದು ಮುಕ್ಕೋಟಿ ದ್ವಾದಶಿ ಬರುವ ಸಮಯದಲ್ಲಿ ದ್ವಾದಶಿ ಕಾಲದಲ್ಲಿ ಬ್ರಹ್ಮ ರುದ್ರಾದಿ ದೇವತೆಗಳು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡ್ತಾರಂತೆ. ಅದರಿಂದ ಸ್ವಾಮಿ ಪುಷ್ಕರಣಿ ತೀರ್ಥ ಸ್ನಾನ ಅಂತ ಹೇಳೋದು ಉತ್ತಮವಾದದ್ದು. ಯಾತಕ್ಕೆ ಮುಕ್ಕೋಟಿ ದ್ವಾದಶಿ ದಿವಸ 30 ಮುಕ್ಕೋಟಿ ದೇವತೆಗಳು ಸೇರ್ತಾರಲ್ಲ ಬ್ರಹ್ಮರುದ್ರಾದಿ ದೇವತೆಗಳು ಸ್ನಾನವನ್ನು ಮಾಡ್ತಾರೆ ಸ್ವಾಮಿ ಪುಷ್ಕರಣಿಯಲ್ಲಿ. ದಶ ದಿಶದೊಳು ಮೆರೆವ ವಿಜಯ ವಿಠಲ ಭೀಷ್ಕ ಅಸು ಇಂದ್ರಿಯಂಗಳ ರೋಗ ನಿವಾರಣ. ದಶ ದಿಶದೊಳು ಮೆರೆವ ಅಂತ ಹೇಳುವುದು. ದಶ ದಿಶ 10 ದಿಕ್ಕಿನಲ್ಲಿ ಮರೆಯುವವರು. ಹಿಂದೆ ಮುಂದೆ ಎಡದಿ ಒಳಗೊರ ಇಂದಿರೇಶನು ಅಂತ ಜಗನ್ನಾಥಾಸ್ತ್ರ ಹೇಳಿದ್ದಾರೆ. ಹಿಂದೆ ಮುಂದೆ ಒಳಗೆ ಹೊರಗೆ ಎಡಗೆ ಬಳಗೆ ಎಲ್ಲ ಜಾಗದಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡುವವ ಅಂತ. ಇಲ್ಲಿ ಏನು 8 ದಿಕ್ಕು 4 ದಿಕ್ಕುಗಳು ಮತ್ತು ಈ ಜಾಯಿಂಟ್ ಈಶಾನ್ಯ ಒಂದು ಮೂಳೆ ಇದೆ. ವಾಯು ಮೂಳೆ ಕನ್ಯೆ ಮೂಳೆ ಹೇಳ್ತೇವಲ್ಲ ನಿವೃತ್ತಿ ಈಶಾನ್ಯ ಅಗ್ನಿ ವಾಯು ಈ 4 ದಿಕ್ಕು. ಆಮೇಲೆ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಈ 4 ದಿಕ್ಕುಗಳು. ಹಾಗೆ 8 ಮೇಲೆ ಕೆಳಗೆ ಆಕಾಶ ಭೂಮಿ ಹಾಗೆ 2 10 ದಿಕ್ಕುಗಳಲ್ಲಿ ಮರೆವರು ಅಂದರೆ ಮರೆವ ಯಾರು ವಿಜಯ ವಿಠಲನಾದ ಧನ್ವಂತರಿ ಪರಮಾತ್ಮ. ದಶ ದಿಶದೊಳು ಮರೆವ ಭೀಷ್ಕ ಅಂದರು. ಭೀಷ್ಕ ಅಂದರೆ ವೈದ್ಯ ಅಂತ. ಭೀಷ್ಕ ಅಂತ ಕರೀತಾರೆ. ಯಾತಕ್ಕೆ ಭೀಷ್ಕ ನೀನು ಅಸು ಇಂದ್ರಿಯಂಗಡ ರೋಗ ನಿವಾರಣ. ಅಸು ಇಂದ್ರಿಯಂಗಡ ಅಂದರೆ ನಮ್ಮ ಹಸು ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳು. ಈ ಇಂದ್ರಿಯಗಳಲ್ಲಿರುವಂತಹ ರೋಗಗಳನ್ನು ಪರಿಹಾರ ಮಾಡುವ ವೈದ್ಯ ಯಾರು ಅಂದರೆ ನೀನು ಹಂಗಂತ ಹೇಳಿ ಇಲ್ಲಿ ಹೇಳ್ತಾರೆ. ಮುಂದೆ ಗೊತ್ತಿದೆಯಾ ಗುರುತಿ ಕೊಡುವ ಉಳಿಸ್ರಲ್ವ 2 ಪದ್ಯಗಳಲ್ವ. ಶರಣು 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 ಧನ್ವಂತ್ರಿ ತಮೋ ಗುಣ ನಾಶ ಶರಣು ಅರ್ಥ ಜನ ಪರಿಪಾಲಕ ದೇವ ಸರ್ವೇ ಭವತಪ ಹರಣ ದಿತಿ ಸುತ ಹರಣ ಮೋಹ ಕಡಿಲ ಪರಮ ಪೂರ್ಣ ಬ್ರಹ್ಮ ಬ್ರಹ್ಮ ಉದ್ಧಾರಕ ಗುರುಪರಾಕ್ರಮ ಉರಗಶಾಯಿ ವರಕ್ರೀಡ ಮಹಾಮಣಿ ಕುಟರ ಕರ್ಣ ಬಿರುಗುವ ಹಸ್ತ ಕಂಕಣ ಹಾರ ಪದಕ ಅಂಬರ ಕಾಂಚಿ ಪೀತಾಂಬರ ಚರಣ ಭೂಷ ಶ್ರೀವತ್ಸಲಾಂಛನ ವಿಜಯ ವಿಠಲಯ ಕರುಣಕ ಪುರಜ್ಞಾನ ಮುದ್ರಾಂಗಿಕ ಹಸ್ತ. ಶರಣು ಶರಣು ಆ ಧನ್ವಂತರಿಗೆ ನಾನು ಶರಣು ಹೋಗುತ್ತೇನೆ. ಧನ್ವಂತ್ರಿ ಅವ ಎಂಥವ, ಅವ ಗುಣಗಳನ್ನು ಹೇಳ್ತಾರೆ. ಅವ ಎಂಥವ ಯಾರಂದರೆ ತಮೋ ಗುಣನಾಶ. ನಾವು ಪಾಪ ಮಾಡುತ್ತೇವೆ. ಪಾಪಗಳಿಗೆ ಆತಕ್ಕೆ ವ್ಯಾಧಿಗಳಿಗೆ ಏನು ಕಾರಣ? ನಾವು ಮಾಡಿದ ಪಾಪಗಳು ಸಂಚಿತ ಹೇಳಿದೆವು ಕರ್ಮಗಳು. ಆ ಪಾಪಗಳು ಯಾತಕ್ಕೆ ಮಾಡ್ತೇವೆ? ನಮ್ಮಲ್ಲಿರುವಂತಹ ತಮೋ ಗುಣ ಹೆಚ್ಚಾದಾಗ ಅದು ಮಾಡ್ತೇವೆ ಹೇಳಿದೆ. ರೂಟ್ ಔಟ್ ಮಾಡ್ತಾನೆ ಅಂತ. ಬೀಜ ನಾನಾ ರೋಗಜ ಬೀಸ ಬೇಯಿಸಿ ಕಳೆಯುವ. ಏನು ಮಾಡ್ತಾನೆ? ರೋಗಗಳಿಗೆ ಕಾರಣ ಪಾಪಗಳು. ಆ ಪಾಪಗಳು ನಮ್ಮಲ್ಲಿರುವಂಥ ತಮೋ ಗುಣಗಳಿಂದ ಪ್ರೇರಣೆ ಆಗಿ ಬಂದಿದೆ. ಆ ತಮೋ ಗುಣವನ್ನೇ ನಾಶ ಮಾಡಿ ಬಿಡ್ತಾನೆ. ತಮೋ ಗುಣ ನಾಶ ಮಾಡುವವರು ಒಬ್ಬರು ಧನ್ವಂತರಿ ಪರಮಾತ್ಮ, ಇನ್ನೊಂದು ತಮೋ ಗುಣಕ್ಕೆ ಅಭಿಮಾನಿಯಾದ ದುರ್ಗಾದೇವಿ. ಸತ್ವರಗುಣಕ್ಕೆ ಅಭಿಮಾನಿನಿ ಶ್ರೀರೂಪ, ರಜಸ್ ಗುಣಕ್ಕೆ ಅಭಿಮಾನಿನಿ ಭೂರೂಪ, ತಮೋ ಗುಣಕ್ಕೆ ಅಭಿಮಾನಿನಿ ದುರ್ಗಾರೂಪ. ಆಗ ಇಲ್ಲಿ ತಮೋ ಗುಣ ನಾಶ ಅಂತ ಇಲ್ಲಿ ಹೇಳ್ತಾರೆ. ಶರಣು ಶರಣು ಧನ್ವಂತ್ರಿ ತಮೋ ಗುಣನಾಶ ಶರಣು ಆರ್ತಜನ ಪರಿಪಾಲಕ ದೇವ. ಆರ್ತಜನ ಪರಿಪಾಲಕ ಅಂದರೆ ನೀನೇ ಗತಿ ಅಂತ ನಿನ್ನಲ್ಲಿ ಬಂದಿದ್ದಾರಲ್ಲ ಅಂತ ಸಜ್ಜನರನ್ನು ಪರಿಪಾಲನೆ ಮಾಡುವವ ದೇವ ನೀನು. ಯಮನಲ್ಲಿ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮ ಸಂದೇಹಬೇಡ. ಯಾತಕ್ಕೆ? ಭಗವಂತನನ್ನು ಹಿಡಿದುಕೊಂಡ ವಿಭೀಷಣನಿಗೆ ರಾಮನಾದ, ರಾಮನನ್ನು ಬಿಟ್ಟ ರಾವಣನಿಗೆ ಯಮನಾದ. ವಿಭೀಷಣ ಶರಣಾಗತಿ ಬಂದ, ನೀನೇ ಗತಿ ಅಂತ ಬಂದಾಗ ಎಲ್ಲ ಸೇರಿರು. ಇವ ರಾವಣನ ತಮ್ಮ ಅಂದರು. ಇಲ್ಲಲ್ಲ, ವಾಯುದೇವರನ್ನ ಆಂಜನೇಯ ನೀವೇ ಎಲ್ಲಿ ನಿಂತು ಕೇಳಿದಾಗ ಏನು ಹೇಳಿದ್ರು ಆಂಜನೇಯರು? ನಾನು ಲಂಕೆಗೆ ಹೋದಾಗ ಅಲ್ಲಿದ್ದ ಒಂದು ವೈಷ್ಣವ ಒಬ್ಬ ಅಂದರೆ ವಿಭೀಷಣ. ಅವ್ರ ಮನೆಯಲ್ಲಿ ಮಾತ್ರ ದೇವ್ರ ನಾಮ ಸಂಗೀತನ ಇರ್ತಾ ಇತ್ತು.
ಅಂಥವನು ನೀವು ಸೇರಿಸಿಕೊಳ್ಳಬೇಕು. ನೋಡಿ, ನಮ್ಮ ಪರವಾಗಿ ದೇವರಲ್ಲಿ ರೆಕಮೆಂಡ್ ಮಾಡುವವರು ವಾಯುದೇವರು. ರಾಯರು ಹೇಳ್ತಾರೆ ಪರತ ಸಂಕಲ್ಪಕ್ಕೆ, ದೀನಂ ದೂನಂ ಅನಾಥಂ ಶರಣಾಗತ ಅಂತ. ಅವ ಅನಾಥೆ ಆಯಿತು, ಅಂಥವನು ನೀವು ಸೇರಿಸಿಕೊಳ್ಳಬೇಕು ಅಂತ ರೆಕಮೆಂಡ್ ಮಾಡ್ತಾ ಇರ್ತಾರೆ ವಾಯುದೇವರು. ಇಲ್ಲಿ ವಾಯುದೇವರು ಮಾಡಿದಾಗ ರಾಮದೇವರು ಹೇಳ್ತಾರೆ, ನಾ ವಿಭೀಷಣ ಅಲ್ಲ, ವಿಭೀಷಣ ಮಾತ್ರ ಇಲ್ಲ, ರಾವಣನೇ ಬಂದು ನೀನೇ ಶರಣಗತಿ ಅಂತ ಬಂದಿದ್ದರೆ ಅವನು ಸೇರಿಸಿದ್ದಾನೆ ಅಂದರು ರಾಮದೇವರು. ಆಗ ದೇವರು ಎಷ್ಟು ಕರುಣಾಡು ಅಂದರೆ ಇಲ್ಲಿ ಹೇಳ್ತಾರೆ, ಭಗವಂತ ಎಂಥ ಕರುಣಾಡು ಅಂದರೆ ಆರ್ತ ಜನ ಪರಿಪಾಲಕ, ತನ್ನೆಲ್ಲ ಶರಣಾಗತಿ ನೀನೇ ಗತಿಯಿಂದ ಬಂದ ಭಕ್ತ ಜನರನ್ನು ಪರಿಪಾಲಕ, ಅವನ ರಕ್ಷಣೆ ಮಾಡುವವ ದೇವ ನೀನು. ತರುವೆ, ತರುವೆ ಅಂದರೆ ಏನು? ತರು, ದೇವತರುವೆ ಅಂತ ಹೇಳಿದರು. ದೇವತರು ಅಂದರೆ ದೇವಲೋಕದ ವೃಕ್ಷ, ಪಾರಿಜಾತ, ಇನ್ನೊಂದು ಕಲ್ಪವೃಕ್ಷ, ಕಾಮಧೇನು ಚಿಂತಾಮಣಿ ಅಮರೇಂದ್ರ ಲೋಕದಿ ಕಾಮಿದಾರ್ಥವ ನೀಡುವ ಸೇವೆ ಮಾಡುವರಿಗೆ ಅಂತ ಜಗನ್ನಾಥದಾಸರು ಹೇಳ್ತಾರೆ ಕರುಣಾಸಂಧಿಯಲ್ಲಿ. ಕಾಮಧೇನು ಕಲ್ಪತರು ಚಿಂತಾಮಣಿ ಎಲ್ಲ ಸೇವೆ ಮಾಡುವವರಿಗೆ ಏನು ಮಾಡುತ್ತೆ? ಕಾಮಿದಾರ್ಥವನ್ನು ಕೊಡ್ತಾ ಇದೆ. ಅಂದರೆ ಭಗವಂತನ ನಾಮವೇ ಕೊಡ್ತಾ ಇದೆ ಅಂತ ಜಗನ್ನಾಥದಾಸರು ಹೇಳಿದರು. ಭಗವಂತನ ನಾಮ ಕಾಮಧೇನು ಚಿಂತಾಮಣಿ ಕಲ್ಪತರು ಏನು ಕೊಡ್ತಾ ಇದೆ ಅದಕ್ಕಿಂತ ಹೆಚ್ಚು ಕೊಡ್ತಾ ಇದೆ ಅಂತ. ಯಾತಕ್ಕೆ? ಅದೆಲ್ಲ ಮೋಕ್ಷ ಕೊಡೋಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಕೊಡುವ ಭಗವಂತ ಒಬ್ಬನೇ. ಆಗ ನಮ್ಮ ಪರಂಪರೆಯಲ್ಲಿ ಭಗವಂತ ಮಾತ್ರ ಇಲ್ಲ, ವಾಯುದೇವರನ್ನ ಕಾಮಧೇನು ಚಿಂತಾಮಣಿ ನೇಮದಿಂದ ನೋಡಿ, ವಾಯುದೇವರನ್ನ ಕಾಮಧೇನು ಚಿಂತಾಮಣಿ ಅಂತ ಪುರಂದರದಾಸರು ಕೊಂಡಾಡ್ತಾರೆ. ವಾಯುದೇವರು ಕಾಮಧೇನು ಚಿಂತಾಮಣಿ ಅದು ಮಾತ್ರ ಇಲ್ಲ, ನಮ್ಮ ಪರಂಪರೆಯಲ್ಲಿ ಬಂದ ಎಲ್ಲರನ್ನೇ ಕಾಮಧೇನು ಚಿಂತಾಮಣಿ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಗೃತ. ಮಧ್ವಮುನಿ, ಜಯಮುನಿ, ವ್ಯಾಸಮುನಿ, ಕಾಮಧೇನು ಕಲ್ಪತರು ಚಿಂತಾಮಣಿ ಅಂತ. ಭಕ್ತಾನ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ. ಜೀಂದ್ರ ತೀರ್ಥನ ಹೇಳ್ತೇವೆ, ಪ್ರಣಮತ್ ಕಾಮಧೇನು ಚ ಭಜಸ್ಸುರ ತರೂಪಂ. ಸುರತರು, ಸುರತರು ಅಂದ್ರೇನು? ದೇವಲೋಕ ತರು, ದೇವಲೋಕ ವೃಕ್ಷ, ಕಲ್ಪವೃಕ್ಷ ಅಂತ ರಘೋತ್ತಮರನ್ನ ಹೇಳ್ತೇವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಚಿಂತಾಮಣಿ. ಯಾತಕ್ಕೆ? ನಮ್ಮ ಪರಂಪರೆ ಬಂತ ಎಲ್ಲರನ್ನೇ ಕಾಮಧೇನು ಚಿಂತಾಮಣಿ ಆದರು. ಯಾತಕ್ಕೆ? ಅವರೆಲ್ಲ ಕಾಮಧೇನು ಚಿಂತಾಮಣಿಯಾದ ವಾಯುದೇವರನ್ನ ಚೆನ್ನಾಗಿ ಹಿಡಿದುಕೊಂಡಿದ್ದಾರೆ. ವಾಯುದೇವರು ಕಾಮಧೇನು ಚಿಂತಾಮಣಿಯಾದ ಭಗವಂತನ ಹಿಡಿದುಕೊಂಡಿದ್ದಾರೆ. ಅದರಿಂದ ದೊಡ್ಡ ಚಿಂತಾಮಣಿ ಕಾಮಧೇನು ಅಂದರೆ ಭಗವಂತ. ದೇವತರುವೇ ಎಂದು ವಿಜಯದಾಸ, ದೇವತರುವೇ ಭವತಾಪಹರಣ. ತಾಪ ಅಂದರೆ ಕಷ್ಟಗಳು, ತಾಪ ಅಂದರೆ பொதுவா ಹೀಟ್ಲಿ ಬಂದರೆ ತಾಪ, ಉಷ್ಣ. ಈ ನಮ್ಮ ಇರುವಂಥ ಉಷ್ಣ ನೋಡಿ, ಬಿಸಿಲು ಕಾಲವು ಎಷ್ಟೋ ದಿವಸ ನಾವು ಎ ಸಿ ಹಾಕಿಕೊಂಡಿದ್ದೆವು ಚೆನ್ನೈಲಿದ್ದರೆ. ಈ ತಾಪ ಹೀಗಂದರೆ ಭವತಾಪ ಇನ್ನೂ ತುಂಬಂತೆ. ಏನು ಭವತಾಪ ಅಂದರೆ ಮತ್ತು ಹುಟ್ಟೋದು ಸಾಯೋದು ಎಂಬ ತಾಪ ಈ ಬಿಸಿಲಿಕ್ಕಿಂತ ದೊಡ್ಡ ತಾಪ ಅಂದರು. ಈ ಭವತಾಪವನ್ನೇ ಪರಿಹಾರ ಮಾಡುವ ಹರಣೆ ಭವತಾಪಹರ ಅಂತೇಳಿ ಕೊಂಡಾಡ್ತಾರೆ. ದಿತಿಸುತ ಹರ, ಎರಡನ್ನ ಹರ ಮಾಡ್ತಾನೆ ಅವ. ಒಂದು ಭವತಾಪಹರ, ಭವತಾಪ ಅಂದರೆ ಹುಟ್ಟು ಸಾಯಿ ಎಂಬ ಈ ಭವರೋಗ ಎಂಬ ತಾಪವನ್ನು ನಾಶ ಮಾಡುವವ. ಇನ್ನೊಂದು ದಿತಿಸುತ, ದಿತಿದೇವಿಗೆ ಮಕ್ಕಳಾದ ದೈತ್ಯರಿಗೆ ಹರಣ, ಅವರನ್ನು ನಾಶ ಮಾಡಿದವ, ಅಸುರರನ್ನು ನಾಶ ಮಾಡಿದವ. ದಿತಿಸುತ ಹರಣ ಮೋಹಕ ಲೀಲಾ ಅಂದರು. ಲೀಲಾ ಮಾಡುವವ. ಎಂಥ ಲೀಲಾ? ಮೋಹವನ್ನು ಉಂಟು ಮಾಡುವ ಲೀಲಾ. ಯಾತಕ್ಕೆ? ಧನ್ವಂತರಿ ಪರಮಾತ್ಮ ಕೈಯಲ್ಲಿ ಅಮೃತ ಕಲಸವನ್ನು ಇಟ್ಟುಕೊಂಡು ಬಂದಂತೆ. ಹೆಂಗೆ ಬಂದಿದ್ದ? ಹಿಂಗೆ ಪಾತ್ರೆಯನ್ನು ಹೆಂಗೆ ಹಿಡಿಬೇಕು? ಮೇಲೆ ಹಿಡಿಬೇಕು. ಧನ್ವಂತರಿ ಹೆಂಗೆ ಹಿಡ್ಕೊಂಡ? ಹಿಂಗೆ. ಏನಪ್ಪ, ಸರ್ವೋತ್ತಮನಾದ ಸರ್ವಜ್ಞನಾದ ನಾರಾಯಣನಿಗೆ ಒಂದು ಪಾತ್ರೆ ಹಿಡಿದುಕೊಂಡು ಬರಕ್ತಿಲ್ಲವ? ಹಿಂಗೆ ಬಂದರೆ ಏನಾಗೋದು? ಕಲ ಬಿದ್ದಿರೋದು, ಯಾರು ಬೇಕು ತಗೊಂಡು ಹೋಗ್ಬೋದು. ನಾವು ಕಣಿಪರ್ಸನ ಹಿಂಗೆ ಇಟ್ಕೊಳ್ಳೋಕ್ಕಾಗ ಹಣಕಾಸನ ಅದು ಹೆಂಗೆ ಭದ್ರವಾಗಿ ಅಷ್ಟು ಅಪೂರ್ವವಾದ ಹಾಲು ಸಮುದ್ರ ಮದನದಲ್ಲಿ ಅವರಿಗಾಗಿ ಬಂದ ಅಮೃತ ಕಳಸವನ್ನು ಧನ್ವಂತರಿ ಹೆಂಗೆ ಇಟ್ಟುಕೊಂಡು ಬಂದ? ಹೀಗೆ. ಓ, ಧನ್ವಂತರಿ ಪರಮಾತ್ಮ ಅವ ಸಾಧಾರಣ ಒಂದು ವೈದ್ಯ, ಅವನಿಗೆ ಬಲ ಇಲ್ಲ. ಡಾಕ್ಟರಿಗೆ ಔಷಧ ಕೊಡಬಹುದು, ಬಲ ಇದೆಯಾ ಅಂತ ಕೇಳಕ್ಕಿಲ್ಲ. ಡಾಕ್ಟರಿಗೆ ಫಿಸಿಕಲಿ ಅವರಿಗೆ ಬಲ ಇದೆಯಾ ಅಂತ ಗೊತ್ತಿಲ್ಲ. ವೈದ್ಯರು ಮಾತ್ರ ನಾಲೆಜ್ ಇರುತ್ತೆ, ಬಲ ಇಲ್ಲ. ಹಾಗಂತ ಒಂದು ಮೋಹ ಯಾರಿಗೆ ಉಂಟು ಮಾಡಿದ? ಅಸುರರಿಗೆ. ಏನು ಮಾಡಿದರು? ಟಕ್ಕದ ಪಡಿಗೆ ಹೋಯಿತು. ಏನು ಮಾಡಿದರು? ಅಮೃತ ಕಲಸವನ್ನು ಕೈಯಲ್ಲಿ ಇಟ್ಟುಕೊಂಡ ಧನ್ವಂತರಿಯಿಂದ ಕದ್ದುಕೊಂಡು ಹೋದರು. ಯಾತಕ್ಕೆ? ಭಗವಂತ ಲೀಲೆಯನ್ನು ಮಾಡಿದ, ಮೋಹವನ್ನು ಉಂಟು ಮಾಡಿದ. ಯಾತಕ್ಕೆ? ತನಗೆ ಬಲ ಇಲ್ಲ, ನಾ ಏನೋ ಒಂದು ಅಜ್ಞಾನದಿಂದ ಇಟ್ಟುಕೊಂಡು ಬಂದಿದ್ದಾನೆ ಭಗವಂತನಿಗೆ ಗೊತ್ತು. ಯಾತಕ್ಕೆ? ಹಿಂದೆ ದೇವತೆಗಳಿಗೆ ಉಣಿಸೋತಾನೆ, ಉಣಿಸೋತಾನೆ. ಹಾಗೇನು ಮಾಡ್ತಾರೆ? ದೇವರು ಪಕ್ಷಪಾತಿ, ದೇವತೆಗಳಿಗೆ ಮಾತ್ರ ಅಮೃತವನ್ನು ಉಣಿಸಿದ. ಕೆಲಸ ಮಾಡಿದ್ದು ಇಬ್ಬರು. ಹೇಳು, ಹೇಗೆ ಡೀಲ್ ಮಾಡಿಕೊಂಡ್ರು? ನಾನು ಕೆಲಸ ಮಾಡ್ತೀನಿ, ನೀನು ಮಾಡೋಣ.
ಬರ ಅಮೃತವನ್ನು ಶೇರ್ ಮಾಡಿಬೋಣ ಅಂತ ಅಗ್ರಿಮೆಂಟ್ ಆಗಿದ್ರು. ಈಗ ಏನು ಮಾಡಿದ್ರು, ಅಗ್ರಿಮೆಂಟ್ನ ರೂಲ್ನ ವೈಲೇಟ್ ಮಾಡ್ತಾರೆ. ಭಗವಂತ ತೋರಿಸ್ತಾನೆ, ನೋಡಿ ಅಸುರ ಗುಣಗಳನ್ನು ನೋಡಿ ರೂಲ್ನ ವೈಲೇಟ್ ಮಾಡಿದ್ದಾರೆ, ಅದರಿಂದ ಅವರಿಗೆ ಪನಿಷ್ಮೆಂಟ್ ಮಾಡಿದೆ, ಅದರಿಂದ ದೇವತೆಗಳಿಗೆ ಮಾತ್ರ ಉಳಿಸಿದೆ. ಇಂದ್ರ ಹೇಳ್ತಾ ಇದ್ದಾನೆ ಭಗವಂತ. ಇನ್ನೊಂದು ಏನು ಮಾಡಿದ, ಈಗ ಆ ಕಳಸವನ್ನು ಹಿಂಗೆ ಹಿಡಿದುಕೊಂಡು ಬಂದ, ದೇವತೆಗಳು ಕದ್ದುಕೊಂಡು ಹೋದ್ರು, ಒಂದು ಜೊಟ್ಟು ಬಾಯಿಲ್ ಹಾಕಿಲ್ಲ. ಅವಂತಲಿಂದ ಅವಂತಲಿಂದ ಇವ ಕೈ ಮಾರ್ತಾ ಇದೆ. ಆ ಕ್ಷಣ ಮೋಹಿನಿ ರೂಪವನ್ನು ತೆಗೆದು ಮೋಹವನ್ನು ಉಂಟು ಮಾಡಿದ. ಎಲ್ಲ ನೋಡಿದರು, ಅವಳ ಕೈಗೆ ತಂದು ಕೊಟ್ಟಿರುತ್ತೆ. ಅಮ್ಮ ನೀನೇ ಕೊಡು ಅಂತ ಇವಳು ಹೇಳಿರ್ತಾರೆ, ನನ್ನದಲ್ಲಿ ಕೊಡಬೇಡಿ, ನಾ ಯಾಮಾರಿಸ್ಬೋವಾ, ನಾ ಯಾರಿಗೆ ಬೇರೆ ಉಳಿಸ್ತಾನೆ, ಪರವಲ್ಲಮ್ಮ ನೀನೇ ಇಟ್ಟುಕೋ ಅಂತ ಭಗವಂತ ಹೇಳಿದಂತೆ. ಕೈಯಲ್ಲಿಂದ ನೀವೇ ತಗೊಂಡು ಹೋದ್ರಿಲ್ಲ, ನೀವೇ ಮತ್ತು ವಾಪಸ್ ಇಟ್ಟೀರಾ. ನಾನು ಸತ್ಯ ಸಂಕಲ್ಪ, ನನ್ನ ಕೈಯಲ್ಲಿ ಅಮೃತ ನೀನೇ ವಾಪಸ್ ಕೊಡ್ತೀರಾ ಅಂತ ಸಂಕಲ್ಪ ಮಾಡಿದ. ಅವರೇ ಬಂದು ಕೊಟ್ಟರು. ಧನ್ವಂತರಿಗೂ ಪರಮಾತ್ಮ ಕೈಯಿಂದ ತಗೊಂಡು ಹೋದರು, ಮೋಗುಡರಿಗೂ ಪರಮಾತ್ಮ ಕೈಯಲ್ಲಿ ಅವರೇ ಕೊಟ್ಟರು. ಅವರ ಪರವಾಗಿ ಹೇಳ್ತಾರೆ, ಯಾತಕ ಮಾಡಿದ ಮೋಹಕ ಲೀಲಾವ ಪರಮಾತ್ಮ, ಪರಮಪೂರ್ಣ, ಅವ ಪೂರ್ಣವಾದವ, ಪೂರ್ಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಮಾಯಾವಾದಿಗಳು ಹೇಳ್ತಾರೆ. ಭಗವಂತ ಪೂರ್ಣ ಬ್ರಹ್ಮ, ಅವ ನಿರ್ಗುಣ ಬ್ರಹ್ಮ ಇಲ್ಲ, ಅದು ವಿಷಯ. ಇನ್ನೊಂದು ಬ್ರಹ್ಮ ಉದ್ಧಾರಕ, ನಿರ್ಗುಣ ಬ್ರಹ್ಮ. ಬ್ರಹ್ಮ ಅಂದರೆ ಬ್ರಹ್ಮದೇವರನ್ನು ಉದ್ಧಾರ ಮಾಡಿದವ. ಹೌದು, ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿ, ವೇದಗಳನ್ನು ಉಪದೇಶ ಮಾಡಿ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ, ವೇದ ಉಪದೇಶ ಮಾಡಿ, ಅವರಿಂದ ಸೃಷ್ಟಿ ಕಾರ್ಯವನ್ನು ಮಾಡಿಸ್ತಾ ಉದ್ಧಾರ ಮಾಡಿದವ. ಇನ್ನೊಂದು ಬ್ರಹ್ಮ ಅಂದರೆ ವೇದಗಳನ್ನು ಉದ್ಧಾರ ಮಾಡಿದವ. ಯಾತಕ್ಕೆ, ಅಸುರರು ಕದ್ದುಕೊಂಡು ಹೋದಾಗ ಹೈಗಿರೂಪಿ ಅವತಾರ ಮಾಡಿ ವೇದಗಳನ್ನು ಉದ್ಧಾರ ಮಾಡಿದ. ವೇದಗಳಿಗೆ 20 ಬೇರೆ ಬೇರೆ ಕೆಟ್ಟ ಭಾಷ್ಯಗಳನ್ನು ಬರೆದಾಗ ವೇದಗಳನ್ನು ಉದ್ಧಾರ ಮಾಡಬೇಕು ಅಂತ 5ನೇ ವೇದವಾದ ಮಹಾಭಾರತವನ್ನು ವೇದವ್ಯಾಸರಾಗಿ ಬಂದು ಬರೆದಿದ್ದರು. ಆಗ ಬ್ರಹ್ಮ ಉದ್ಧಾರಕ, ವೇದವನ್ನು ವಿಭಾಗ ಮಾಡಿ 5ನೇ ವೇದವಾದ ಭಾರತವನ್ನು ಕೊಟ್ಟು, ವೇದಗಳ ಸಾರವನ್ನು 18 ಪುರಾಣ ಉಪಪುರಾಣವಾಗಿ ಮಾಡಿ, ಆ ವೇದಗಳ ಸಾರವನ್ನು ಬ್ರಹ್ಮಸೂತ್ರವಾಗಿ ಮಾಡಿಕೊಟ್ಟು ಬ್ರಹ್ಮ ಉದ್ಧಾರಕ ಯಾರು ಅಂದರೆ ಧನ್ವಂತರಿಗೂ ಪರಮಾತ್ಮ. ಇನ್ನೊಂದು ವೇದಗಳಲ್ಲಿ ಅಂಗವಾಗಿರುವ ಆಯುರ್ವೇದ ಶಾಸ್ತ್ರವನ್ನು ನಿಯಮನ ಮಾಡಿದವರು ಧನ್ವಂತರಿಯಾದ ವೇದ ಉದ್ಧಾರಕ, ಬ್ರಹ್ಮ ಉದ್ಧಾರಕ. ಗುರುಪರಾಕ್ರಮ, ಬಲಶಾಲಿ ಯಾರು, ಇವನೇ ಪರಾಕ್ರಮ. ಸಾಮಾನ್ಯರಲ್ಲ, ಅವ ಧೈರ್ಯಶಾಲಿ ಇಲ್ಲ, ಪರಾಕ್ರಮಶಾಲಿ ಇಲ್ಲ ಅಂತ ಹಸುರು ತಿಳ್ಕೊಂಡ್ರು. ಆದರೆ ಅವ ಧನ್ವಂತರಿ ಪರಾಕ್ರಮಶಾಲಿ. ಇನ್ನೊಂದು ಗುರುಪರಾಕ್ರಮ, ಉರಗಶಾಹಿ. ಯಾರ ಮೇಲೆ ಮಡಿಕೊಂಡಿದ್ದಾರೆ, ಉರಗ ಅಂದರೆ ಶೇಷದೇವರು. ಹಾವು ಮೇಲೆ ಮಡಿಕೊಂಡಿದ್ದಾರೆ. ಆ ಹಾವು ಶೇಷ ಎಂಥವ ಅಂದರೆ ಅವನು ಗುರುಪರಾಕ್ರಮ ಅಂದರು ವಿಜಯದಾಸರು. ಯಾತಕ್ಕೆ, ಆ ಹಾವು ಎಂಥವು ಅಂದರೆ ಶೇಷದೇವರು ಇಡೀ ಬ್ರಹ್ಮಾಂಡವನ್ನು ತನ್ನ 1000 ತಲೆಗಳಲ್ಲಿ ಒಂದು ತಲೆಯಲ್ಲಿ ಸಾಸಿವ ಕಾಳಿನಂತೆ ಹೊತ್ತುಕೊಂಡಿರುವವ. ಅದರಿಂದ ಗುರುಪರಾಕ್ರಮನಾದ ಉರಗಶಾಹಿ, ಆ ಉರಗ ಮೇಲೆ ಮಡಿಕೊಂಡಿರುವವ ಯಾರು ಅಂದರೆ ಧನ್ವಂತರಿಗೂ ಪರಮಾತ್ಮ. ಅವಗಚ್ಚಪ ರೂಪದಿಂದಲೇ ಅಂಡೋದಕವ ಓವಿಧರಿಸಿದ ಶೇಷಮೂರ್ತಿಯನು. ಆ ವಿಷಯನ ತಿಳಿದುಕೊಂಡು ಇಲ್ಲಿ ಹೇಳ್ಬೇಕು. ಈಗ ಮುಂದೆ ಇಂಥ ಧನ್ವಂತರಿ ನೋಡ್ರಿ, ಧನ್ವಂತರಿ ಆದವ ತಮೋಗುಣದ ನಾಶ, ಸಜ್ಜನರನ್ನು ಪರಿಪಾಲನ ಮಾಡುವವ, ಮತ್ತು ಅವನೇ ದೇವತರು ಬೇಡಿದ ಕಾಮಿದಾರ್ಥವನ್ನು ನೀಡುವವ, ನಮ್ಮ ಭವತಾಪಗಳನ್ನು ಪರಿಹಾರ ಮಾಡುವ, ಅಸುರರನ್ನು ನಾಶ ಮಾಡುವವ, ಅಸುರರಿಗೆ ಮೋಹವನ್ನು ಉಂಟು ಮಾಡಿದವ, ಪರಮ ಪೂರ್ಣ ಬ್ರಹ್ಮನಾದವ, ನಿರ್ಗುಣ ಬ್ರಹ್ಮ ಅಲ್ಲ, ಬ್ರಹ್ಮವನ್ನು ಬ್ರಹ್ಮದೇವರನ್ನು ಉದ್ಧಾರ ಮಾಡಿದವ, ವೇದವನ್ನು ಉದ್ಧಾರ ಮಾಡಿದವ, ಪರಾಕ್ರಮಶಾಲಿಯಾದ ಶೇಷದಾಯಿ ಮೇಲೆ ಮಡಿಕೊಂಡಿರುವ ಆ ಧನ್ವಂತರಿ ವರ ಕಿರೀಟ ಮಹಾಮಣಿ ಕುಂಡಲ ಕರ್ಣ. ಅವ ಆವರಣಗಳನ್ನ ವರ್ಣ ಮಾಡ್ತಾರೆ. ಏನು ಕಿರೀಟ, ಮಹಾಮಣಿ, ಕೊರಳಲ್ಲಿ ಮಣಿ, ಕುಂಡಲ ಕರ್ಣ, ಕರ್ಣದಲ್ಲಿ ಕರ್ಣ ಕುಂಡಲವನ್ನು ಇಟ್ಟುಕೊಂಡಿದ್ದಾನೆ. ಮಿರುಗುವ ಅಂತ ಅವನ ಮಿರುಗುವ ಹಸ್ತ, ಕಂಕಣ ಹಾರ ಪದಕ, ಕೈಯಲ್ಲಿ ಕಂಕಣ ಹಾಕಿಕೊಂಡು ಮಿರುಗುವ ಹಸ್ತ, ಹಂಗೆ ಶೈನ ಅಂತ ಜೋಡಿಸುತ್ತಾದಂತೆ ಅಂತಹ ಒಂದು ಅವನ ಹಸ್ತ. ಹಾರ ಪದಕ ಎಲ್ಲ ಹಾಕಿಕೊಂಡಿದ್ದಾನೆ, ಹಾರ ಪದಕವನ್ನು ಹಾಕಿಕೊಂಡಿದ್ದಾನೆ. ತಾಂಬರ ಕಾಂಚಿ ಪೀತಾಂಬರವನ್ನು ಧರಿಸಿಕೊಂಡಿದ್ದಾನೆ. ಅವನ ಚರಣ ಹೇಗಿದೆ ಅಂದರೆ ಅದನ್ನು ಮಿರುಗುವ ಹಸ್ತ, ಮಿರುಗುವ ಶರಣ, ಎರಡು ಅರ್ಥ. ಕೈಯನ್ನು ಮಿರುಗುವ ಅಂಥ ಕೈಗಳು, ಚರಣ ಕೂಡ ಮಿರುಗುವ ಚರಣಗಳು, ಹಾಂಗಿಟ್ಟು ಬೇಕು. ಚರಣ ಭೂಷ ಅಂತ ಪೀತಾಂಬರವನ್ನು ಧರಿಸಿದ ಅಂತ ಚರಣವನ್ನು ಕೈಯನ್ನು ಇಟ್ಟುಕೊಂಡ ಪರಮಾತ್ಮ ಸಿರಿವತ್ಸಲಾಂಛನ ಅಂತ ಹೇಳಿದರು. ಇಲ್ಲಿ ಸಿರಿವತ್ಸ ಅಂದರೆ ಶ್ರೀವತ್ಸ ಚಿನ್ನವನ್ನು ಧರಿಸಿದವ, ಅದೊಂದು ಅರ್ಥ. ಶ್ರೀಯಾದ ಲಕ್ಷ್ಮಿಯನ್ನ ವತ್ಸದಲ್ಲಿ ತನ್ನ ಹೃದಯದಲ್ಲಿ ಇಟ್ಟುಕೊಂಡ ಶ್ರೀವತ್ಸ ಲಾಂಛನ.
ಆಗ ಲಕ್ಷ್ಮೀ ಪತಿ ಅಂತ ಸ್ಮರಣ ಮಾಡ್ತಾರೆ. ಯಾತಕ್ಕೆ ಐಶ್ವರ್ಯಕರವಾದ ಐಶ್ವರ್ಯವನ್ನು ನೀಡುವವ ಧನ್ವಂತರಿ. ಅವ ರೋಗ ಪರಿಹಾರ ಮಾಡುವುದಲ್ಲ. ನೋಡ್ರಿ, ಭಗವಂತ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಎರಡನ್ನೂ ಮಾಡುವವಂತೆ. ಯಾವಾಗ ನಾವು ಹೇಳೋದಂತೆ, ನಾವು ಆಫೀಸ್ ಹೋಗ್ತೇವೆ, ಸ್ಯಾಲರಿ ಕೊಡ್ತಾರೆ, ಇಷ್ಟಪ್ರಾಪ್ತಿ. ರೋಗಗಳು ಪರಿಹಾರ ಮಾಡ್ತಾರೆಯಾ? ಅನಿಷ್ಟ ನಿವೃತ್ತಿ, ಕಷ್ಟಗಳು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಲಿ ಹೋಗ್ತೇವೆ, ರೋಗಗಳು ಪರಿಹಾರ ಆಗುತ್ತೆ, ಅನಿಷ್ಟ ನಿವೃತ್ತಿ. ಇಷ್ಟಪ್ರಾಪ್ತಿ ಆಯಿತಲ್ಲ, ನಮ್ಮ ಕೈಲಿರೋ ರೂಪಾಯಿ ಖರ್ಚಾಗಿಬಿಡುತ್ತೆ. ಆಗ ಒಬ್ಬರು ಏನೋ ಒಂದು ಮಾಡ್ತಾರೆ, ಒಂದಾ ನಮ್ಮ ಕಷ್ಟನ ಪರಿಹಾರ ಮಾಡ್ತಾರೆ, ಇಲ್ಲ ನಮಗೆ ಬೇಡ್ಕೋಬೋದ್ರು ಕೊಡ್ತಾರೆ, ಕಷ್ಟ ಪರಿಹಾರ ಮಾಡಬೇಕು. ನೀವು ರೂಪ ಕೊಡ್ತಾನಪ್ಪ, ಕಷ್ಟ ನೀವು ಬೇರೆ ಎಲ್ಲಿಯೋ ಸರಿ ಮಾಡಿಕೊ. ಭಗವಂತ ಏನು ಎರಡನೇ ಮಾಡುವವ. ಊಟ ಮಾಡ್ತಾ ಇದ್ದರೆ ತುತ್ತು ತುತ್ತಿಗೆ ಹಸುವು ಎಂಬ ಕಷ್ಟ ಪರಿಹಾರ ಆಗುತ್ತೆ, ಹೊಟ್ಟೆ ತುಂಬಿದೆ ಎಂಬ ಆನಂದ ಬರ್ತಾ ಇದಂತೆ. ಎರಡೂ ನಡೀತಾ ಇದಂತೆ ಸೈಮಲ್ಟೇನಿಯಸ್. ಹೆಂಗ ಭೋಜನವೋ ಆ ರೀತಿ ಭಗವಂತನ ನಾಮ, ಭಗವಂತನ ಕಥಾಶ್ರವಣ ಏಕಕಾಲದಲ್ಲಿ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ. ಆ ವಿಷಯವನ್ನಲ್ಲಿ ಹೇಳ್ತಾರೆ. ಬಲ್ಲಿ ಭಗವಂತ ಪಾಪಗಳನ್ನು ಪರಿಹಾರ ಮಾಡಿ, ರೋಗಗಳನ್ನು ಪರಿಹಾರ ಮಾಡಿ, ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಅದು ಮಾತ್ರ ಇಲ್ಲ, ಲಕ್ಷ್ಮೀ ಕಟಾಕ್ಷ ನಮಗೆ ಆಯುಸ್ಸನ್ನು ಕೊಡ್ತಾನೆ, ಶ್ರೇಯಸ್ಸನ್ನು ಕೊಡ್ತಾನೆ. ಯಾತಕ್ಕೆ ಅವ ಶ್ರೀವತ್ಸಲಾಂಚನ, ಅವ ಲಕ್ಷ್ಮೀಪತಿಯವ. ವಿಜಯ ವಿಠಲರಯ್ಯ ತರುಣ ಘಾತುರ ಜ್ಞಾನ ಮುದ್ರಾಂಗಿತ ಹಸ್ತ. ಅವನ ಗಾತ್ರ ಹೇಗಿದೆ ಅಂತ ಹೇಳಿದರೆ ತರುಣ ಗಾತ್ರ. ತರುಣ ಅಂದರೆ ಯಂಗಾಗಿದ್ದಾನಂತೆ. ಆಗ ನೋಡ್ರಿ, ಭಗವಂತನ ಬೇಡಿಕೊಂಡ್ರೆ ಇಷ್ಟಂದ್ರೆ ನನಗೆ ನೋಡಿ ಇಷ್ಟು ಎಲ್ಲ ವೈಟ್ ಹ್ಯಾರ್ ಹೇಳ್ಬೋದು, 45 ಇಯರ್ಸ್ಲಿ ಇಷ್ಟು ವೈಟ್ ಹ್ಯಾರ್. ಆದರೆ ಭಗವಂತನ ಸ್ಮರಣ ಮಾಡಿದರೆ ಇಲ್ಲ, ನಾವು ಈ ವಯಸ್ಸಾಗಬಹುದು, ವೈಟ್ ಹ್ಯಾರ್ ಇರ್ಬೋದು, ಮನಸ್ಸಿನಲ್ಲಿ ತರುಣನಾಗಿರ್ಬೇಕು ನಾವು. ಆಗ 80 ವಯಸ್ಸಾದ್ರೂ 3 ವಯಸ್ಸಾದ್ರೂ ತರುಣರಾಗಿ ಕಳಗ ಕೊಡಬೇಕು. ನಮ್ಮಂದ ಎಷ್ಟೊತ್ತು ಬೇರೆ ಪಾರಾಯಣ ಮಾಡೋಕ್ಕೆ ಸಾಧ್ಯ ಇರಬೇಕು, ಉಪವಾಸ ಎಲ್ಲಕ್ಕೆ ಸಾಧ್ಯ ಇರಬೇಕು, ಎಲ್ಲಿ ಓಡಾಡಕ್ಕೆ ಬರಬೇಕು. ನಮ್ಮಂದ ಮಾತು ಚಂದ ಗಣೀರ್ತ 80 ವಯಸ್ಸಾದ್ರೆ ಹಾಡು ಹೇಳಬೇಕು ಇದೇ ವಯಸ್ಸಿನಿಂದ ನಾವು. ಅಂಥ ತರುಣನಾಗಿರಬೇಕು ಅಂದರೆ ಧನ್ವಂತರಿಯನ್ನ ತರುಣ ಗಾತ್ರ ಅಂತ ಹೇಳಬೇಕಪ್ಪ. ನೀನು ಅಂತಹ ಒಂದು ಗಾತ್ರ ದೇಹವನ್ನು ಪಡೆದವ, ನಿತ್ಯ ಯೌವನ ಆಕೃತಿ ಕೊಂಡವ, ನಿತ್ಯ ಯೌವನ ಆಕೃತಿ. ತರುಣ ಗಾತ್ರ ಜ್ಞಾನ ಮುದ್ರಾಂಗಿತ ಹಸ್ತ. ಕೈಯಲ್ಲಿ ಏನು ಜ್ಞಾನ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಧನ್ವಂತರಿ. ಇದು ಆಚಾರ್ಯರು ತನ್ನ ಧನ್ವಂತರಿ ಧನ್ವಂತರಿ ಪರಮಾತ್ಮನ ವರ್ಣನೆಯಲ್ಲಿ ಹೇಳ್ತಾರೆ. ಧನ್ವಂತರಿ ಹೇಗೆ ಇದ್ದಾನೆ ಎಂಬ ವಿಷಯವನ್ನು ಹೇಳಿದಾಗ ಈ ವರ್ಣನೆಯೆಲ್ಲ ಮಾಡಿದ್ದಾರೆ. ಅಜ್ಞಾನ ದುಃಖ ಭಯರೋಗ ಮಹಾವಿಷಾನಿ ಯೋಗೋ ಅಯಮಾಸು ವಿನಿಗಂತಿ ಸುಖಂಚ ದದ್ಯಾತ್ ಉನ್ಮಾದ ವಿಭ್ರಮ ಹರಹ ಪರದಶ್ಚ ಸಾನಿದ್ರಂ ಧ್ಯಾಯೈವ ಹಸ್ತ ಕಲಶಂ ಸ್ವಮೃತಂ ಸ್ವರಂತಂ ಹೇಳ್ತಾರೆ. ಎಂಥವರು ಕೈಯಲ್ಲಿ ಅಮೃತ ಕಲಶವನ್ನು ಇಟ್ಟುಕೊಂಡಿದ್ದಾನೆ, ಮುದ್ರೆಗಳನ್ನು ಜ್ಞಾನ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಧನ್ವಂತರಿ. ಜ್ಞಾನವನ್ನು ಕೂಡ ಕೊಡುವವ. ಯಾತಕ್ಕೆ ನಮ್ಮ ತಮೋಗುಣವನ್ನು ನಾಶ ಮಾಡಿ ಅಜ್ಞಾನವನ್ನು ಪರಿಹಾರ ಮಾಡಿ ಜ್ಞಾನವನ್ನು ನೀಡುವವ ಧನ್ವಂತರಿ ಅಂತ. ಈಗ ಕೊನೆಯ 2 ಪದ್ಯಗಳು. 5ನೇ ಪದ್ಯದಲ್ಲಿ ಯಾವಾಗ ಧನ್ವಂತರಿಯನ್ನು ನಾವು ಚಿಂತನೆ ಮಾಡಬೇಕು ಹೇಳು. ಏಳುವಾಗಲಿ ಮತ್ತೆ ತಿರುಗುತ್ತಲಿ ಬೀಳುವಾಗಲಿ ನಿಂತು ಕುಳಿತಿರುವಾಗಲಿ ಹೇಳುವಾಗಲಿ ಮಾತು ಕೇಳುವಾಗಲಿ ಕರೆದು ಬೇಡುವಾಗಲಿ ಹೋಗಿ ಸತ್ಕರ್ಮ ಮಾಡುವಾಗ ಬಾಳುವಾಗಲಿ ಭೋಜನ ನಾಶಕ ಹೇಳುವಾಗಲಿ ಮೇಲು ಪುತ್ರಾದಿರುಗಳನೆ ಕೇಳುವಾಗಲಿ ಮನುಜ ಮರೆಯದೆ ನಯ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ ಕಾಲ ಅಕಾಲದಲ್ಲಿ ಸ್ಮರಿಸಿದರೆ ಅಮಗೆ ಎಡಗಡೆಗೆ ಭವ ಬೀಜ ಪರಿಹಾರ ನೀಲಮೇಘ ಶ್ಯಾಮ ವಿಜಯ ವಿಠಲನೆಯ ಉತ್ತರ ಸಂಘದಲ್ಲಿ. ಯಾವಾಗ ಸ್ಮರಣ ಮಾಡಬೇಕು? ಶಾಸ್ತ್ರಗಳು ಹೇಳ್ತಾರೆ ಸ್ಮರ್ತವ್ಯಂ ಸತತಂ ವಿಷ್ಣು. ಯಾವಾಗಲೂ ಸತತ ಅಂದರೆ ಭಗವಂತನ ಯಾವಾಗಲೂ ಸ್ಮರಣ ಮಾಡಬೇಕು. ವಿಸ್ಮರ್ತವ್ಯಂನ ಜಾತುಚತೆ. ವಿಸ್ಮರಣೆ ಅಂದರೆ ಭಗವಂತನ ಚಿಂತನೆ ಮಾಡದೆ ಯಾವಾಗಲೂ ಇರಬೇಡಿ. ಯಾತಕ್ಕೆ? ಪರಮಾತ್ಮನನ್ನು ಯಾವಾಗಲೂ ಚಿಂತನೆ. ಹೇಗೆ ವಿಸ್ಮರಣೆ ಆಗುತ್ತೆಯೋ ಅದು ಕಷ್ಟ ಅಂತ ಅರ್ಥಂತೆ. ಯಾವಾಗಲೂ ಚಿಂತನೆ ಮಾಡಿ, ಯಾವಾಗಲೆಲ್ಲ ಮಾಡಬೇಕು, ಯಾವಾಗಲ ಮಾಡಬಾರ್ದು ಅಂತ ವಿಜಯದಾಸ. ಯಾವಾಗ ಮಾಡಬಾರ್ದು ಎಲ್ಲ ಯಾವಾಗಲೇ ಮಾಡುತ್ತಲೇ ಇರಬೇಕು. ನಾ ದೇಶ ಕಾಲ ನಿಯಮ. ಭಗವಂತ ನಾಮ ಸಂಕೀರ್ತನೆ ಎಲ್ಲಕ್ಕೆ ನಾ ದೇಶ ಕಾಲ ನಿಯಮ. ದೇಶ ಕಾಲ 2 ನಿಯಮ ಇಲ್ಲ ಅಂದರು. ದೇಶ ಅಂದರೆ ಏನು? ಆಸೆಯನ್ನು ಮಡಿಕೊಂಡಿದ್ದಾನೆ ರಾತ್ರಿ ಮಂತ್ರವ ಹೇಳಿದಾಗ ಅದಕ್ಕೆ ನಿಯಮ ಇದೆ. ಆಸನದಲ್ಲಿರಬೇಕು, ಉಪವಾಸದಲ್ಲಿರಬೇಕು, ಶುದ್ಧವಾದ ಜಾಗದಲ್ಲಿರಬೇಕು, ಪ್ರಾತಃ ಕಾಲ ಇತ್ಯಾದಿ ಇರಬೇಕು, ಅದೆಲ್ಲ ಇದೆ. ಇದು ಕಾಲ ಇಲ್ಲ, ಆಸೆಯಲ್ಲಿ ಮಡಿಕೊಂಡಿದ್ದಾನೆ. ದೇಶ ನಿಯಮ ಇಲ್ಲ. ಕಾಲ ರಾತ್ರಿ ಅರ್ಧರಾತ್ರಿ ಆಗಿದೆ, ನಿಯಮ ಇಲ್ಲ. ಆಗ ನಾ ದೇಶ ಕಾಲ ನಿಯಮ. ರಾಮ ಕೃಷ್ಣ ಕೇಶವ ಗೋವಿಂದ ಧನ್ವಂತರಿ ಅಂತ ಹೇಳಲಿಕ್ಕೆ
ದೇಶಕಾಲ ನಿಯಮ ಇಲ್ಲ. ಆಗ ಯಾವಾಗಲೂ ಹೇಳಬೇಕು ಹೇಳುವಾಗಲೇ, ಕೆಳಗಂತ ಏಳುವಾಗ, ಬೆಳಿಗ್ಗೆ ಏಳುವಾಗ, ಮತ್ತೆ ತಿರುಗುತ್ತಲಿ, ಹೋಗದಾಗ ತಿರುಗುತ್ತಾಳೆ, ಅಲ್ಲಲ್ಲಿ ಓಡಾಡ್ತಾ ಇರುವಾಗ, ಕೆಳಗೆ ಬೀಳುವಾಗಲಿ, ಕೆಳಗೆ ಬಿದ್ದಾಗಲೂ ಕೂಡ, ನಿಂತಿರುವಾಗಲಿ, ನಿಂತುಕೊಂಡಾಗ, ಕುಳಿತಿರುವಾಗಲಿ ಎಲ್ಲ ಹೇಳಿಬಿಟ್ರು. ಮಲದಿ ಪರಮಾಧರದಿ ಪಾಡಲು ಕುಳಿತು ಕೇಳುವ ಭಗವಂತ ಸುಲಭಣೋ ಹರಿ. ಬೆಳದಿ ಪರಮಾಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ಒಲಿವ, ಒಲಿದರೆ ನಲಿದರೆ ನಲಿದರೆ ಒಲಿವ ನಿಮಗೆ ಎಂಬ. ಆಗ ಕೂತುಕೊಂಡು ನಾವು ಮಲಿಕೊಂಡು ಹೇಳಿದರೆ ಅವನು ಕೂತುಕೊಂಡು ಕೇಳ್ತಾ ಇದ್ದಾನೆ, ನಾವು ಕೂತುಕೊಂಡು ಕೇಳಿದರೆ ಅವನು ನಿಂತುಕೊಂಡು ಕೇಳ್ತಾ ಇದ್ದಾನಂತೆ. ನಾವು ನಿಂತುಕೊಂಡು ಹೇಳಿದರೆ ಭಗವಂತ ನರ್ದನವನ್ನು ಆಡುತ್ತಾ ಇದ್ದಾನೆ. ಒவ்வೊಂದು ಸ್ಟೇಟಿನಲ್ಲಿ ಹೇಳಿದವರು ಒಬ್ಬೊಬ್ಬರು, ಮಲಿಕೊಂಡೇ ಹೇಳಿದವರು ಅಂದರೆ ಭೀಷ್ಮರು ಬಾಣದ ಮೇಲೆ ಮಲಿಕೊಂಡು ವಿಷ್ಣು ಸಹಸ್ರನಾಮ ಹೇಳಿದರು. ದೇವರು ಪಕ್ಕದಲ್ಲಿ ಕೂತುಕೊಂಡು ಕೇಳಿದ್ದಾರೆ. ಕೂತುಕೊಂಡು ಹೇಳಿದವ ಯಾರು ಅಂದರೆ ಕುಂಡಲೀಕ. ಕೂತುಕೊಂಡಿದ್ದ, ಸೇವೆ ಮಾಡ್ತಾ ಇದ್ದಾನಪ್ಪ, ಇಟ್ಟಿಕಲ್ಲಿ ಇಟ್ಟಿದ್ದಾನೆ, ಭಗವಂತ ನಿಂತುಕೊಂಡಿದ್ದಂತೆ. ಕುಡಿತಾರೆ ನಿಂತರೆ ಒಲಿದರೆ ನಲಿದರೆ ಒಲಿವ ನಿಮಗೆಂಬ. ನಾವು ನಿಂತುಕೊಂಡು ಗಾನ ಮಾಡಿದರೆ ಭಗವಂತನ ನರ್ದನ ಆಡ್ತಾನೆ ಅಂತ. ನಿಂತರೆ ನಲಿದರೆ ನಾವೇ ನರ್ದನ ಆಡಿಬಿಟ್ರೆ ಅವನೇ ಉಳಿದು ಬಿಡ್ತಾನೆ ಅಂತ ನಮ್ಮನ್ನು ಆಲಿಂಗನ ಮಾಡಿದ್ದಾನೆ ಭಗವಂತ. ಅಂಥವ ಸುಲಭಣೋ ಹರಿ, ಅಂಥವ ಬೀಳುವಾಗಲಿ, ನಿಂತು ಕುಳಿತಿರುವಾಗಲಿ, ಹೇಳುವಾಗಲಿ, ಮಾತು ಕೇಳುವಾಗಲಿ. ನೋಡಿ, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಒಬ್ಬನಲ್ಲಿ ಕೇಳುವನು ನೀಡುವನು. ಕೇಳವ ಒಬ್ಬನೇ ಅವನೇ ಇದ್ದಾನೆ, ಹೇಳವ. ಇಲ್ಲಿ ಏನು ಹೇಳ್ತಾರೆ? ಹೇಳುವಾಗ, ನಾವು ಹೇಳುವಾಗನೂ ಧನ್ವಂತರಿಯನ್ನು ಹೇಳಬೇಕು, ನಾವು ಕೇಳುತ್ತವರವಳು ಧನ್ವಂತರಿಯನ್ನು ಕೇಳಬೇಕು. ಹೇಳುವಾಗ, ಒಬ್ಬರನ್ನ ಕರೆದು ಮಾತಾಡಿಸುವಾಗ, ಹೋಗಿ ಸತ್ಕರ್ಮ ಮಾಡುವಾಗ, ಒಳ್ಳೆ ಸತ್ಕರ್ಮವನ್ನು ಮಾಡಬೇಕು. ಇದೆಲ್ಲ ಹೊರಟಿದ್ದೀರಲ್ಲಿ ಧನ್ವಂತರಿ ಸುಳ್ಳಾದಿ ಕೇಳೋಣ ಅಂತ. ಸತ್ಕರ್ಮ ಮಾಡುವಾಗ ಬಾಳುವಾಗಲಿ, ಭೋಜನ ನಾನಾ ಷಟ್ರಸ ಸಮ್ಮೇಳವಾಗಲಿ, ಮೇಲು ಪುತ್ರಾದಿಯೊಡೆಯೊಡನೆ. ಗೆಟ್ ಟುಗೆದರ್ ಮಾಡ್ತೀರಾ, ಫೀಸ್ಟ್ ಎಲ್ಲಾರಿಗೆ ಇದೇನೋ ಡಿನ್ನರ್ ಫೀಸ್ಟ್ ಇಡ್ತೇವೆ, ಟ್ರೀಟ್ ಇಡ್ತೇವೆ. ಗೆಟ್ ಟುಗೆದರ್ ಟ್ರೀಟ್ ಎರಡು ಮಾಡವಳು ನಡೆಸಿದ್ರು. ಯಾತಕ್ಕೆ ನೋಡ್ರಿ, ಭೋಜನ ನಾನಾ ಷಟ್ರಸ ಸಮ್ಮೇಳ, ನಾನಾ ವಿಧವಾದ ಷಟ್ರಸ, ಅರಸುವ ಗುಣವು ಅಂತ ಹೇಳ್ತೇವಲ್ಲ, ಅದು ಊಟ ಮಾಡವಲ್ಲ, ಟ್ರೀಟ್ ಇಡಾವೆಲ್ಲ ಬಿಟ್ರು. ಇನ್ನೊಂದೇನು, ಗೆಟ್ ಟುಗೆದರ್ ಹೇಳ್ತೇವೆ ನೋಡ್ರಿ, ಪುತ್ರಾದಿಗಳೊಡನೆ, ಮಕ್ಕಳು ಮೊಮ್ಮಕ್ಕಳು ಸಮೇತವಾಗಿ ಎಲ್ಲ ಸೇರಿದಾಗ, ಆಗ ಟ್ರೀಟ್ ಇಟ್ಟಾಗ ಧನ್ವಂತರಿಯನ್ನು ಮರೆಯಬೇಡಿ ಹೇಳಿ. ಯಾತಕ್ಕೆ? ಇಂಥ ಒಂದು ಭಾಗ್ಯ ಆನಂದವನ್ನು ಕೊಟ್ಟದ್ದು ಧನ್ವಂತರಿಯೇ, ಆ ಭೋಜನದಲ್ಲಿ ಇದ್ದು ಅನುಗ್ರಹ ಮಾಡುವ ಧನ್ವಂತರಿಯೇ, ಸ್ಮರಣ ಮಾಡಿಕೊಳ್ಳಿ. ಹೇಳುವಾಗಲಿ ಮನುಜ ಮರೆಯದೇ ನಿನ್ನಯ, ಮರಿಬೇಡಿ ಅಂತ ಹೇಳಿದ್ರು. ಡೋಂಟ್ ಫರ್ಗೆಟ್ ಮರೆಯಬದೇ ನಿನ್ನಯ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು. ಏನೋ ಒಂದು ಎಷ್ಟು ಸಾರಿ ಹೇಳಿ ನೋಡಿ, ಕೃಷ್ಣ 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 ಎಂದು 3 ಬಾರಿ ನೆನೆಯಳು. ತುಂಬಲ್ಲ ಎಲ್ಲ ವ್ಯಾಸರಾಜರು. ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಹೇಳಬಾರದೆ, 1 ಬಾರಿ ಕೃಷ್ಣ ಅಂತ ಹೇಳಬಾರದೆ. ಎಷ್ಟು ಏಸುಕಾಯಂಗಡ ಕಳೆದು 84 ಲಕ್ಷ ಜೀವರಾಶಿಯಿಂದ ತಾಂಟಿ ಬಂದು ಈ ಶರೀರ ಬಂದ ಮೇಲೆ, ನರಜನ್ಮ ಬಂದಾಗ ಕೈ ಕಾಲು ಕಣ್ಣು ಮೂಗು ಒಳ್ಳೆ ಕೆಲಸ ಮಾಡ್ತಾ ಇರುವಾಗ, ನಾಲಿಗೆ ಇರುವಾಗ ಎಲ್ಲ ಬಿದ್ದೋಗಿದೆ ಪರವಲ್ಲ, ನಾಲಿಗೆ ಇದೆ ಅಂದರು. ನಾಲಿಗೆ ಇರುವಾಗ ಕೃಷ್ಣ ಎಣಬಾರದೆ, 1 ಬಾರಿ ಕೃಷ್ಣ ಎಣಬಾರದೆ. ಅವರು ಹೇಳಿದ್ರು, ವ್ಯಾಸರಾಜರು ಹೇಳಿದರು, ಕೃಷ್ಣ 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 ಎಂದು 3 ಬಾರಿ ನೆನೆದಿರು. ಒಬ್ಬೊಬ್ಬರು ದಾಸರು ಹೇಳ್ತಾರೆ, ರಾಮ ಮಂತ್ರವ ಜಪಿಸೋ 1 ಬಾರಿ, ರಾಮ ರಾಮ ಹೇಳಿ 3 ಬಾರಿ ಹೇಳಿ. ಯಾತಕ್ಕೆ? ರಾಮ 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 ಎಂದು 3 ಬಾರಿ ಹೇಳಿದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾರಣೆ. 3 ಬಾರಿ ರಾಮ 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 ಎಂದರೆ ರುದ್ರದೇವರು ಉಪದೇಶ ಮಾಡುತ್ತಾರೆ ಪಾರ್ವತಿಗೆ, ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯ. ಇಲ್ಲಿ ಇವರೇ ನಡೀರು, ಅಷ್ಟೆಲ್ಲ ಕೂಡ ಬೇಡ ಬಿಡಿ, ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು 1 ಬಾರಿ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಹೇಳಿಬಿಡಿ. ಹೇಳಿದರೆ ಏನಾಗತ್ತೆ? ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ ಕಾಲ ಅಕಾಲದಲ್ಲಿ, ಇದು ಕಾಲ ಅಕಾಲ ಹಂಗಂತ ನೆನೆಸಬೇಡಿ. ರಾತ್ರಿ ಇದು ಒಳ್ಳೆ ಪುಣ್ಯಕಾಲ, ಪ್ರಾತಃ ಕಾಲ ಹೀಗೆ ಹೇಳ್ತಾನೆ. ನಾವು ಮಲಿಕೊಂಡಿರುವಾಗ, ಬಸ್ಲಿ ಹೋಗುವಾಗ, ಪ್ರಯಾಣ ಮಾಡುವಾಗ, ಇದು ಅಕಾಲ. ಕಾಲ ಅಕಾಲದಲ್ಲಿ ಯಾವಾಗಲೂ ಕೂಡ ಸ್ಮರಿಸಿದರೆ, ಸ್ಮರಣೆಯನ್ನು ಮಾಡಿದರೆ ಅವಾಗೆ ವ್ಯಾಳೆಗೆ ಭಾಗ ಭವಬೀಜ ಪರಿಹಾರ. ವೇಳೆಗೆ ಏನು ಮಾಡ್ತಾನವ? ಭವಬೀಜವನ್ನು ಪರಿಹಾರವನ್ನು ಮಾಡುತ್ತಾನೆ. ವೇಳೆಗೆ ಭವಬೀಜವನ್ನು ಪರಿಹಾರವನ್ನು ಮಾಡುತ್ತಾನೆ. ಆಗ ಈ ಒಂದು ಸಮಯದಲ್ಲಿ ನಾವು ಹೇಳಿದಾಗ, ಹೇಳುವಾಗ, ತಿರುಗುವಾಗ, ಬೀಳುವಾಗ, ಕುಳಿತಿರುವಾಗ, ನಿಂತಿರುವಾಗ, ಮಾತು ಕೇಳುವಾಗ, ಹೇಳುವಾಗ,
ಮತ್ತು ಎಲ್ಲರನ್ನು ಬಂಧು ಬಾಂಧವರ ಜೊತೆ ಇಡುವಾಗ, ಷಟ್ರಸ ಭೋಜನ ಮಾಡುವಾಗ, ಎಲ್ಲ ಮಾಡುವಾಗ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಕಾಲ ಅಕಾಲದಲ್ಲಿ ಅಂತ ಕನಕದಾಸರು ಹೇಳಿದರು. ನಿನಗೆ ಕಾಲ ಅಕಾಲ ಅಂತ ಇದೆಯೇ ಅಂತ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವುದರಿಗೆ ಹೇಳ್ತಾರೆ. ಕಾಲ ಅಕಾಲ ಅಂತ ನಿನಗಿದೆಯೋ ಅಂತ ಅಲ್ಲಿ ಕನಕದಾಸರು ಹೇಳ್ತಾರೆ. ನಿನಗಿದು ಕಾಲ ಅಕಾಲ ಅಂತ ಇದೆಯೇ, ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಎಂದರು ಕನಕದಾಸರು. ನಿನಗೆ ಸಮಯ ಇದು ಅಸಮಯ, ಇದು ನಿಂಗೆ ಉದ್ಧಾರ ಮಾಡ್ಲಿಕ್ಕೆ ಸಮಯ, ಇದು ಸಮಯ ಇಲ್ಲ ಅಂತ ಒಂದು ಇದೆಯಾ ಅಂತ ಕೇಳ್ತಾರೆ. ಯಾತಕ್ಕೆ? ದ್ರೌಪದಿ ಕರೆದಾಗ ಟಕ್ಕದ ಬಂದಿ, ಅಜಾಮಿಳ ಕರೆದಾಗ ಅಲ್ಲಿ ಬಂದಿ, ಗಜೇಂದ್ರ ಕರೆದಾಗ ಅಲ್ಲಿ ಬಂದಿ. ನನಗೆ ಇದು ಸಮಯ ಅಸಮಯ ಅಂತ ಒಂದಿದೆಯಪ್ಪ, ರಾತ್ರಿಯಲ್ಲಿ ನಾನು ನಿನ್ನ ಕೂತಾಗ ದರ್ಶನ ಕೊಡಪ್ಪ ಅಂತ ಕೃಷ್ಣನನ್ನ ಕೇಳಿದ್ರು. ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ, ಕಾಲ ಅಕಾಲದಲ್ಲಿ ಬೇಡಿದರೆ ಭಗವಂತ ಕಾಲ ಅಕಾಲ ನೋಡದೆ ನಮ್ಮನ್ನು ಬಾಳಕ್ಕೆ ಭವಬೀಜ ಪರಿಹಾರವನ್ನು ಮಾಡ್ತಾನೆ. ಭವಬೀಜ ಹೇಳಿದೆ. ಭವಬೀಜ ಅಂದರೆ ಹುಟ್ಟು ಸಾವಿಗೆ ಬೀಜವಾದ ನಮ್ಮಲ್ಲಿರುವಂಥ ಮೋಹ, ಅಜ್ಞಾನ ಇದನ್ನೆಲ್ಲ ಕೂಡ ಪರಿಹಾರ ಮಾಡಿ ನೀಲಮೇಘ ಮಾಡುವವ ನೀಲಮೇಘ ಶ್ಯಾಮ ವಿಜಯ ವಿಠಲರಯ್ಯ ಬಾಲಕ ಕೊಡುವನು ಮುಕ್ತರ ಸಂಘದಲ್ಲಿ. ನಮಗೆಲ್ಲಿ ಜಾಗ ಕೊಡ್ತಾನೆ? ಬಾಲಕ ಕೊಡುವನು ಮುಕ್ತರ ಸಂಘದಲ್ಲಿ, ಮುಕ್ತರೆಲ್ಲ ವಾಸ ಮಾಡುವ ಜಾಗದಲ್ಲಿ ನಮಗೆ ಜಾಗವನ್ನೇ ಕೊಡ್ತಾನಂತೆ. ನಾವು ಯಾರೋ ಲಕ್ಷ್ಮೀಪತಿ ರಾಜ 4 ಬಾರಿ ನನ್ನ ಹೇಳಿದರೆ ನಿಮ್ಮ ಹಣ ಬರೆದಿಡುವ್ರ ಅಂತ ಕೇಳಿ ನಾವು ಬರೋದಿಲ್ಲ, 10 ಪೈಸೆ ಕೊಡೋದಿಲ್ಲ. ನಾವು ಅವನ್ನ ಹೊಗಳ್ತೇನೆ, ಯಾರು ಹೊಗಳಿದ್ದಾನೆ ಸ್ವಾಮಿ, ನಂಗೆ ಅದು ಕೊಡಿಂದ ನಮ್ಮೊಂದು ಪೈಸಾ ಕೊಡೋಕೆ ಮನಸ್ಸಿಲ್ಲ. ಧನ್ವಂತರಿ ಅಂತ ಹೇಳಿದರೆ ನನ್ನ ಮನೆಯಾದ ವೈಕುಂಠದಲ್ಲಿ ಒಂದು ಪ್ಲಾಟ್ ನಮಗೆ ಕೊಡ್ತಾನಂತೆ. ಎಷ್ಟು ದೊಡ್ಡದ ಪರಮಾತ್ಮ ಅಂತೇಳಿ ಅವ ನಾಮ ಹೇಳಿದಕ್ಕೆ ಜಾಗ ಕೊಡ್ತಾನಲ್ಲ ಪರಮಾತ್ಮ. ಬಾಲಕ ಕೊಡುವನು ಎಂಥ ಜಾಗ ಅಂದರೆ ಮುಕ್ತರೆಲ್ಲ ಓಡಾಡುವ ಜಾಗದಲ್ಲಿ, ಅಂತ ದೊಡ್ಡವರು ಬ್ರಹ್ಮರುದ್ರಾದಿ ದೇವತೆಗಳಿರುವ ಜಾಗದಲ್ಲಿ, ಮುಕ್ತರಿರುವಂತಹ ಜಾಗದಲ್ಲಿ ನಮಗೆ ಜಾಗ ಕೊಡುವ, ಭವಬೀಜವನ್ನು ಪರಿಹಾರ ಮಾಡಿ ಮುಕ್ತಿಯನ್ನೇ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ನೀಲಮೇಘ ಶ್ಯಾಮ ಅಂತೇಳಿ ಭಗವಂತನ ನೀಲಮೇಘ ಶ್ಯಾಮ ಅಂತ ಭಗವಂತನನ್ನು ವರ್ಣನ ಮಾಡ್ತಾ ಮುಕ್ತರ ಸಂಘದಲ್ಲಿ ನಮಗೆಟ್ಟು ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಎಂಬ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಮುಂದೆ ಲಾಸ್ಟ್ 6ನೇ ಪದ್ಯ. ಧಂ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯರು ವಿಜಯ ವಿಠಲ ಒಲಿವ. ಧಂ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯರು ವಿಜಯ ವಿಠಲ ಒಲಿವ. ಇದು ರಹಸ್ಯವಾದ ಮಂತ್ರ. ಧಂ ಧನ್ವಂತರಯೇ ನಮಃ, ಇದು ಮೂಲ ಮಂತ್ರ. ಧನ್ವಂತರಿ ಪರಮಾತ್ಮನಿಗೆ ಹೇಳುವಂತಹ ಮಂತ್ರ. ರಹಸ್ಯವಾದ ತಂತ್ರಸಾರ ಸಂಗ್ರಹದಲ್ಲಿ ಇತ್ಯಾದಿಗಳಲ್ಲಿ ಆಚಾರ್ಯರು ಮಾಡಿಕೊಟ್ಟಿರುವ ಮಂತ್ರಗಳನ್ನು ನಮಗಾಗಿ ತೆಗೆದು ಧಂ ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ನೋಡ್ರಿ. ಇದು ಶ್ರೀಗಳು ಹೇಳಬೇಕು ಅಂದರೆ ಪ್ರಣವಪೂರ್ವಕ, ಎಲ್ಲರನ್ನೇ ಪ್ರಣವಪೂರ್ವಕ. ಯಾತಕ್ಕೆ? ಆ ಕಾಲದಲ್ಲಿ ಈಗೆಲ್ಲ STD ಅಂದರೆ ಯಾರಿಗೂ ಗೊತ್ತಿಲ್ಲ. ಬರೀ ನಂಬರ್ ಹಾಕಿದರೆ ಡೈಲ್ ಹೋಗೋದಿಲ್ಲ, STD ಕೋಡ್ ಆಗಬೇಕು. ಏನೊಂದು ಮಂತ್ರನೆ ಟ್ರಿಗರ್ ಅದು ಕೆಲಸ ಮಾಡಬೇಕು ಅಂದರೆ STD ಕೋಡ್ ಬೇಕದಕ್ಕೆ. ಕೋಡ್ ಏನು ಅಂದರೆ ಪ್ರಣವ ಮಂತ್ರ. ಓಂ ಪುರುಷರಿಗೆ, ಸ್ತ್ರೀಗಳು ಓಂ ಹೇಳಬಾರದು, ಶ್ರೀಂ ಹೇಳಬೇಕು. ಆಗ ಅದೇ ಶ್ರೀಂ ಹೇಳಿದರೆ ಓಂ ಹೇಳಿದರೆ ಏನು ಫಲವೋ ಅದೇ ಉಂಟು ಅಂತ ಹೇಳಿದೆ. ಆಗ ಪ್ರಣವಪೂರ್ವಕದಿಂದ ಶ್ರೀಂ ಧನ್ವಂತರಿಯೇ ನಮಃ ಶ್ರೀಂ. ಇದು ಮುಖ್ಯವಾಗಿ ಗುರುಮುಖವಾಗಿ ಉಪದೇಶವನ್ನು ಪಡೆದು ನಿಯಮವನ್ನು ಇದ್ದು ಆ ಅಂಗನ್ಯಾಸ ಕರನ್ಯಾಸ ಆಸನದಲ್ಲಿ ಕುಳಿತು ಅದು ಒಂದು ಕರೆಕ್ಟಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಿದರೆ ಧಂ ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ಹೇಳಿ ವಂದಿಸಿ ನಡೆಯಲು. ಭಗವಂತನ ವಂದಿಸಿ, ಚೆನ್ನಾಗಿ ವಂದಿಸಿ ಅಂದರೆ ನಮಸ್ಕಾರವನ್ನು ಮಾಡಿ ಭಗವಂತನ ವಂದಿಸಿ ನೆನೆದರೆ ವಿಜಯ ವಿಠಲನಾದ ಧನ್ವಂತರಿ ಪರಮಾತ್ಮ ಒಲಿವ, ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಕಾಪಾಡುತ್ತಾನೆ ಎಂಬ ವಿಷಯವನ್ನು ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಆಚಾರ್ಯರು. ಹೇಳಿದ್ದಾರೆ ವಿಶೇಷವಾಗಿ ಈ ಧನ್ವಂತರಿ ಪರಮಾತ್ಮನ ಚಿಂತನೆ ನಾವು ಧನ್ವಂತರಿ ಸುಡಾದಿ ಪರಮಾತ್ಮನ ಚಿಂತನೆ ನಾವು ಮಾಡಿ ಧನ್ವಂತರಿ ಸುಡಾದಿ ಹೆಚ್ಚು ಮಾಡಿ ಉಪಾಸನೆಯನ್ನು ಮಾಡಿದವರು ತೀರ್ಥವಲ್ಲಿ ಜಪ ಮಾಡಿ ಆ ತೀರ್ಥವನ್ನು ಕೊಟ್ಟರೆ ವ್ಯಾಧಿ ಪರಿಹಾರ ಆಗತ್ತಂತೆ. ವ್ಯಾಧಿ ಬಂದವರು ಕೈಯನ್ನು ಇಟ್ಟು ಜಪ ಮಾಡಿದರೆ ಪರಿಹಾರ ಆಗತ್ತಂತೆ. ಎಲ್ಲ ಅವರೇ ರೋಗ ಇರುವವರು ತಾನೇ ಹೇಳಿ ನೀರು ಕುಡಿಬಹುದು, ತೀರ್ಥವನ್ನು ಕುಡಿಬಹುದು. ಇಲ್ಲದು ಯಾರು ಧನ್ವಂತರಿ ಉಪಾಸನ ಮಾಡುತ್ತಾರೆಯೋ, ಧನ್ವಂತರಿ ಸುಡಾದಿ ಹೇಳ್ತಿರೋ, ನೀವೆಲ್ಲ ಹೇಳ್ತಾ ಇದ್ದೀರಾ, ನೀವು ಧನ್ವಂತರಿ ಸುಡಾದಿಯನ್ನು ಹೇಳಿ ಜಲ ಮೇಲೆ ಕೈ ಇಡಿ, ಆ ತೀರ್ಥವನ್ನು ಕುಡಿ, ರೋಗ ಪರಿಹಾರ ಆಗುತ್ತೆ.
ಎಲ್ಲಿಯೋ ಹೊರಗೂರಿದ್ದಾರೆ, ಅವ್ರ ಪರವಾಗಿ ಇಲ್ಲಿ ಧನ್ವಂತರಿ ಸುಳಾದಿ ಹೇಳಿ, ಅವ್ರ ಪರವಾಗಿ ಭಗವಂತನ ಸ್ತೋತ್ರ ಮಾಡಿ ಅವ್ರಿಗಲ್ಲಿ ಪರಿಹಾರವಾಗತ್ತೆ. ಅಂತಹ ಒಂದು ಶಕ್ತಿ ಧನ್ವಂತರಿ ಸುಳಾದಿಗೆ, ಧನ್ವಂತರಿ ಪರಮಾತ್ಮನ ನಾಮಚಿಂತನೆಗೆ, ಸ್ಮರಣೆಗೆ ಇದೆ ಎಂಬುದಾಗಿ ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ. ಎಲ್ಲ ವ್ಯಾಧಿಗಳೆಲ್ಲ ಪರಿಹಾರವಾಗುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ. ಆ ಕಷ್ಟಗಳಿಗೆ, ವ್ಯಾಧಿಗಳಿಗೆ ಮೂಲ ಕಾರಣವಾದ ಪಾಪಗಳು, ಆ ಪಾಪ ಕರ್ಮಗಳನ್ನು ಮಾಡುವಂತಹ ಪ್ರೇರಣೆಗೆ ಕಾರಣವಾದ ತಮೋ ಗುಣಗಳು ನಾಶವಾಗುತ್ತೆ ಅಂತ ಹೇಳ್ತಾ, ಅಂತಹ ವಿಶೇಷವಾದ ಧನ್ವಂತರಿ ಪರಮಾತ್ಮನ ಚಿಂತನೆ ಅವಶ್ಯಕತವಾಗಿದೆ ಅಂತ ಹೇಳಿ ವಿಜಯದಾಸರು ಮಾಡಿದ ಪಂಚರತ್ನ ಸುಳಾದಿ, ರತ್ನಗಳು ಇದೆಲ್ಲ. ಅಂಥ ರತ್ನದಲ್ಲಿ ಒಂದಾದ ಧನ್ವಂತರಿ ಸುಳಾದಿಯನ್ನು ನಾವು ಇವತ್ತು ವಿಶೇಷವಾಗಿ ಉಳ್ಳಗರ ಸೀತಾಪತಿ ರಾಮಚಂದ್ರಮೂರ್ತಿ ಸನ್ನಿಧಾನ, ಮುಖ್ಯಪ್ರಾಣದೇವರ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಾಡಿದ್ದೆವು. ಈ ಒಂದು ಪಾಠದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ನಮಗೆ ವಿಶೇಷವಾಗಿ ಭಗವಂತ ಆಯುಳ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ನಮ್ಮ ಅಜ್ಞಾನಗಳನ್ನು ಪರಿಹಾರ ಮಾಡಿ ಜ್ಞಾನಭಕ್ತಿ ವೈರಾಗ್ಯವನ್ನು ನೀಡಲಿ. ಇನ್ನು ಹೆಚ್ಚು ಹೆಚ್ಚು ವಿಜಯದಾಸರ ಎಲ್ಲ ದಾಸರ ವರೇಣ್ಯರ ಈ ಒಂದು ಕೃತಿಗಳ ಅರ್ಥನ ತಿಳಿದು ಅನುಸಂಧಾನಪೂರ್ವಕ ನಾವು ಬರುವ ಒಂದು ಮಾರ್ಗದರ್ಶನವನ್ನು, ಧರ್ಮ ಮಾರ್ಗವನ್ನು ಭಗವಂತ ನಮಗೆ ಎಲ್ಲರಿಗೂ ಕೂಡ ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನನ್ನ ಎರಡು ಮಾತುಗಳನ್ನು ವಿಜಯದಾಸರ ಗುರುವಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಆ ವಿಜಯ ವಿಠಲನಾದ ಧನ್ವಂತರಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇವೆ. ಇವತ್ತು ಒಂದು ಪ್ರಾರಂಭ ಮಾಡಿದ ಈ ಒಂದು ಪಾಠ ಬಿಡದೆ, ವಿಘ್ನ ಇಲ್ಲದೆ ಮುಂದೆ ನಡೀತಾ ಬರಲಿ. ಈ ಒಂದು ಸನ್ನಿಧಾನದಲ್ಲಿ ನಿಮ್ಮ ಈ ಒಂದು ಮಂಡಳಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಹೆಚ್ಚು ಹೆಚ್ಚು ಎಲ್ಲ ಗ್ರಂಥಗಳನ್ನು ಅರ್ಥಾನುಸಂಧಾನ ಪೂರ್ವಕ ತಿಳಿಯುವಂಥ ಭಾಗ್ಯವನ್ನು ಕರುಣಿಸಲಿ ಅಂತ ಗುರುಗಳಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಕರೋಮಿ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ವೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮಿ ಅಂತ ವೇದವ್ಯಾಸರು ಧನ್ವಂತರಿ ಪರಮಾತ್ಮನ ಚಿಂತನೆ ಅಚ್ಯುತ, ಅನಂತ, ಗೋವಿಂದ ನಾಮತ್ರಯ ಮಂತ್ರವನ್ನು ಹೇಳಿದರೆ ಅದು ಎಲ್ಲ ನಶ್ಯಂತಿ ಸಕಲಾರೋಗಾ, ಎಲ್ಲ ರೋಗಗಳು ಕೂಡ ನಾಶವಾಗತ್ತೆ ಎಂಬ ಅದಕ್ಕೆ ಒಂದು ಬಾರಿ ಗ್ಯಾರಂಟಿ ಕೊಲ್ಲ, ಡಬಲ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಸತ್ಯಂ ಸತ್ಯಂ ವದಾಮಿ ಅಂತ ಡಬಲ್ ಗ್ಯಾರಂಟಿ ಕೊಟ್ಟು ವೇದವ್ಯಾಸರು ಕೊಟ್ಟಿದ್ದಾರೆ. ಅಂತ ದೊಡ್ಡದಾಗ ಇರುವಂಥ ಭಗವಂತನ ನಾಮ ಸ್ಮರಣೆ ಎಲ್ಲ ರೋಗಗಳನ್ನು ಕೂಡ ಪರಿಹಾರ ಮಾಡುತ್ತೆ ಅಂತ ನಾವು ತಿಳಿಯುತ್ತೇವೆ. ಇವತ್ತು ಪಾಠ ಇದೆ, ಇದು ಪೂರ್ತಿಯಾಗಿದೆ. ಮುಂದೆ ಬರುವಂಥ ವಾರಗಳಲ್ಲಿ ನಾವು ಮತ್ತು ಬೇರೆ ನೋಡೋಣ.